ಥ್ಯಾಂಕ್ ಯು ಲಾರ್ಡ್. ಆಮೆನ್. ದೇವಾದ ದೇವನ ಸಮ್ಮುಖದಲ್ಲಿ ಎಲ್ಲರನ್ನ ಒಂದು ಸಮಯಕ್ಕಾಗಿ ನಿಲ್ಲೋಣ. ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಆತನ ಬಲವಾದ ಸಾನ್ನಿಧ್ಯವು ನಮ್ಮ ಮಧ್ಯದಲ್ಲಿ ಇದೆ ಪ್ರಿಯರೇ. ಹಲ್ಲೆಲೂಯಾ. ಆತನ ಸಾನ್ನಿಧ್ಯ ಇಳಿದು ಬರುವಾಗ ಅನೇಕ ಅದ್ಭುತಗಳನ್ನು ಮಾಡುವಾತನಾಗಿದ್ದಾನೆ. ಅನೇಕ ಬಿಡುಗಡೆಗಳು ನಡೀಲಿಕ್ಕೆ ಹೋಗುತ್ತದೆ. ಅನೇಕ ರೋಗ ಸೌಖ್ಯಗಳು ನಡೀಲಿಕ್ಕೆ ಹೋಗುತ್ತದೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲೋ. ಒಂದು ಹಾಡನ್ನು ಹಾಡಿ ದೇವರನ್ನು ಮಹಿಮೆಪಡಿಸುವ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅತಿಶಯ ದೇವರು ನೀನೇ, ಅದ್ಭುತ ದೇವರು ನೀನೇ, ಅತಿಶಯ ದೇವರು ನೀನೇ, ಅದ್ಭುತ ದೇವರು ನೀನೇ. ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಹಾಗೆ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಸರ್ವಶಕ್ತನು ನೀನೇ, ಸಮಾಧಾನ ಪ್ರಭುವು ನೀನೇ, ಸರ್ವಶಕ್ತನು ನೀನೇ, ಸಮಾಧಾನ ಪ್ರಭುವು ನೀನೇ. ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಕನಿಕರವುಳ್ಳವನು ನೀನೇ, ಕಂಬನಿ ಒರಸುವ ನೀನೇ, ಕನಿಕರವುಳ್ಳವನು ನೀನೇ, ಕಂಬನಿ ಒರಸುವ ನೀನೇ. ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಹಾಗೆ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಯೇಸು ದೇವರು ನೀನೇ, ನನ್ನಯ ರಕ್ಷಕ ನೀನೇ,
ಯೇಸು ದೇವರು ನೀನೇ, ನನ್ನಯ ರಕ್ಷಕನು ನೀನೇ. ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಮರಣವ ಗೆದ್ದವನು ನೀನೇ, ಮೃತ್ಯುಂಜಯನು ನೀನೇ. ಮರಣವ ಗೆದ್ದವನು ನೀನೇ, ಮೃತ್ಯುಂಜಯನು ನೀನೇ. ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಸ್ವಸ್ಥತೆಯ ಕೊಡುವವ ನೀನೇ, ಬಿಡುಗಡೆ ಕೊಡುವವ ನೀನೇ. ಸ್ವಸ್ಥತೆಯ ಕೊಡುವವ ನೀನೇ, ಬಿಡುಗಡೆ ಕೊಡುವವ ನೀನೇ. ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ರಕ್ಷಣೆಯ ಕೊಡುವವ ನೀನೇ, ನಿತ್ಯ ಜೀವ ಕೊಡುವವ ನೀನೇ. ರಕ್ಷಣೆಯ ಕೊಡುವವ ನೀನೇ, ನಿತ್ಯ ಜೀವ ಕೊಡುವವ ನೀನೇ. ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಶಕರ ಮಲಕ ತರಬಾ ಓರಿ ಬರ 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 ಬಾ ರಿಯಂತರ ಕತರಂದಲ ಬರ ಶೆಬೆರಿ ಮಲಕ ಸಕತುರು ಹಾಲೆಲೂಯಾ ಹೋಸನ್ನ. ಓ ದೇವಾದ ದೇವನೇ, ರಾಜಾದಿ ರಾಜ, ಓ ನಿನ್ನನ್ನು ಸ್ತುತಿಸುತ್ತೇವೆ, ಓ ನಿನ್ನನ್ನು ಕೊಂಡಾಡುತ್ತೇವೆ, ಘನಪಡಿಸುತ್ತೇವೆ, ನಿನ್ನ ನಾಮವನ್ನು ಮೆಪ್ಪಡಿಸುತ್ತೇವೆ ರಾಜ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ, ಗ್ಲೋರಿ 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 ಗ್ಲೋರಿ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ
ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ ರಾಜ. ಈ ಒಂದು ಉಪವಾಸ ಪ್ರಾರ್ಥನೆಯ 48ನೇ ದಿವಸವನ್ನು, 49ನೇ ದಿವಸವನ್ನು, 47ನೇ ದಿವಸವನ್ನು ನಿನ್ನ ಪರಿಶುದ್ಧವಾದ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ ರಾಜ. ಕಳೆದ 46 ದಿವಸಗಳಲ್ಲಿ ಆಶೀರ್ವಾದಕರವಾಗಿ, 36 ದಿವಸಗಳಲ್ಲಿ ಆಶೀರ್ವಾದಕರವಾಗಿ ನಮ್ಮ ನಡೆಸಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಅನೇಕರ ಜೀವಿತಕ್ಕೆ ಬೇಕಾದ ಬಿಡುಗಡೆಯನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಇವತ್ತು ಕೂಡಿ ಬಂದ ಎಲ್ಲ ನಿನ್ನ ಜನರನ್ನು ನಿನ್ನ ಪರಿಶುದ್ಧವಾದ ಕರಗಳಿಗೆ ಒಪ್ಪಿಸಿಕೊಡ್ತೇನೆ ರಾಜ. ಜೀವಳ ವಾಕ್ಯದ ಮೂಲಕ ಮಾತನಾಡು. ಮಾತ್ರವಲ್ಲ, ರೋಗದಲ್ಲಿ, ವೇದನೆಯಲ್ಲಿ, ನೋವಿನಲ್ಲಿ, ದುಃಖದಲ್ಲಿ ಬಂದ ಪ್ರತಿಯೊಬ್ಬರಿಗೆ ಬೇಕಾದಂಥ ಬಿಡುಗಡೆಯನ್ನು ಕರ್ತನೆ ನೀಂತನೆ ಅನುಗ್ರಹಿಸಬೇಕಾಗಿ ಕರ್ತನೆ ಕೇಳಿಕೊಳ್ತಾನೆ. ಆನ್ಲೈನ್ನಲ್ಲಿ ವೀಕ್ಷಣೆ ಮಾಡುತ್ತಿರುವಂತಹ ಪ್ರತಿಯೊಬ್ಬರ ಜೀವಿತಕ್ಕೆ ಬೇಕಾದ ಬಿಡುಗಡೆಯನ್ನು, ಸೌಖ್ಯವನ್ನು ದಯಪಾಲಿಸಿ ಕೊಡಬೇಕಾ ಕರ್ತನೆ ಕೇಳ್ಕೊಳ್ತಾನೆ. ಆನ್ಲೈನ್ನಲ್ಲಿ ವೀಕ್ಷಿಸುವ ಎಲ್ಲರ ಜೀವಿತದ ಕಣ್ಣೀರನ್ನು ಒರೆಸಬೇಕಾ ಕರ್ತನೆ ಕೇಳಿಕೊಳ್ತಾ ಇದ್ದೇನೆ ರಾಜ್ಯ. ಮುಂದಿನ ಸಭೆ ಕೈಗೊಪ್ಪಿಸಿಕೊಡ್ತವೆ. ಈ ಸ್ಥಳದಲ್ಲಿ ದೇವದೂತರ ಸೇವೆಯನ್ನು ನಜರೇತಿನ ಯೇಸು ನಾಮದಲ್ಲಿ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ ರಾಜ್ಯ. ದೈವಿಕ ಸಾನ್ನಿಧ್ಯವನ್ನು ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇನೆ. ಒಂದು ದೈವಿಕವಾದಂಥ ಸೌಖ್ಯ ಪ್ರಕಟವಾಗಲಿ ರಾಜ್ಯ. ಅಪ್ಪ, ಅಸಾಧಾರಣವಾದ ನಿನ್ನ ಪ್ರಸನ್ನತೆಯಲ್ಲಿ ಪ್ರಕಟ ಮಾಡಿರುವುದಕ್ಕಾಗಿ ನಿನಗೆ ನಾವು ವಂದನೆ ಹೇಳ್ತಾ ಇದ್ದೇವೆ ರಾಜ್ಯ. ಮುಂದಿನ ಎಲ್ಲ ಸಭೆ ಕೈಗೊಪ್ಪಿಸಿಕೊಡ್ತೇವೆ. ನಿನ್ನ ಚಿತ್ತ ಪ್ರಕಾರ ಆತ್ಮನ ಮೂಲಕವಾಗಿ ನಡೆಸಬೇಕಂತಾನೆ ಕೇಳಿಕೊಡ್ತೇನೆ. ಘನವನ್ನು, ಮಾನವನ್ನು, ಮಹಿಮೆಯನ್ನು ನಿನಗೆ ಮಾತ್ರ ಸಲ್ಲಿಸ್ತೇವೆ ಯೇಸುವಿನ ಸಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ. ಇವತ್ತಿನ ವಾಕ್ಯಕ್ಕೋಸ್ಕರವಾಗಿ 1 ಥೆಸಲೋನಿಕ 5ನೇ ಅಧ್ಯಾಯ 16ರಿಂದ 18 ವಾಕ್ಯ ಓದಿಕೊಳ್ಳೋಣ. 1 ಥೆಸಲೋನಿಕ ಚಾಪ್ಟರ್ 5 16-18 ವರ್ಸ್. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುನಲ್ಲಿ ತೋರಿ ಬಂದ ದೇವರ ಚಿತ್ತ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವರ ಚಿತ್ತದ ಕುರಿತಾಗಿರುವ ಒಂದು ಸಂಗತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಪೌಲನು ಇಲ್ಲಿ ಈ ಪೌಲನ ಈ ಒಂದು ಸಂದೇಶವನ್ನು ಅನೇಕ ಸಂದೇಶಗಳಾಗಿ ನಾವು ಸ್ವೀಕಾರ ಮಾಡಬಹುದು. ಒಂದು ಆತನು ಕೊಡುವಂಥ ಆಲೋಚನೆ, ಆತನು ಕೊಡುವಂಥ ಪ್ರೋತ್ಸಾಹ, ಆತನು ಕೊಡುವಂಥ ಇಲ್ಲಿ ಮಾರ್ಗದರ್ಶನ, ಆತನು ಕೊಡುವಂಥ ಎಚ್ಚರಿಕೆ, ಆತನು ಕೊಡುವಂಥ ಒಂದು ಬುದ್ಧಿವಾದ, ಅನೇಕ ಸಂಗತಿಗಳನ್ನಾಗಿ ಈ ಒಂದು ವಾಕ್ಯ ಭಾಗವನ್ನು ನಾವು ಸ್ವೀಕಾರ ಮಾಡಿಕೊಳ್ಳಬಹುದು ಪ್ರಿಯರೇ. ಕಾರಣ 3 ಪ್ರಧಾನ ವಿಷಯಗಳನ್ನು ಆತನು ಹೇಳಿ ಸಭೆಯನ್ನು ಅಲ್ಲಿ ಎನ್ಕರೇಜ್ ಮಾಡುವಂಥದ್ದನ್ನು, ಪ್ರೋತ್ಸಾಹಿಸುವಂಥದ್ದನ್ನು ಇಲ್ಲಿ ಕಾಣ್ತೇವೆ. ದೇವರ ಚಿತ್ತ ಏನಾಗಿದೆ ಎಂಬುದಾಗಿ ಹೇಳುವ ವಿಷಯವನ್ನು ಪೌಲನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಥೆಸಲೋನಿಕ ಸಭೆ ಎಂಬುದಾಗಿ ಹೇಳಬೇಕಾದ್ರೆ ಕರ್ತನಾದ ಯೇಸು ಸ್ವಾಮಿಯ ರಾಸಭರಣದ ಕುರಿತಾಗಿ ಹೆಚ್ಚಾಗಿ ಉಪದೇಶ ಮಾಡುವಂಥ ಒಂದು ಪತ್ರಿಕೆ ಆಗಿದೆ ಪ್ರಿಯರೇ. ಅದು ಈ ಪತ್ರಿಕೆಯಲ್ಲಿ ಕೊನೆಯದಾಗಿ ಆತನು ಕೊನೆಯ ಭಾಗಗಳನ್ನು ಮುಗಿಸುವಂಥ ಸಂದರ್ಭದಲ್ಲಿ ಹೇಳುವಂಥ ಒಂದು ವಾಕ್ಯ ಪದಗಳಾಗಿವೆ ಇದು. ಅಂದರೆ ದೇವರ ಚಿತ್ತದ ವಿಷಯದಲ್ಲಿ ಆತನು ಇಲ್ಲಿ ತಿಳಿಸುವಂಥದ್ದನ್ನು ಕಾಣ್ತೇವೆ. ನಾನು ಕಳೆದ ದಿವಸಗಳಲ್ಲಿ, ಭಾನುವಾರದ ಸಂಡೆ ದಿವಸಗಳಲ್ಲಿ ದೇವರ ಚಿತ್ತದ ಕುರಿತಾಗಿರುವ ಸಂದೇಶ ನಾನು ಮಾತನಾಡಿದೆ. ಆದರೆ ದೇವರ ಚಿತ್ತಕ್ಕೆ ಕೊಡಲ್ಪಟ್ಟಂಥ, ಗ್ರೀಕಲ್ಲಿ ಕೊಡಲ್ಪಟ್ಟಂಥ ಪದ, ಉಪಯೋಗಿಸಿದ ಪದ ಅದು ತೆಲೋ ಎಂಬುದಾಗಿದೆ. ಮಾತ್ರವಲ್ಲ, ಹಿಬ್ರೂಯಲ್ಲಿ ಅದಕ್ಕೆ ಉಪಯೋಗಿಸಿದಂಥ ಪದ ರ್ಯಾಟ್ಸನ್ ಎಂಬುದಾಗಿದೆ. ಅದರ ಅರ್ಥ ಏನೆಂದರೆ ಚಿತ್ತ, ಯೋಜನೆ, ಆಸೆ ಅಥವಾ ಸಂಕಲ್ಪ, ಅನೇಕ ಈ ಒಂದು ಪದಗಳನ್ನು ಕೊಡುವಂಥ, ಅರ್ಥ ಕೊಡುವಂಥ ಪದವಾಗಿದೆ ತೆಲೋ ಮತ್ತು ರೆಡ್ಸನ್ ಎಂಬುದಾಗಿ ಹೇಳುವ ಹಿಬ್ರೂ ಮತ್ತು ಗ್ರೀಕ್ನಲ್ಲಿರುವಂಥ ಒಂದು ಪದಗಳಾಗಿವೆ ಪ್ರಿಯರೇ. ಇಲ್ಲಿ 3 ವಿಷಯಗಳನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಪೌಲನು. ಒಂದನೇದಾಗಿ, ನೀ ಯಾವಾಗಲೂ ಸಂತೋಷ ಪಡಿರಿ. ಎರಡನೇದಾಗಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಮೂರನೇದಾಗಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಹಲ್ಲೆಲೂಯಾ. ದೇವರ ಚಿತ್ತದ ಕುರಿತಾಗಿ ನಾವು ಅನೇಕ ವಿಷಯಗಳನ್ನು ಕಳೆದ ದಿವಸಗಳಲ್ಲಿ ಕಲಿತಿದ್ದೇವೆ ಪ್ರಿಯರೇ. ಇಲ್ಲಿ ಪ್ರಧಾನವಾದ ದೇವರ ಚಿತ್ತದ ಕುರಿತಾಗಿ ನಾವು 3 ಚಿತ್ತದ ಕುರಿತಾಗಿ ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ದೇವರ ಚಿತ್ತವನ್ನು ನೆರವೇರಿಸುವ ವ್ಯಕ್ತಿಯ ಜೀವಿತದಲ್ಲಿ ದೇವರು ಮಾಡುವಂಥ ಆಶೀರ್ವಾದದ ಕುರಿತಾಗಿ ಸ್ವಲ್ಪ ನಾವು ಧ್ಯಾನ ಮಾಡಿ ಮುಂದೆ ನಾವು ಈ 3 ವಿಷಯಗಳನ್ನು ಧ್ಯಾನ ಮಾಡಲಿಕ್ಕೆ ನಾವು ಹೋಗೋಣ ಪ್ರಿಯರೇ. ಅಂದರೆ ಯಾರೆಲ್ಲ ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ ಇಷ್ಟಪಡ್ತಾರೆ, ಇದು ದೇವರ ಚಿತ್ತವಾಗಿದೆ, ಇದನ್ನು ನಾನು ಒಪ್ಪಿಕೊಳ್ತೇನೆ, ಇದನ್ನು ಅನುಸರಿಸುತ್ತೇನೆ ಎಂಬುದಾಗಿ ಯಾರೆಲ್ಲ ಒಪ್ಪಿಕೊಳ್ತಾರೋ ಅಂಥವರ ಜೀವಿತದಲ್ಲಿ ದೇವರು ಅನುಗ್ರಹಿಸುವಂಥ
ಕೆಲವೊಂದು ಆಶೀರ್ವಾದಗಳ ಕುರಿತಾಗಿ ಧ್ಯಾನ ಮಾಡಿದ ನಂತರವಾಗಿ ಈ 3 ವಿಷಯಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ ಪ್ರಿಯರೇ. ಮೊದಲನೇದಾಗಿ ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ. ಬುಕ್ ಆಫ್ ಪ್ರಾವರ್ಬ್ಸ್ ಚಾಪ್ಟರ್ 3, 5 and 6 ವರ್ಡ್ಸ್ ಓದಿಕೊಳ್ಳೋಣ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಸ್ವಬುದ್ಧಿಯನ್ನೇ ಆಶ್ರಯಿಸಿಕೊಳ್ಳದೆ ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನೆಂಬುದಾಗಿ ಇಲ್ಲಿ ನಾವು ಓದ್ತಾ ಇದ್ದೇವೆ ಪ್ರಿಯರೇ. ಅದರ ಅರ್ಥ, ನಮ್ಮ ಜೀವಿತದಲ್ಲಿ ಸ್ವಂತ ಬುದ್ಧಿಯನ್ನು ಆತುಕೊಳ್ಳಿಕ್ಕೆ ಹೋಗಬಾರದು. ಕಳೆದ ದಿವಸಗಳಲ್ಲಿ ನಾವು ಕಲಿತಿದ್ದೇವೆ 4 ವಿಧವಾದ ಚಿತ್ತಗಳು. ಎಷ್ಟರಿಗೆ ಜ್ಞಾಪಕ ಇದೆ? ಇಲ್ಲಿದ್ದೀರಿ ಯಾರಾದರೂ? ಭಾನುವಾರ ದಿವಸ ಇದ್ದವರು? ಪ್ರೈಸ್ ಗಾಡ್, ಅಲ್ಲಲುಯ್ಯ. 4 ಚಿತ್ತ. ಯಾವ ಚಿತ್ತ? ಯಾರ್ಯಾರ ಚಿತ್ತ? ದೇವರ ಚಿತ್ತ, ಸೈತಾನನ ಚಿತ್ತ, ನಮ್ಮ ಸ್ವಂತ ಚಿತ್ತ, 4ನೇದಾಗಿ ಇತರರ ಚಿತ್ತ ಅಥವಾ ಲೋಕದವರ ಚಿತ್ತ ಎಂಬುದಾಗಿ ಕೂಡ ಹೇಳ್ಬೋದು. 4 ವಿಧವಾದ ಚಿತ್ತಗಳ ಕುರಿತಾಗಿ ನಾವು ಸಭೆಯಲ್ಲಿ ಭಾನುವಾರ ದಿವಸ ನಾವು ಧ್ಯಾನ ಮಾಡಿದ್ದೇವೆ. ಇಲ್ಲಿ ಸ್ವಬುದ್ಧಿಯ ಕುರಿತಾಗಿ ಮಾತಾಡ್ತಾ ಇದೆ. ನಮ್ಮ ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ, ಸ್ವಂತ ಇಷ್ಟ ಪ್ರಕಾರವಾಗಿ ಹೋಗದೆ. ಯಾಕಂದರೆ ಜ್ಞಾನೋಕ್ತಿ 16:25, ಜ್ಞಾನೋಕ್ತಿ 14:12, ಪ್ರಾಬ್ಸ್ 16:25 and ಪ್ರಾಬ್ಸ್ 14:12 ಹೇಳ್ತದೆ, ಒಬ್ಬನಿಗೆ ಒಂದು ಮಾರ್ಗವು ಸರಳವಾಗಿ ತೋರುತ್ತದೆ, ಅದು ಕಟ್ಟ ಕಡೆಗೆ ಮರಣಕ್ಕೆ ನಡೆಸುವಂಥ ಮಾರ್ಗ ಎಂಬುದಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಾವು ಏನು ಮಾಡಲಿಕ್ಕೆ ಹೋದರೂ ಕೂಡ, ಮದುವೆ ಕಾರ್ಯ ಆಗಿರ್ಬೋದು, ಅದು ಬಿಸ್ನೆಸ್ ಹಾಕುವಂಥ ಕಾರ್ಯ ಆಗಿರ್ಬೋದು, ಉದ್ಯೋಗದ ವಿಷಯ ಆಗಿರ್ಬೋದು, ಮೈಗ್ರೇಟ್ ಆಗುವಂಥ ವಿಷಯ ಆಗಿರ್ಬೋದು, ಅಥವಾ ಮಕ್ಕಳ ವಿದ್ಯಾಭ್ಯಾಸ ಸಂಬಂಧವಾದ ವಿಷಯ ಆಗಿರ್ಬೋದು, ಇನ್ನೇನೇ ಆಗಿದ್ರೂ ಕೂಡ ಯಾವುದೇ ವಿಷಯ ಆಗಿರ್ಬೋದು, ನಾವು ಸ್ವಬುದ್ಧಿಯನ್ನು ಆಶ್ರಯಿಸಿಕೊಳ್ಳಬಾರದು, ಸ್ವಬುದ್ಧಿಯನ್ನೇ ಆತುಕೊಳ್ಳಬಾರದು. ನಾವು ಏನು ಮಾಡಬೇಕು? ಜ್ಞಾನೋಕ್ತಿ 16:3 ಹೇಳ್ತದೆ, ಪ್ರಾಬ್ಸ್ 16:3 ಹೇಳ್ತದೆ, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿಕೊಡುವುದಾದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ಪ್ರೈಸ್ ಗಾಡ್. ಎಲ್ಲ ರೆಡಿ? ನಿನ್ನ ಕಾರ್ಯಭಾರವನ್ನು ಯೇಸುವಿಗೆ ಒಪ್ಪಿಸಿಕೊಡುವುದಾದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ಪ್ರಾರ್ಥನಾ ಪೂರ್ವಕವಾಗಿ ನಾವು ದೇವರ ಕೈಗಳಲ್ಲಿ ನಮ್ಮ ವಿಷಯವನ್ನು ಒಪ್ಪಿಸಿಕೊಡುವಾಗ ದೇವರು ನಮಗೆ ಸಫಲತೆ ಕೊಡ್ತಾನೆ. ಅಥವಾ ನಮ್ಮ ಸ್ವಂತ ಇಷ್ಟದಿಂದ ನಾವು ಏನಾದರೂ ಮಾಡಲಿಕ್ಕೆ ಹೋದರೆ ಏನಾಗುತ್ತದೆ? ಮತ್ತೆ ತೊಂದರೆಗೆ ಒಳಗಾಗುತ್ತೇವೆ. ಕೊನೆಗೆ ಏನು ಮಾಡ್ತೇವೆ? ನಾವು ದೇವರ ಮೇಲೆ ನಾವು ಆಗ್ತೇವೆ, ದೂಷಣೆ ಮಾಡ್ತೇವೆ, ದೇವರ ದೂಷಣೆ ಮಾಡ್ತೇವೆ. ದೇವರು ನನ್ನ ತಡೆಯಲಿಲ್ಲ, ದೇವರು ನನಗೆ ಆ ಸಹಾಯ ಮಾಡಲಿಲ್ಲ, ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಸ್ವಂತ ಬುದ್ಧಿಯಿಂದ ಮಾಡುವುದು ಹಾಳಾದ ಮೇಲೆ ಏನು ಮಾಡುವಂಥದ್ದು? ನಾವು ದೇವರ ಮೇಲೆ ಹಾಕಿ ಬಿಡುವಂಥದ್ದು. ದೇವರನ್ನು ಏನು ಮಾಡ್ತೇವೆ? ನಾವು ದೂಷಿಸ್ತೇವೆ. ಯಾಕಂದರೆ ಜ್ಞಾನೋಕ್ತಿ 19:3 ಒಂದು ವಾಕ್ಯ ಓದಿ, ಪ್ರಾಬ್ಸ್ 19:3. ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ಯೆಹೋವನ ಮೇಲೆ ಕುದಿಯುವನು. ಯಾರ ಮೇಲೆ ಕುದಿತಾನೆ? ಮತ್ತೆ ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ಕೊನೆಗೆ ಕುದಿಯುವುದು ಯಾರ ಮೇಲೆ? ದೇವರ ಮೇಲೆ ಕುದಿಯುವಂಥದ್ದು. ದೇವರು ನನಗೆ ಸಹಾಯ ಮಾಡಲಿಲ್ಲ, ದೇವರಿಗೆ ತಡೆಯಬಹುದಿತ್ತು ಅದು ಎಂಬುದಾಗಿ ಹೇಳಿ. ಅಂದರೆ ನಾವು ಏನು ಮಾಡಲಿಕ್ಕೆ ಹೋದರೂ ಕೂಡ ದೇವರ ಚಿತ್ತ ತಿಳ್ಕೋಬೇಕು, ದೇವರ ಚಿತ್ತದ ಪ್ರಕಾರವಾಗಿ ನಾವು ಹೆಜ್ಜೆಗಳನ್ನು ಇಡಬೇಕು. ಆವಾಗ ಮಾತ್ರ ನಮಗೆ ಆಶೀರ್ವಾದ ಸಿಗುತ್ತದೆ. ನಮ್ಮ ಮಾರ್ಗಗಳನ್ನು ಕರ್ತನು ಸರಾಗ ಮಾಡುತ್ತಾನೆ, ನಮ್ಮ ಡೋರ್ಗಳನ್ನು ಕರ್ತನು ಓಪನ್ ಮಾಡುತ್ತಾನೆ. ಹಲ್ಲೆಲೂಯಾ, ಪ್ರೈಸ್. ಅದು ಮೊದಲ ಆಶೀರ್ವಾದವಾಗಿದೆ ಪ್ರಿಯರೇ. ನಾವು ಪ್ರಾರ್ಥನಾ ಪೂರ್ವಕವಾಗಿದ್ದರೆ ಚಿತ್ತ ತಿಳ್ಕೊಂಡು ಅದರ ಪ್ರಕಾರ ನಾವು ಅನುಸರಿಸಿದರೆ ಮಾತ್ರ ನಮ್ಮ ಜೀವಿತಕ್ಕೆ ಬೇಕಾದ ಆಶೀರ್ವಾದ ಅದು ಸಿಗುವಂಥದ್ದು ಆಗಿರುತ್ತದೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾದರೆ ಅದು ಮೊದಲ ಆಶೀರ್ವಾದ ಇಲ್ಲಿ ನೋಡುವಂಥದ್ದು. ಎರಡನೇ ಆಶೀರ್ವಾದ ಮತ್ತಾಯನ ಸುವಾರ್ತೆ 7:21, ಮ್ಯಾಥ್ಯೂ 7:21 ಓದ್ತೇವೆ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಪ್ರೈಸ್ ಗಾಡ್.
ತಂದೆಯ ಚಿತ್ತದ ಪ್ರಕಾರ ಯಾರೆಲ್ಲ ನಡೀತಾರಲ್ಲ ಅವರಿಗೆ ಸಿಗುವಂತ ಎರಡನೇ ಆಶೀರ್ವಾದ ಏನು ಗೊತ್ತುಂಟಾ? ಪರಲೋಕ ರಾಜ್ಯಕ್ಕೆ ಸೇರುವಂಥದ್ದು. ಅಲ್ಲಲ್ಯ, ತಂದೆ ಚಿತ್ತವನ್ನು ತಿಳಿದು ಅದನ್ನು ಅನುಸರಿಸಕ್ಕೆ ಯಾರೆಲ್ಲ ಇಷ್ಟಪಡ್ತಾರಲ್ಲ ಅವರು ಮಾತ್ರ ಪರಲೋಕ ರಾಜ್ಯಕ್ಕೆ ಸೇರ್ತಾರೆ. ಇವತ್ತು ನಾವು ಅನೇಕ ಲೋಕದ ನೋಡ್ತೇವೆ, ಯೇಸ್ವಾಮಿಯನ್ನು ಕೂಗುತ್ತಾರೆ, ಕರೀತಾರೆ, ಹಲಲಿಯ ಚಪ್ಪಾಳೆ ಹೊಡಿತಾರೆ, ಆರಾಧನೆ ಮಾಡ್ತಾರೆ. ಆದರೆ ದೇವರ ವಾಕ್ಯ ಅನುಸರಿಸಲಿಕ್ಕೆ ಅನೇಕರಿಗೆ ಇಷ್ಟ ಇರಲ್ಲ. ನನ್ನ ತಂದೆಗೆ ಇಷ್ಟ ಇಲ್ಲ, ನನ್ನ ತಾಯಿಗೆ ಇಷ್ಟ ಇಲ್ಲ, ನನ್ನ ಗಂಡನಿಗೆ ಇಷ್ಟ ಇಲ್ಲ, ನನ್ನ ಹೆಂಡತಿಗೆ ಇಷ್ಟ ಇಲ್ಲ, ಮಕ್ಕಳಿಗೆ ಇಷ್ಟ ಇಲ್ಲ, ನನ್ನ ಸಹೋದರನಿಗೆ ಇಷ್ಟ ಇಲ್ಲ, ಸಹೋದರಿಗೆ ಇಷ್ಟ ಇಲ್ಲ, ನನ್ನ ಸ್ನೇಹಿತರಿಗೆ ಇಷ್ಟ ಇಲ್ಲ. ಪ್ರಾರ್ಥನೆಗೆ ಬರುವಂಥದ್ದು, ನಾನು ಯೇಸುನ ಅಂಗೀಕಾರ ಮಾಡುವಂಥದ್ದು, ನಾನು ದೀಕ್ಷಾ ತಂದುಕೊಳ್ಳುವಂಥದ್ದು, ಅನೇಕರು ಕೆಲವು ಕೊಡುವಂಥ ನೆಪಗಳುಂಟು. ಅಲ್ಲಲ್ಲಿಯ, ಅದು ವಾಕ್ಯ ಏನು ಹೇಳ್ತದೆ? ತಂದೆಯ ಚಿತ್ತವನ್ನು ಮಾಡುವವನೇ ದೇವರ ರಾಜ್ಯಕ್ಕೆ, ಪರಲೋಕ ರಾಜ್ಯಕ್ಕೆ ಸೇರ್ತಾನೆಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ದೇವರ ಚಿತ್ತವನ್ನು ವಾಕ್ಯದ ಮೂಲಕ ಅರ್ಥ ಮಾಡಿಕೊಂಡು, ಅರಿತುಕೊಂಡು, ತಿಳಿದುಕೊಂಡು ಅದನ್ನು ನಾವು ನೆರವೇರಿಸಲಿಕ್ಕೆ ಮುಂದಾಗುವಾಗ ದೇವರ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರುವಂಥದ್ದಾಗಿದೆ ಪ್ರಿಯರೇ. ಅಲ್ಲಲ್ಲಿಯ, ಸುಮ್ಮನೆ ಸ್ವಾಮಿ ಸ್ವಾಮಿ ಅಂತ ಹೇಳುವಾಗ ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಸುಮ್ಮನೆ ಸುತ್ತಿಸುವಾಗ ಎಲ್ಲರ ಜೊತೆಯಲ್ಲಿ ಸೇರಿ ಪರಲೋಕ ರಾಜ್ಯಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನಾನು ದುಬೈಗೆ ಹೋದಾಗ ಕಳೆದ ನಾನು ಈ ಸಭೆಯಲ್ಲಿ ಹೇಳಿದ್ದೇನೆ ಈ ಒಂದು ಘಟನೆಯನ್ನು. ಅಲ್ಲಿ ಒಂದು ಸಭೆಯನ್ನು ನಾನು ವಾಕ್ಯ ಕೊಡಲಿಕ್ಕೆ ಹೋಗಿದ್ದೆ. ವಾಕ್ಯ ಕೊಡಲಿಕ್ಕೆ ಹೋದಾಗ ಒಂದು ಕುಟುಂಬ ನನಗೆ ಸಿಕ್ಕಿತು. ಹೀಗೆ ನಾನು ಆರಾಧನೆ ನಂತರವಾಗಿ ಅವ್ರದ್ದು ಮಾತಾಡ್ತಿರುವಾಗ ಎಷ್ಟು ಸಮಯ ಆಯಿತು ರಕ್ಷಣೆ ಹೊಂದಿದ್ದಂತ ಕೇಳಿದೆ ನಾನು. ಆಗ ಅವರು ಹೇಳಿದರು, 14 ವರ್ಷದಿಂದ ಸಭೆಗೆ ನಾವು ಬರ್ತಾ ಇದ್ದೇವೆ ಅಂತ ಹೇಳಿದರು. ನಾನು ಹೇಳಿದೆ, ಯಾವಾಗ ಸಭೆಗೆ ಬರ್ತಾ ಇದ್ರಿ ಯಾವಾಗಿಂದ ಕೇಳ್ತಾ ಇಲ್ಲ, ರಕ್ಷಣೆ ಹೊಂದಿ ಎಷ್ಟು ಸಮಯ ಆಯಿತು ಕೇಳಿದೆ ನಾನು, ಯಾವಾಗ ರಕ್ಷಣೆ ಹೊಂದಿದ್ದು? ಆಗ ನಾನು ಅವರಿಗೆ ಅರ್ಥ ಆಗಲಿಲ್ಲ ಅಂತ ಎಣಿಸಿದೆ. ಪುನಃ ನಾನು ಪ್ರಶ್ನೆ ಮಾಡಿದೆ. ಆಗ ಇಲ್ಲ, 14 ವರ್ಷದಿಂದ ನಾವು ಸಭೆಗೆ ಬರ್ತಾ ಇದ್ದೇವೆ. ಪುನಃ ಕೇಳಿದೆ, ದೀಕ್ಷಾಸನ ಆಗಿದೆ ಅಂತ ಕೇಳಿದೆ. ಇಲ್ಲ ಅಂತ ಹೇಳಿದ್ರು. ರಕ್ಷಣೆ ಯೇಸುನ ಅಂಗೀಕಾರ ಮಾಡಿದರೆ ಅದು ಅವ್ರಿಗೇನು ಗೊತ್ತಿಲ್ಲ. ಇಲ್ಲ, 14 ವರ್ಷದಿಂದ ಆರಾಧನೆಗೆ ಬರ್ತಾ ಇದೆ ಅಂತ ಹೇಳಿದ್ರು. ಮತ್ತು ನಾನು ಅವರ ಸಭಾಪಾಲಕರನ್ನು ಕರೆಸಿದೆ, ಅವ್ರದ್ದು ಮಾತನಾಡಿದೆ. ಮತ್ತು ಅವ್ರು ಯೇಸುವನ್ನು ಅಂಗೀಕಾರ ಮಾಡುವ ವಿಷಯದಲ್ಲಿ ಅವ್ರೊತ್ತಿಗೆ ಮಾತನಾಡಿದೆ. ಅವ್ರು ಯೇಸುವನ್ನು ಕುಟುಂಬವಾಗಿ ಅಂಗೀಕಾರ ಮಾಡಿದರು. ಮತ್ತು ಅವರ ಸಭಾಪಾಲಕರಿಗೆ ಹೇಳಿದೆ, ಅವರ ದೀಕ್ಷಾಸನ ಬಗ್ಗೆ ಅವರಿಗೆ ಉಪದೇಶ ಕೊಟ್ಟು ಅವರಿಗೆ ತಕ್ಕ ಸಮಯದ ದೀಕ್ಷಾಸನ ಕೊಡಿ ಎಂಬುದಾಗಿ ನಾನು ಅವರಿಗೆ ಹೇಳಿದ್ದೆ ಪ್ರಿಯರೇ. ಅಲ್ಲಲ್ವಿಯ, ಎಷ್ಟೋ ಜನರು ನಾವು ಸಭೆಗೆ ಬರ್ತಾ ಇದ್ದೀರಾ? ಹೌದು. ಎಷ್ಟು ಸಮಯದಿಂದ? 5 ವರ್ಷದಿಂದ, 2 ವರ್ಷದಿಂದ, 1 ವರ್ಷದಿಂದ. ಯೇಸುನ ಅಂಗೀಕಾರ ಮಾಡಿದಿಲ್ಲ, ಚಪ್ಪಾಳೆ ತಡ್ತೇನೆ, ನಾನು ಬಂದು ಎಲ್ಲರೊಟ್ಟಿಗೆ ಸೇರಿ ಆರಾಧನೆ ಮಾಡ್ತೇನೆ. ಅದಲ್ಲ ವಿಷಯ ರಕ್ಷಣೆ ಹೊಂದಿದ್ದೀರಾ? ಅಲ್ಲಲ್ಲಿಯ, ಚಪ್ಪಾಳೆ ತಟ್ಟಿದ ಕೂಡಲೇ ಯಾರು ರಕ್ಷಣೆ ಹೊಂದಿಕೊಳ್ಳುವುದಿಲ್ಲ. ಅಲ್ಲಲ್ಲಿಯ, ಎಲ್ಲರೊಟ್ಟಿಗೆ ಸೇರಿ ಹಾಡನ್ನು ಹಾಡಿದಾಗ ರಕ್ಷಣೆ ಹೊಂದಲ್ಲ. ಇಡೀ ಜೀವಮಾನವೆಲ್ಲ ಸತ್ಯವಾದ ಓದ್ತಾ ಇದ್ರೆ ರಕ್ಷಣೆ ಹೊಂದಲ್ಲ. ರಕ್ಷಣೆ ಹೊಂದಬೇಕಾದ ವಾಕ್ಯ ಏನು ಹೇಳ್ತದೆ? ಯೋಹನ್ನನ ಸುವಾರ್ತೆ 1:12-13, ಯಾರ್ಯಾರು ಆತನನ್ನು ಅಂದರೆ ಯೇಸು ಕ್ರಿಸ್ತನನ್ನು ರಕ್ಷಕನು ಒಡೆಯನಾಗಿ ಅಂಗೀಕಾರ ಮಾಡಿದರು, ಆತನ ಹೆಸರು ನಂಬಿಕೆಟ್ಟರು, ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟನು. ಅವ್ರು ಹುಟ್ಟಿದ್ದು ಪುರುಷ ಸಂಕಲ್ಪದಿಂದಾಗಲಿ ಕಾಮದಿಂದಾಗಲಿ ಅಲ್ಲ, ಅವರು ಹುಟ್ಟಿದ್ದು ದೇವರಿಂದಲೇ. ಅಲ್ಲಲ್ಲಿಯ, ಅವ್ರು ಹುಟ್ಟಿದ್ದು ಹೇಗೆ? ದೇವರಿಂದಲೇ. ಪ್ರೈಸ್ ಗಾಡ್. ಅದಕ್ಕೆ ಮ್ಯಾಥ್ಯೂ 7:21 ಏನು ಹೇಳ್ತದೆ? ಅಲ್ಲಲ್ಲಿಯ, ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆಯುವವರು ಯಾರು ಕೂಡ ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ, ಪರಲೋಕದ ನನ್ನ ತಂದೆಯ ಚಿತ್ತ. ತಂದೆ ಚಿತ್ತ ಎಲ್ಲರಿಗೂ ಗೊತ್ತುಂಟು. 1 ತಿಮೋಥಿ 2:4, 1 ತಿಮೋಥಿ 2:4 ಏನು ಹೇಳ್ತದೆ? ಎಲ್ಲರೂ ರಕ್ಷಣೆ ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರುವುದು ದೇವರ ಚಿತ್ತವಾಗಿದೆ. ಎಲ್ಲರೆಡಿ? ಎಲ್ಲರೂ ರಕ್ಷಣೆ ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರುವಂಥದ್ದು ದೇವರ ಚಿತ್ತವಾಗಿದೆ. ಅದರಲ್ಲಿ ಇನ್ನೊಂದು ವಿಷಯ ಉಂಟು. ರಕ್ಷಣೆ ಹೊಂದದ್ದು ಅಲ್ಲಿ ಮಾತ್ರ ಮುಗಿಲಿಲ್ಲ, ಬೆಳವಣಿಗೆ ಆಗಬೇಕು. ಸತ್ಯದ ಜ್ಞಾನದಲ್ಲಿ ಬೆಳೆಯಬೇಕು, ಸತ್ಯದಲ್ಲಿ, ವಾಕ್ಯದಲ್ಲಿ, ಉಪದೇಶದಲ್ಲಿ ಬೆಳೆಯಬೇಕು. ಅಲ್ಲಲ್ಲೂಯ. ಹಾಗಾದ್ರೆ ಎರಡನೇ ಆಶೀರ್ವಾದ, ಪರಲೋಕಕ್ಕೆ ನಾವು ಸೇರುತ್ತೇವೆ. ಮೂರನೇ ಆಶೀರ್ವಾದ, ನಾವು ಮತ್ತಾಯನ ಸುವಾರ್ತೆ 12:49-50 ಓದುವ. ಮ್ಯಾಥ್ಯೂ 12:49-50, ದೇವರ ಕುಟುಂಬವಾಗುತ್ತೆ. ಕ್ರಿಸ್ತನ ಕುಟುಂಬದಲ್ಲಿ ನಮಗೆ ಪಾಲುಗಾರಿಕೆ ಸಿಗುತ್ತದೆ. ಓದಿ. ಶಿಷ್ಯರ ಕಡೆಗೆ ಕೈ ತೋರಿಸಿ, ಇಗೋ ನನ್ನ ತಾಯಿ, ನನ್ನ ಸಹೋದರರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು, ತಂಗಿಯೂ, ತಾಯಿಯೂ ಆಗಬೇಕು ಅಂದನು. ಇದಕ್ಕೊಂದು ಕಾರಣ ಉಂಟು ಯೇಸು ಇದನ್ನು ಹೇಳುವುದಕ್ಕೆ. ಯೇಸು ಅಲ್ಲಿ ಉಪದೇಶ ಕೊಡುತ್ತಿರುವ ಸಂದರ್ಭದಲ್ಲಿ ಆತನ ತಮ್ಮಂದಿರು, ಆತನಿಗೆ ಫಿಸಿಕಲಿ ತಮ್ಮಂದಿರು ಗೊತ್ತಾ ನಿಮಗೆ? ಮರಿಯಳಿಗೆ ಯೇಸು ಹುಟ್ಟಿದ ನಂತರ 4 ಜನ ಗಂಡು ಮಕ್ಕಳು ಹುಟ್ಟಿದ್ದಾರೆ. ಅಲ್ಲಲ್ಲಿಯ, ಮತ್ತೆ 2ಕ್ಕಿಂತ ಅಧಿಕವಾದ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಗೊತ್ತುಂಟಾ? ಫಿಸಿಕಲಿ ಆಗಿ.
ಕರ್ತನ ದೇಶ ಸ್ವಾಮಿಗೆ ಮರಿಯಳ ಗರ್ಭದಲ್ಲಿ ಯೇಸು ಹುಟ್ಟಿ ಬಂದದ್ದು ಹೇಗೆ? ಯೇಸು ಹುಟ್ಟುವಾಗ ಅವಳು ಕನ್ನಿಕೆ ಆಗಿದ್ದಳು. ಮರಿಯಳು ಕನ್ನಿಕೆ ಆಗಿದ್ದಳು. ಆದರೆ ಯೇಸು ಹುಟ್ಟಿದ ನಂತರ 4 ಗಂಡು ಮಕ್ಕಳು, 2ಕ್ಕಿಂತ ಅಧಿಕ ಹೆಣ್ಣು ಮಕ್ಕಳು ಮರಿಯಳಿಗೆ ಹುಟ್ಟಿದ. ಮತ್ತೆ ಕನ್ನಿಕೆ ಅಲ್ಲ. ಮತ್ತೆ ಯೋಸೆಫ, ಅದು ಯೇಸು ಹುಟ್ಟುವಾಗ ಪವಿತ್ರಾತ್ಮನಿಂದ ಅವಳು ಗರ್ಭ ಧರಿಸಿದಳು. ಲೂಕ 1:35 ಹೇಳ್ತದೆ. ಅದರಿಂದಾಗಿ ಆತನ ಶರೀರದಲ್ಲಿ ಹರಿಯುವಂಥ ರಕ್ತ ಏನಾಗಿತ್ತು? ಪರಮ ಪರಿಶುದ್ಧವಾದ ರಕ್ತವಾಗಿತ್ತು, ತಂದೆಯಾದ ದೇವರ ರಕ್ತವಾಗಿತ್ತು. ನಂತರ ಯೋಸೆಫ ಮರಿಯಳು ಕೂಡಿದಾಗ ಅವರಿಗೆ 4 ಗಂಡು ಮಕ್ಕಳು, 2ಕ್ಕಿಂತ ಅಧಿಕವಾದ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಮಾರ್ಕ 6:1-6 ವಾಕ್ಯ ನೀವು ಮತ್ತೆ ಸಮಯವಿರುವಾಗ ಓದಿದ್ರೆ ನಿಮಗೆ ಅರ್ಥ ಆಗುತ್ತದೆ ಪ್ರಿಯರೇ. ಓಕೆ, ಇಲ್ಲಿ ನಾವು ನೋಡ್ತೇವೆ, ಯಾರೋ ಶಿಷ್ಯರು ಬಂದು ಹೇಳ್ತಾರೆ, ಉಪದೇಶ ಕೊಡುವ ಸಂದರ್ಭದಲ್ಲಿ ನಿನ್ನ ತಮ್ಮಂದಿರು ಬಂದಿದ್ದಾರೆ, ನಿನ್ನ ತಾಯಿ ಬಂದಿದ್ದಾರೆ ಅಂತ ಹೇಳಿದಾಗ ಅವನು ಅದಕ್ಕೆ ಉಪದೇಶ ಬಿಟ್ಟು ಅರ್ಧದಲ್ಲೇ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು, ಶರೀರ ಸಂಬಂಧಕ್ಕೆ ಪ್ರಾಮುಖ್ಯತೆ ಕೊಟ್ಟು ಓಡಿ ಹೋಗಲಿಲ್ಲ. ಆತನೇನು ಹೇಳ್ತಿದ್ದಾನೆ? ಈ ವಾಕ್ಯ ಹೇಳ್ತಿದ್ದ 49:50 ಪುನಃ ಓದಿ. ಮತ್ತೆ 12:49-50. ಶಿಷ್ಯರ ಕಡೆಗೆ ಕೈ ತೋರಿಸಿ ಇಗೋ ನನ್ನ ತಾಯಿ ನನ್ನ ಸಹೋದರರು ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯು ತಾಯಿಯೂ ಆಗಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ಇನ್ನೊಂದು ವಾಕ್ಯದಲ್ಲಿ ಯೇಸು ಈ ರೀತಿ ಹೇಳಿದ, ಲೂಕ 11:27-28, ಲೂಕ್ 11:27-28 ಅಲ್ಲಿ ಕೂಡ ಒಂದು ಯೇಸು ಉಪದೇಶ ಕೊಡುತ್ತಿರುವ ಸಂದರ್ಭದಲ್ಲಿ ಒಂದು ಸ್ತ್ರೀ ಎದ್ದು ನಿಂತು ಹೇಳ್ತಾ ಇದ್ದಾಳೆ, ನಿನಗೆ ಮೊಲೆ ಕೊಡಿಸಿದಂಥ ಮೊಲೆಗೆ ಎಷ್ಟು ಧನ್ಯ ಎಂಬುದಾಗಿ. ಆಗ ಯೇಸುವಿನ ಉತ್ತರ ಕೊಡ್ತಾನೆ, ನೋಡುವ ಓದಿ. ಲೂಕ್ 11:27-28, ಲೂಕ್ 11:27-28. ಆತನು ಈ ಮಾತುಗಳನ್ನು ಹೇಳುತ್ತಿರುವಾಗ ಜನರಲ್ಲಿ ಒಬ್ಬ ಸ್ತ್ರೀಯು ನಿನ್ನನ್ನು ಹೊತ್ತ ಗರ್ಭವು ನೀನು ಕುಡಿದ ಮೊಲೆಗಳು ಧನ್ಯವಾದವುಗಳು ಎಂದು ಕೂಗಿದಳು. ಆತನು ಹಾಗನ್ನ ಬೇಡ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆಕೊಳ್ಳುವವರೇ ಧನ್ಯರು ಅಂದನು. ಪ್ರೈಸ್. ಯಾರು ಧನ್ಯರೀಗ? ಯಾರು ಧನ್ಯರು? ಮರಿಯಳು ಧನ್ಯರ? ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯುವರು ಧನ್ಯರ? ನಾನು ಹೇಳ್ತೇನೆ, ವಾಕ್ಯ ಏನು ಹೇಳ್ತದೆ? ಆಮೆನ್. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ದೇವರ ಚಿತ್ತವನ್ನು ಯಾರು ನೆರವೇರಿಸ್ತಾರೋ ಅವರ ನನಗೆ ತಮ್ಮ, ತಂಗಿ, ಅಣ್ಣ, ಅಕ್ಕ, ತಾಯಿ ಎಂಬುದಾಗಿ ಯೇಸುಮಿ ಅಲ್ಲಿ ಹೇಳ್ತಾನೆ. ಶಾರೀರಿಕವಾದ ಸಂಬಂಧಕ್ಕೆ ಆತನೇನು ಕೊಡ್ತಾ ಇಲ್ಲ, ಹೆಚ್ಚಾದ ಪ್ರಾಮುಖ್ಯತೆ ಕೊಡದಿರುವಂಥದ್ದನ್ನು ಕೂಡ ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. 3ನೇ ಆಶೀರ್ವಾದ ದೇವರ ಚಿತ್ತವನ್ನು ನೆರವೇರಿಸಿದ ನಿಮಿತ್ತವಾಗಿ ಸಿಗುವಂಥದ್ದು ಯೋಹನ್ನನ ಸುವಾರ್ತೆ 9:31, ಜಾನ್ 9:31, ಪ್ರಾರ್ಥನೆಗೆ ಉತ್ತರವು ಸಿಗುತ್ತದೆ. ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು. ಪ್ರೈಸ್ ಗಾಡ್. ಅದರ ಅರ್ಥ, ಭಕ್ತಿಹೀನರ ಪ್ರಾರ್ಥನೆ ದೇವರು ಕೇಳುವುದಿಲ್ಲ ಅಂತೆ. ನಾವು ಯೆಶಾಯನ ಪುಸ್ತಕ 1:15 ಓದ್ತೇವೆ, ನೀವು ಪ್ರಾರ್ಥಿಸುವಾಗ ನನ್ನ ಕಣ್ಣು ಮುಚ್ಚುತ್ತೇನೆ, ನನ್ನ ಕಿವಿಗಳನ್ನು ಮುಚ್ಚುತ್ತೇನೆ, ನಿಮ್ಮ ಕೈಗಳು ರಕ್ತ ಸಿಕ್ತವಾಗಿವೆ ಎಂಬುದಾಗಿ ಅಲ್ಲಿ ದೇವರು ಹೇಳುವಂಥದ್ದನ್ನು ಕಾಣ್ತೇವೆ. ಕೀರ್ತನೆ 66:18 ವಾಕ್ಯ ಓದುವಾಗ, ಕೆಟ್ಟತನದ ಮೇಲೆ ನನ್ನ ಮನಸ್ಸಿಟ್ಟಿದ್ದರೆ ಸ್ವಾಮಿ ನನ್ನ ವಿಜ್ಞಾಪನೆಯನ್ನು ಕೇಳುವುದಿಲ್ಲ ಎಂಬುದಾಗಿ ಕೂಡ ಅಲ್ಲಿ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾರು ಭಕ್ತನಾಗಿದ್ದುಕೊಂಡು ಆತನ ಚಿತ್ತವನ್ನು ನೆರವೇರಿಸುತ್ತಾನೋ ಅಂಥವರ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆ. ಅಲ್ಲಲ್ಲಿಯ. ಹಾಗಾದರೆ 3ನೇ ಆಶೀರ್ವಾದ ಏನೆಂದರೆ, ನಾವು ಏನು ಮಾಡಬೇಕಂತೆ? ಭಕ್ತರಾಗಿದ್ದು ಭಕ್ತಿ ಮಾಡಿಕೊಂಡು ಆತನ ಚಿತ್ತ ಪ್ರಕಾರವಾಗಿ ನಾವು ಜೀವಿಸುವುದಾದರೆ ನಮ್ಮ ಪ್ರಾರ್ಥನೆ ದೇವರು ಕೇಳುತ್ತಾನೆ, ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡುತ್ತಾನೆ. ದೇವರ ಪ್ರಾರ್ಥನೆ ಕೇಳದಿರುವ ಅನೇಕ ವಾಕ್ಯಗಳನ್ನು ನಾವು ಸತ್ಯವೇದದಲ್ಲಿ ಓದಬಹುದು. ಯೆಶಾಯ 59:1-2 ಹೇಳ್ತದೆ, ಐಸಾಯ 59:1-2 ಏನು ಹೇಳ್ತದೆ? ನನ್ನ ಕೈ ಮುಟ್ಟುಕೈಯಲ್ಲ, ನಿಮ್ಮನ್ನು ರಕ್ಷಿಸಲಾರದಂತ ನನ್ನ ಕೈ ಮುಟ್ಟುಕೈಯಲ್ಲ, ನನ್ನ ಕಿವಿಗಳು ಕಿವಿಡಲ್ಲ, ಆದರೆ ನಿಮ್ಮ ಅಪರಾಧಗಳು ನನ್ನನ್ನು ನಿಮ್ಮಿಂದ ಅಗಲಿಸುತ್ತಾ ಇವೆಂಬುದಾಗಿ
ದೇವರ ದುಃಖದಿಂದ ಅಲ್ಲಿ ಹೇಳುವಂಥದ್ದನ್ನು ಕೂಡ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರೈಸ್ ಗಾಡ್. ಧರ್ಮೋಪದೇಶ ಕಾಂಡ 1:43-45 ಯಾರು ಅವಿಧೇಯರಾಗುತ್ತಾರೆ ಅಂಥವರ ಪ್ರಾರ್ಥನೆ ಕೂಡ ದೇವರು ಕೇಳುವುದಿಲ್ಲ ಎಂಬುದಾಗಿ ಕೂಡ ಅಲ್ಲಿ ದೇವರು ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಹಾಗಾದರೆ ನಮ್ಮ ಪ್ರಾರ್ಥನೆ ದೇವರಿಗೆ ಕೇಳಲ್ಪಡುತ್ತದೆ. ಮೂರನೇ ಆಶೀರ್ವಾದ ಏನಾಗಿದೆ? ನಾವು ದೇವರ ಚಿತ್ತದ ಪ್ರಕಾರ ನಡೆಯುವುದಕ್ಕೆ ತೀರ್ಮಾನ ಮಾಡಿದರೆ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ನಾಲ್ಕನೇ ಆಶೀರ್ವಾದ 1 ಯೋಹನ್ನ 2ನೇ ಅಧ್ಯಾಯ 17ನೇ ವಚನ. 1 John chapter 2:17 ಎಂದೆಂದಿಗೂ ಜೀವಿಸುವಂತ ಒಂದು ಆಶೀರ್ವಾದ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಎಂದೆಂದಿಗೂ ಇರುವನು. ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನೆಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಹೀಗೆ 4 ವಿಧವಾದ ಆಶೀರ್ವಾದಗಳ ಬಗ್ಗೆ ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ನಾವು ಈಗ ತಿರುಗಿ ನಾವು 1 ಥೆಸಲೋನಿಕ 5ನೇ ಅಧ್ಯಾಯ 16-18ನೇ ವಾಕ್ಯಕ್ಕೆ ಬರುವ. ಮೊದಲದಾಗಿ ಪೌಲ ಏನು ಹೇಳ್ತದನೆ? ನೀವು ಯಾವಾಗಲೂ ಸಂತೋಷ ಪಡಿರಿ, ಯಾವಾಗಲೂ ಸಂತೋಷ ಪಡಿರಿ. ಲೋಕದಲ್ಲಿ ಅನೇಕ ವಿಧವಾದ ಸಂತೋಷಗಳು ಉಂಟು ಅಲ್ಲಲ್ಲಿಯ. ಕೆಲವೊಮ್ಮೆ ಮದ್ಯಪಾನ ಮಾಡುವಾಗ ಸಿಗುವಂಥ ಸಂತೋಷ ಒಂದು ಇದೆ, ಮಾದಕ ದ್ರವ್ಯ ಸೇವಿಸುವಾಗ ಸಿಗುವಂಥ ಸಂತೋಷ ಇದೆ, ಫಿಲ್ಮ್ಗಳನ್ನು ನೋಡುವಾಗ ಸಿಗುವಂಥ ಸಂತೋಷ ಇದೆ. ಬೇರೆ ಬೇರೆ ವಿಧವಾಗಿ ನಾವು ಲೋಕದಲ್ಲಿ ಸಂತೋಷಗಳನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಆದರೆ ಈ ಎಲ್ಲ ಸಂತೋಷಗಳು ನೆಲೆ ನಿಲ್ಲುವಂಥ ಸಂತೋಷಗಳು ಅಲ್ಲ. ಆಗ ದೇವರು ಯಾವ ಸಂತೋಷದ ಬಗ್ಗೆ ಮಾತಾಡ್ತಾ ಇದ್ದಾನೆ? ಅಲ್ಲಲ್ಲಿಯ ನಾವು ದೈವಿಕವಾದ ಸಂತೋಷ, ಆತ್ಮಿಕವಾದಂಥ ಸಂತೋಷ, ಇದರ ಕುರಿತಾಗಿ ದೇವರು ಪೌಲನ ಮೂಲಕವಾಗಿ ಮಾತಾಡ್ತಾ ಇದ್ದಾನೆ. ಯಾವಾಗಲೆಂಬುದಾಗಿ ಹೇಳುವಾಗ ಯಾವಾಗ? ಎಲ್ಲ ಸಮಯಗಳಲ್ಲಿ ನಾವು ಸಂತೋಷವಾಗಿರಬೇಕೆಂಬುದು ದೇವರ ಚಿತ್ತ. ನಮಗೆ ರೋಗ ಇರುವಾಗ, ವೇದನೆ ಇರುವಾಗ, ಇಕ್ಕಟ್ಟಿನ ಅವಸ್ಥೆಯಲ್ಲಿ, ನೋವಿನ ಅವಸ್ಥೆಯಲ್ಲಿ, ಕೊರತೆಗಳು ಇರುವಾಗ, ಬಾಧೆಗಳಿರುವಾಗ, ಸಂಕಟ ಇರುವಾಗ, ಎಲ್ಲ ಸಮಯದಲ್ಲಿ ಕೂಡ ನಾವು ಸಂತೋಷವಾಗಿರಬೇಕೆಂಬುದು ದೇವರ ಚಿತ್ತವಾಗಿದೆ. ದೇವರು ಅದನ್ನೇ ನಮ್ಮಿಂದ ಬಯಸುವಂಥದ್ದು ಕೂಡ ಆಗಿದೆ. ನೋಡಿ, ಪೌಲನ ಕುರಿತಾಗಿ ಓದುವುದಾದರೆ ಫಿಲಿಪ್ಪಿ ಪುಸ್ತಕ 3ನೇ ಅಧ್ಯಾಯ 1ನೇ ವಾಕ್ಯ, ಫಿಲಿಪ್ಪಿ ಪುಸ್ತಕ 4ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಓದ್ತೇವೆ, ಕರ್ತನಲ್ಲಿ ಸಂತೋಷಿಸಿರಿ, ತಿರುಗಿ ನಿಮಗೆ ಹೇಳುತ್ತೇನೆ ಕರ್ತನಲ್ಲಿ ಸಂತೋಷಿಸಿರಿ ಎಂಬುದಾಗಿ ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಅದರ ಅರ್ಥ ಏನೆಂದರೆ, ಪೌಲನು ಈ ಪತ್ರಿಕೆ ಬರೆಯುವಾಗ ಎಲ್ಲಿಂದ ಬರೀತಾ ಇದ್ದಾನೆ? ಸೆರೆಮನೆಯಲ್ಲಿ ಇದ್ದುಕೊಂಡು ಆತನ ಪತ್ರಿಕೆ ಬರೀತಾ ಇದ್ದಾನೆ. ಪೌಲನು ಸೆರೆಮನೆಯಲ್ಲಿ ಇದ್ದುಕೊಂಡು 4 ಪತ್ರಿಕೆ ಬರೆದಿದ್ದಾನೆ. 1 ಎಫೆಸ, 2ನೇದು ಫಿಲಿಪ್ಪಿ, 3ನೇದು ಕೊಲೊಸ್ಸೆ, 4ನೇದು ಫಿಲೋಮೋನ ಎಂಬುದಾಗಿ ಹೇಳುವಂಥ 4 ಪತ್ರಿಕೆಗಳನ್ನು ಸೆರೆಮನೆಯಲ್ಲಿ ಇರುವಂಥ ಸಂದರ್ಭದಲ್ಲೇ, ಕೈದಿಯಾಗಿರುವಂಥ ಸಂದರ್ಭದಲ್ಲೇ ಪೌಲನು ಬರೆದಂಥ ಪತ್ರಿಕೆಗಳು. ಟೋಟಲ್ 14 ಪತ್ರಿಕೆಗಳನ್ನು ಪೌಲನು ಬರೆದಿದ್ದಾನೆ. ಸೆರೆಮನೆಯಲ್ಲಿ ಆತನು ಒಂದು ಕತ್ತಲೆ ಕೋಣೆಯಲ್ಲಿ ಇದ್ದುಕೊಂಡು ಕೈ ಕಾಲುಗಳಿಗೆ ಕೊಳ ಹಾಕೊಂಡ ಪರಿಸ್ಥಿತಿಯಲ್ಲಿ ಆತನು ಫಿಲಿಪ್ಪಿ ಸಭೆಗೆ ಆ ಪರಿಸ್ಥಿತಿಯಲ್ಲಿ ಕೂಡ ಒಂದು ಪತ್ರಿಕೆ ಬರೀತಾ ಇದ್ದಾನೆ. ಅದರಲ್ಲಿ ಆತನು ಹೇಳ್ತಾ ಇದ್ದಾನೆ, ಕರ್ತನಲ್ಲಿ ಸಂತೋಷಿಸಿರಿ, ತಿರುಗಿ ನಿಮಗೆ ಹೇಳುತ್ತೇನೆ ಕರ್ತನಲ್ಲಿ ಸಂತೋಷಿಸಿರಿ ಎಂಬುದಾಗಿ ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಇದು ದೇವರ ಚಿತ್ತವಾಗಿದೆ. ನಮ್ಮ ಕುರಿತಾಗಿರುವ ದೇವರ ಚಿತ್ತ ಯಾವಾಗಲೂ ಸಂತೋಷದಿಂದ ನಾವು ಇರುವಂಥದ್ದು. ಕುಗ್ಗಿ ಹೋದ ಅನುಭವ ಇರ್ಬೋದು, ನಿರಾಶ ಅನುಭವಗಳು ಇರ್ಬೋದು, ಇವೆಲ್ಲವೂ ನಮ್ಮ ಜೀವಿತದಲ್ಲಿ ರೋಗಗಳನ್ನು, ವ್ಯಾಧಿಗಳನ್ನು ತೆಗೆದುಕೊಂಡು ಬರುವಂಥದ್ದಾಗಿದೆ. ಆದರೆ ಎಲ್ಲ ಪರಿಸ್ಥಿತಿ ದೇವರ ಮಕ್ಕಳು ಏನಾಗಿರ್ಬೇಕಂತೆ? ಸಂತೋಷ ಪಡುವವರು ಆಗಿರಬೇಕೆಂಬುದು ದೇವರ ಚಿತ್ತ ಎಂಬುದಾಗಿ ಈ ವಾಕ್ಯಗಳ ಆಧಾರದಲ್ಲಿ ನಾವು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಅಪೊಸ್ತಲಕೃತ್ಯ 5:40-42 ವಾಕ್ಯ ಓದುವಾಗ ಇಲ್ಲಿ ಸುವಾರ್ತೆ ನಿಮಿತ್ತವಾಗಿ ಶಿಷ್ಯರಿಗೆ ಏಟುಗಳು ಬಿದ್ದವು, ಚಾಡಿ ಏಟುಗಳು ಬಿದ್ದವು, ಅವರಿಗೆ ಬೆದರಿಕೆ ಸಿಕ್ಕಿತ್ತು. ಯೇಸುಸ್ವಾಮಿ ಹೆಸರನ್ನು ಹೇಳಬಾರದು, ಸುವಾರ್ತೆಯನ್ನು ಸಾರಬಾರದೆಂಬಂಥ ಬೆದರಿಕೆ ಕೂಡ ಸಿಕ್ಕಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ನೋಡುವ, ಓದಿ ವಾಕ್ಯವನ್ನು.
ಅವರು ಅವನ ಮಾತಿಗೆ ಒಪ್ಪಿ ಅಪೊಸ್ತಲರನ್ನು ಕರೆಸಿ ಓಡಿಸಿ ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದೆಂದು ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದೆಂದು ಅಪ್ಪಣೆ ಕೊಟ್ಟು ಅವರನ್ನು ಬಿಟ್ಟು ಬಿಟ್ಟರು. ಅಪೊಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡೆವೆಂದು ಸಂತೋಷಿಸುತ್ತಾ ಹಿರಿ ಸಭೆಯ ಎದುರಿನಿಂದ ಹೊರಟು ಹೋಗಿ ಪ್ರತಿದಿನ ಎಡೆಬಿಡದೆ ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾದ ಶುಭ ವರ್ತಮಾನವನ್ನು ಸಾರುತ್ತಾ ಇದ್ದರು. ಅವರು ಸಂತೋಷ ಪಡ್ತಾ ಇದ್ದಾರೆ. ಕ್ರಿಸ್ತನ ಹೆಸರಿನ ನಿಮಿತ್ತವಾಗಿ ಈ ಬಾಧೆ ನಮಗೆ ಸಿಕ್ಕಿತ್ತಲ್ಲ, ಕ್ರಿಸ್ತನ ನಿಮಿತ್ತವಾಗಿ ಈ ನಿಂದೆ ನಮಗೆ ಸಿಕ್ಕಿತ್ತಲ್ಲ, ಕ್ರಿಸ್ತನ ನಿಮಿತ್ತವಾಗಿ ಈ ಏಟು ನಮಗೆ ಸಿಕ್ಕಿತ್ತಲ್ಲ, ಕ್ರಿಸ್ತನ ನಿಮಿತ್ತ ಈ ಅವಮಾನ ನಮಗೆ ಸಿಕ್ಕಿತ್ತಲ್ಲ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಸಂತೋಷ ಪಡ್ತಾ ಇದ್ದಾರೆ. ಆಯ್ತಾ? ಯೇಸು ಏನ್ ಹೇಳಿದ್ದ? ಮತ್ತ 5:11-12 ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಿಂಸಿಸಿ ನಿಂದಿಸಿ ನಿಮ್ಮ ಮೇಲೆ ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ. ಏನ್ ಪಡ್ಬೇಕೀಗ? ನಾವು ದುಃಖ ಪಡ್ಬೇಕಾ? ಅಳುತ್ತಾ ಕೂತ್ಕೋಬೇಕಾ? ಅಲ್ಲಯ್ಯ, ಕುಗ್ಗಿ ಹೋಗ್ಬೇಕಾ ನಾವು ಇಂಥ ಮಾತು ಸಿಗುವಾಗ? ಏನಂತ ವಾಕ್ಯ? ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಪ್ರೈಸ್ ಗಾಡ್. ಪ್ರತಿಯೊಂದಕ್ಕೂ ಫಲ ಇದೆ. 1 ಕೊರಿಂಥ 15:58 ಹೇಳ್ತದೆ, ಅಲ್ಲಲ್ಲಿಯ ಕರ್ತನ ಸೇವೆಯಲ್ಲಿ ಪಡುವಂತ ಪ್ರಯಾಸ ನಿಷ್ಫಲವಾಗುವುದಿಲ್ಲ, ಅದಕ್ಕೆ ಫಲ ಇದೆ, ಪ್ರತಿಫಲ ಇದೆ ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಲೂಕ 6:22-23 ಓದಿ. ಲೂಕ್ ಚಾಪ್ಟರ್ 6:22-23. ಮನುಷ್ಯ ಕುಮಾರ ಅಂದ್ರೆ ಯೇಸು ಕ್ರಿಸ್ತನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ಎರಡನೇದಾಗಿ ಬಹಿಷ್ಕಾರ ಹಾಕಿ ನಿಂದಿಸಿ ಮೂರನೇದಾಗಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದೆಂದು ತೆಗೆದು ಹಾಕಿದರೆ ನೀವು ಧನ್ಯರು. ಆಮೆನ್. ಓದಿ. ಆ ದಿನದಲ್ಲಿ ಸಂತೋಷ ಪಡಿರಿ, ಕುಣಿದಾಡಿರಿ. ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಿಮಿತ್ತವಾಗಿ ಇದೆಲ್ಲ ನಮಗೆ ಸಿಗುವುದಾದರೆ ನಾವು ಧನ್ಯರೆಂಬುದಾಗಿ ಇದರ ವಾಕ್ಯದ ಮೂಲಕ ತಿಳ್ಕೊಳ್ತಾ ಇದ್ದೇವೆ ಪ್ರಿಯರೇ. ಯಾಕಂದ್ರೆ ಈ ಲೋಕದಲ್ಲಿ ನಮಗೆ ಫಲ ಇಲ್ಲ, ಆದರೆ ಪರಲೋಕದಲ್ಲಿ ಅದರ ಪ್ರತಿಫಲ ಒಂದು ದಿವಸ ನಾವು ಪಡ್ಕೊಳ್ಳಿಕ್ಕೆ ನಾವು ಹೋಗುತ್ತೇವೆ. ಹಲ್ಲೆಲೂಯ. ಹಾಗಾದ್ರೆ ಈಗ ನಾವು ಈ ವಾಕ್ಯದ ಮೂಲಕವಾಗಿ ತಿಳ್ಕೊಳ್ತೇವೆ. ಪೌಲ ಹೇಳ್ತಾನೆ, ಯಾವಾಗಲೂ ಸಂತೋಷ ಪಡಿರಿ. ಯಾವ ರೀತಿಯಲ್ಲಿ ನಾವು ಸಂತೋಷವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ? ಕಾರಣ ಸಂತೋಷ ಪಡ್ರಿ ಎಂಬುದಾಗಿ ಪೌಲನು ಹೇಳುವುದಕ್ಕೆ ಒಂದು ಕಾರಣ ಇದೆ. ಏನು ಕಾರಣ ಅಂದರೆ, ಸಂತೋಷದ ವಿಶೇಷತೆಯನ್ನು ತಿಳ್ಕೊಳ್ಳುವ ನಾವು ಜ್ಞಾನೋಕ್ತಿ ಪುಸ್ತಕ 15 ಅಧ್ಯಾಯದ 13ನೇ ವಾಕ್ಯ ಓದುವ. ಪ್ರಾಪ್ ಚಾಪ್ಟರ್ 15:13. ಹರ್ಷ ಹೃದಯದಿಂದ ಹಸನ್ಮುಖ, ಮನೋವ್ಯತೆಯಿಂದ ಆತ್ಮಭಂಗ. ಎಲ್ಲರೂ ಹೇಳಿ, ಹರ್ಷ ಹೃದಯದಿಂದ ಅಸನ್ಮುಖ, ಮನೋವ್ಯತೆಯಿಂದ ಆತ್ಮಭಂಗ. ಪುನಃ ಹೇಳಿ, ಹರ್ಷ ಹೃದಯದಿಂದ ಅಸನ್ಮುಖ, ಮನೋವ್ಯತೆಯಿಂದ ಆತ್ಮಭಂಗ. ಯಾರಿಗೆಲ್ಲ ಮನೋವ್ಯತೆ ಇರ್ತದೆ ನೋಡಿ, ಅವರು ಕುಗ್ಗಿ ಹೋಗ್ತಾರೆ. ಅನೇಕರು ಏನಾಗ್ತಾರೆ? ಆತ್ಮಹತ್ಯೆಗೆ ಮುಂದಾಗುವಂಥದ್ದು. ಇನ್ನು ಕೆಲವರು ಯಾವುದರಲ್ಲೂ ಅವ್ರ ಕೆಲಸ ಮಾಡಲಿಕ್ಕೆ ಇಷ್ಟ ಇರುವುದಿಲ್ಲ, ಏನು ಮಾಡಲಿಕ್ಕೆ ಇಷ್ಟ ಇರೋದು, ಯಾರೊಟ್ಟಿಗೆ ಮಾತಾಡಲಿಕ್ಕೆ ಅವರು ಬಯಸುವುದಿಲ್ಲ. ಅದಕ್ಕಾಗಿ ಪೌಲನು ಹೇಳುವುದಿಲ್ಲ, ಯಾವಾಗಲೂ ಸಂತೋಷ ಪಡಿ. ಇನ್ನೊಂದು ವಾಕ್ಯ ಅದೇ 15ನೇ ವಾಕ್ಯ ಓದಿ. ಜ್ಞಾನೋಕ್ತಿ 15:15. ದೀನನ ದಿನಗಳೆಲ್ಲ ದುಃಖ ಭರಿತ ಹರ್ಷ ಹೃದಯನಿಗೆ ನಿತ್ಯವೂ ಔತಣ. ಎಲ್ಲರಡಿ, ದೀನನ ದಿನಗಳೆಲ್ಲ ದುಃಖ ಭರಿತ ಹರ್ಷ ಹೃದಯನಿಗೆ ನಿತ್ಯವೂ ಔತಣ. ಪ್ರೈಸ್ ಗಾಡ್. ಓಕೆ, ಇನ್ನೊಂದು ವಾಕ್ಯ ಓದಿ.
ಜ್ಞಾನೋಕ್ತಿ 17:22, ಪ್ರಾಬ್ಸ್ 17:22. ಹರ್ಷ ಹೃದಯವು ಒಳ್ಳೆ ಔಷಧ, ಹರ್ಷ ಹೃದಯವು ಒಳ್ಳೆ ಔಷಧ, ಕುಗ್ಗಿದ ಮನದಿಂದ ಒಣಮೈ. ಕುಕ್ಕಿದ ಮನದಿಂದ ಒಣಮೈ. ಪ್ರೈಸ್ ಗಾಡ್. ಹರ್ಷ ಹೃದಯ ಏನಾಗಿದೆ? ಒಳ್ಳೆಯ ಔಷಧ. ನಾವು ಸಂತೋಷದಲ್ಲಿ ಇರುವಾಗ ಎಷ್ಟೋ ಕಾಯಿಲೆಗಳು ಗುಣ ಆಗುತ್ತವೆ. ಪ್ರೈಸ್ ಗಾಡ್. ಅದು ಒಳ್ಳೆಯ ಔಷಧ ಅಂತೆ. ಹರ್ಷ ಹೃದಯ ಏನಾಗಿದೆ? ಅದು ಔಷಧಿ ಆಗಿದೆ. ನಮ್ಮ ರೋಗಕ್ಕೆ ಔಷಧಿ ಹರ್ಷ ಹೃದಯ ಉಳ್ಳವಾಗಿ. ನೋಡಿ, ನಾನು ಕಳೆದ ದಿವಸಗಳಲ್ಲಿ ನಾನು ಟಿ ವಿ ಮಾಧ್ಯಮಗಳಲ್ಲಿ ನೋಡಿದೆ, ನ್ಯೂಸ್ ಪೇಪರಲ್ಲಿ ಕೊರೋನಾ ಕಾಯಿಲೆ ಅಂತ ಜಸ್ಟ್ ರಿಪೋರ್ಟ್ ಬಂತಷ್ಟೇ. ಇವರಿಗೆ ಜ್ವರ ಇಲ್ಲ, ಇವರಿಗೆ ಏನು ತೊಂದರೆನಿಲ್ಲ ಶರೀರದಲ್ಲಿ. ರಿಪೋರ್ಟ್ ಬಂದದ್ದೇ ಎಷ್ಟೊಂದು ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋದರು. ಕೇಳಿದ್ದೀರಾ? ಪ್ರೈಸ್ ಗಾಡ್. ನಾವು ಉಡುಪಿ ಜಿಲ್ಲೆಯಲ್ಲಿ ಕೂಡ ನಡೆದಿದೆ ಅಂತ ಘಟನೆ. ತುಂಬ ದುಃಖಕರದ ಸಂಗತಿ. ಹಲ್ಲೆಲೂಯಾ. ಏನು ಸೈತಾನ ಏನು ಭಯವನ್ನು ಬಿತ್ತಿಬಿಟ್ಟಿದೆ. ಅದಕ್ಕೆ ನಾನು ಹೇಳೋದು, ನ್ಯೂಸನ್ನು ಜಾಸ್ತಿಯಾಗಿ ನೋಡ್ಲಿಕ್ಕೆ ಹೋಗಬೇಡ. ಈಗಿನ ನ್ಯೂಸ್ಗಳೆಲ್ಲ ಭಯಪಡಿಸುವಂಥ ನ್ಯೂಸ್ಗಳೇ, ತುಂಬ ಭಯಪಡಿಸ್ತಾ ಇರುವಂಥ ನ್ಯೂಸ್ಗಳು. ಪ್ರೈಸ್ ಗಾಡ್. ಕೊರೋನಾ ಅಂದರೆ ಅಷ್ಟೊಂದು ಭಯಪಡಿಸುವಂಥ ಸಂಗತಿ ಇಲ್ಲ ಅದರಲ್ಲಿ. ಹೆಚ್ಚಾಗಿ ನೋಡಿದ್ರೆ ಭಯಪಡಿಸುವಂಥ ಅಂಥ ಸಂಗತಿನೇ ಇಲ್ಲ ಅಲ್ಲಿ. ಆದರೆ ಭಯವನ್ನು ಬಿತ್ತಿಬಿಟ್ಟಿದ್ದಾರೆ. ಮೊನ್ನೆ ದಿವಸ ಬಾಂಬೆಯಿಂದ ಒಂದು ಅಂಕಲ್ ನನ್ನೊಟ್ಟಿಗೆ ಮಾತಾಡ್ತಿದ್ರು, ಫೋನ್ ಮಾಡಿ ಮಾತಾಡ್ತಿದ್ರು. ಅವರು ಹೇಳ್ತಿದ್ರು, ಹಲ್ಲೆಲೂಯಾ, ಅಷ್ಟೊಂದು ದೊಡ್ಡ ವಿಷಯನೇ ಇಲ್ಲ, ಮನೆಯಲ್ಲಿದ್ದುಕೊಂಡು ಕ್ಯೂರ್ ಮಾಡಬಹುದು ಆ ರೋಗ ಬಂದರೆ. ಒಂದು ಸ್ವಲ್ಪ ವೈರಲ್ ಜ್ವರ ಬಂದಾಗಿ ಬರ್ತದೆ. ಜ್ವರ ಬಂದ ನಂತರ 4-5 ದಿವಸ, 1 ವಾರ ಮೈಕೆ ನೋವು ಇರ್ತದೆ. ಮನೆಯಲ್ಲೇ ಇದ್ದುಕೊಂಡು ನಾವು ಅದು ಕ್ಯೂರ್ ಮಾಡಬಹುದು. ಏನು ದೊಡ್ಡ ಲಕ್ಷ ಹೋಗಿ ಬಿಲ್ಲುಗಳನ್ನು ಆಸ್ಪತ್ರೆ ಕಟ್ಟುವಂಥ ಅವಶ್ಯಕತೆ ಇಲ್ಲ. ನೋಡಿ, ಮಾರ್ಚ್ ನಂತರ ಕೊರೋನಾ ಯಾವಾಗ ಬಂತು, ಬಿಲ್ಲುಗಳ ರೇಟ್ ಲಕ್ಷ ಕಟ್ಟಲೆ ಬಂತು. ಅದಕ್ಕೆ ಲಕ್ಷ ಕಟ್ಟಲೆ ಬಿಲ್ ಇರಲಿಲ್ಲ. ಸಾಧಾರಣ ಏನು ಮಾಡಲಿವುದು ಗೊತ್ತಿಲ್ಲ. ಭಯವನ್ನು ಸೈತಾನ ಬಿತ್ತು ಬಿಟ್ಟಿದ್ದಾನೆ. ಸೈತಾನ ಏನು ಮಾಡಿದ್ದಾನೆ? ಈ ಮಾಧ್ಯಮಗಳ ಮೂಲಕವಾಗಿ ಭಯಪಡಿಸುವಂಥ, ಇವನು ಕೆಲವು ಡಾಕ್ಟ್ರುಗಳು ಕೂಡ ಎನ್ಕರೇಜ್ ಮಾಡ್ತಾ ಇಲ್ಲ. ನಿನ್ನೆ ನಮಗೆ ಸಂಬಂಧಪಟ್ಟ ಪರಿಚಯ ಇರುವಂಥ ಒಬ್ಬರು ಒಂದು ಆಸ್ಪತ್ರೆಗೆ ಹೋದರು. ಅವರಿಗೆ ಸ್ವಲ್ಪ ಜ್ವರ ಇತ್ತು, ಸ್ವಲ್ಪ ಕಫ ಇತ್ತು. ಅವರ ಮಗನಿಗೆ ನೆಗೆಟಿವ್ ರಿಪೋರ್ಟ್ ಬಂದಿದೆ. ನೆಗೆಟಿವ್. ಇವರಿಗೆ ಕೊರೋನಾ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಗನ ತಗೊಂಡು ಇನ್ನೊಂದು ಆಸ್ಪತ್ರೆಗೆ ಹೋದರು. ಈ ಆಸ್ಪತ್ರೆ ಹೋಗಿ ಬಂದು ಹೇಳಲಿಲ್ಲ. ಅಲ್ಲಿ ಹೋದಾಗ ಆ ಡಾಕ್ಟರ್ ಹೇಳ್ತಾರೆ, ಅಲ್ಲಿ ನೆಗೆಟಿವ್ ಬಂದು ಇಲ್ಲಿ ಪಾಸಿಟಿವ್ ಬರಬಾರ್ದೆಂಬುದಾಗೇನಿಲ್ಲ ಅಂತೆ. ನೋಡಿ, ನಮ್ಮ ಆಸ್ಪತ್ರೆಗಳ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ ಇವತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಹರ್ಷ ಹೃದಯನಿಗೆ ನಿತ್ಯವೂ ಔತಣ. ಕೊರೋನಾ ಬಂದರೂ ನೀವು ಸಂತೋಷದಿಂದಿರಿ, ದೇವರ ಸ್ತುತಿಸಿರಿ, ಮಹಿಮೆ ಪಡಿಸಿರಿ. ಭಯಪಡುವಂಥ ಅವಶ್ಯಕತೆ ಇಲ್ಲ. ನಮ್ಮ ದೇವರು ಸೌಖ್ಯಪಡಿಸುವಂಥ ದೇವರಾಗಿದ್ದಾನೆ, ಗುಣಪಡಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕೊರೋನಾ ಬಂದರೂ ಕೂಡ ಆತ್ಮಹತ್ಯೆಗೆ ಮುಂದಾಗೋದು ಅದು ಬೇರೆ, ಅದಕ್ಕಿಂತಲೂ ಮಾರಕ ರೋಗ ಬಂದರೂ ಕೂಡ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಆತ್ಮಹತ್ಯೆ ಮಾಡಿದಂತೆ ವ್ಯಕ್ತಿ ಎಲ್ಲಿ ಹೋಗ್ತಾನೆ ಗೊತ್ತುಂಟ? ರಕ್ಷಣೆ ಹೊಂದಿದ್ರು, ದೀಕ್ಷೆ ತೆಗೆದುಕೊಂಡ ವ್ಯಕ್ತಿ ಆಗಿದ್ರು, ಆತ್ಮಹತ್ಯೆ ಮಾಡಿದ ತಕ್ಷಣ ಅವನು ಹೋಗುವುದು ನೇರವಾಗಿ ನರಕಕ್ಕೆ, ಉಪದ್ರವ ಸ್ಥಳಕ್ಕೆ ಆತನು ಹೋಗುತ್ತಾನೆ. ಅವ್ರ ರಕ್ಷಣೆ ಕಳ್ಕೊಂಡು ಬಿಡ್ತಾನೆ, ಅವನು ರಕ್ಷಣೆ ಇಲ್ಲ ಮತ್ತೆ. ಹಲ್ಲೆಲೂಯಾ. ಅದಕ್ಕೆ ಜ್ಞಾನೋಕ್ತಿ 17:22 ಹೇಳ್ತದೆ, ಹರ್ಷ ಹೃದಯನಿಗೆ ನಿತ್ಯವೂ ಔತಣ. ಹರ್ಷಧ್ವನಿ ಒಳ್ಳೆಯ ಔಷಧ. ಹರ್ಷೋದಯ ಏನಾಗಿದೆ ಅಂತೆ? ಅದು ಒಳ್ಳೆಯ ಔಷಧ. ಅದಕ್ಕಿಂತ ದೊಡ್ಡ ಔಷಧ ಇಲ್ಲ. ನೀವು ಸಂತೋಷದಿಂದಿರಿ. ಈ ನ್ಯೂಸ್ಗೆಲ್ಲ ಕಿವಿಗೊಡಬೇಡಿ. ಒಂದು ವಾಕ್ಯ ಹೇಳ್ತದೆ, ಯೋಬ 3:25 ಒಂದು ವಾಕ್ಯ ಓದಿ. ನನಗೆ ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು. ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುತ್ತದೆ. ಭಯ ಪಡಬಾರದು ನಾವು. ಇನ್ನೊಂದು ವಾಕ್ಯ ಕೂಡ ಅಲ್ಲಿ ಹೇಳ್ತದೆ, 9:35 ಓದಿ. ಯೋಬ, ಹೀಗಿದ್ದರೆ ನಾನು ಭಯಪಡದೆ ಮಾತಾಡುವೆನು. ಭಯಕ್ಕೆ ನನ್ನಲ್ಲೇನು ಆಸ್ಪದವಿಲ್ಲ. ಎಲ್ಲರಡಿ, ಭಯಕ್ಕೆ ನನ್ನಲ್ಲಿ ಆಸ್ಪದ ಇಲ್ಲ. ಭಯಕ್ಕೆ ನಾನು ಅವಕಾಶ ಕೊಡುವುದಿಲ್ಲ. ಪ್ರೈಸ್ ಗಾಡ್. ಅದಕ್ಕೆ ಇಲ್ಲಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದು, ಯಾವಾಗಲೂ ಸಂತೋಷ ಪಡ್ತಾ ಇರಬೇಕು. ಕೊರೋನಾ ಬಂದರೂ ಸಂತೋಷ ಪಡಿ. ಹಲ್ಲೆಲೂಯಾ. HIV ಬಂದರೂ ಸಂತೋಷ ಪಡಿ. ಕ್ಯಾನ್ಸರ್ ಬಂದರೂ ಸಂತೋಷ ಪಡಿ. ಕರ್ತನಲ್ಲಿ ಸಂತೋಷ ಪಡಬೇಕು ನಾವು. ಪ್ರೈಸ್ ಗಾಡ್. ಕರ್ತನಲ್ಲಿ ಸಂತೋಷ ನಮ್ಮ ಒಳಗಡಿರುವಾಗ, ಹಲ್ಲೆಲೂಯಾ, ಅದು ಔಷಧಿಯಾಗಿ ಬೇಕಾದ ಬಿಡುಗಡೆ ಅದು ತಗೊಂಡು ಬರುತ್ತದೆ. ಅದಕ್ಕೆ ಆ ವಾಕ್ಯ ಹೇಳ್ತಾ ಪೌಲು, ಯಾವಾಗಲೂ ಸಂತೋಷ ಪಡಿ. ಈಗ ನಾವು ನೋಡುವ ಯಾವ ವಿಧವಾಗಿ ನಾವು ಸಂತೋಷ ಪಡುವುದಕ್ಕೆ ಸಾಧ್ಯ, ಆ ವಾಕ್ಯಗಳನ್ನು ಸ್ವಲ್ಪ ಧ್ಯಾನ ಮಾಡಿ ನಾವು ಮುಂದಕ್ಕೆ ಹೋಗುವ. ಒಂದನೇದಾಗಿ ಕೀರ್ತನೆ
1ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದುವ. ಬುಕ್ ಆಫ್ ಸಾಮ್ ಚಾಪ್ಟರ್ 1. ಈ ವಾಕ್ಯ ಓದುವಾಗಲೇ ಅರ್ಥ ಆಗಿರಬೇಕು ಜನರಿಗೆ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಧರ್ಮನಿಂದಕರೊಂದಿಗೆ ಕೂತ್ಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ, ಎಲ್ಲರೂ ಹೇಳಿ ಯೆಹೋವನ ಧರ್ಮಶಾಸ್ತ್ರದಲ್ಲಿ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಬೆಳಿಗ್ಗೆ ಮಾತ್ರ, ಮತ್ತೆ Okay. ಯಾವಾಗ? ವಾರಕ್ಕೊಮ್ಮೆ ಅಲ್ವಾ? ಏನ್ ಬರುತ್ತೆ ಬೈಬಲ್, ನಿಮ್ಮ ಬೈಬಲ್ ಓದುವ? ಯೆಹೋವನ ಧರ್ಮಶಾಸ್ತ್ರ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ, ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವ. ಯಾವಾಗ ಧ್ಯಾನಿಸಬೇಕಂತೆ? ಹಗಲು ಈರುಳು. ಎಲ್ಲರಡಿ ಹಗಲು ಈರುಳು. ಹಗಲು ಈರುಳು ಧ್ಯಾನಿಸುವವನು ಏನಾಗಿದ್ದಾನೆ? ಅವನು ಎಷ್ಟೋ ಧನ್ಯನು. ಅವನು ಎಷ್ಟೋ ಧನ್ಯನು. ನಮಗೆ ಆನಂದ ಕೊಡುವಂತ ಒಂದು ಪುಸ್ತಕ ಎಂಬುದಾಗಿ ಹೇಳ್ಬೇಕಾದ್ರೆ ಅದು ಸತ್ಯ ವೇದ, ಅದು ಬೈಬಲ್ ಆಗಿದೆ. ಇದರಲ್ಲಿ ಭಯಪಡಿಸುವಂತ ವಾರ್ತೆಗಳಿಲ್ಲ, ನಿರಾಶೆ ಪಡಿಸುವಂತ ವಾರ್ತೆಗಳು ಇದರಲ್ಲಿ ಇಲ್ಲ, ಕುಗ್ಗಿಸುವಂತ ವಾರ್ತೆಗಳು ಈ ಸತ್ಯವೇದದಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ಜೋಶುವನಿಗೆ ಒಂದು ಮಾತಾಡಿದೆ ಸ್ವಾಮಿ. ಜೋಶುವನ ಪುಸ್ತಕ 1ನೇ ಅಧ್ಯಾಯ 5ರಿಂದ 9 ವಾಕ್ಯ ಓದಿಕೊಳ್ಳೋಣ. ಬುಕ್ ಆಫ್ ಜೋಶುವ ಚಾಪ್ಟರ್ 1, 5 to 9. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಿನ್ನ ಜೀವಮಾನದಲ್ಲೆಲ್ಲ ನಿನ್ನ ಮುಂದೆ ಒಬ್ಬ ನಿಲ್ಲುವುದಿಲ್ಲ. ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ನಿನ್ನನ್ನು ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಸ್ಥಿರ ಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು, ನಾನು ಈ ಜನರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು. ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ನಾನು ಆಜ್ಞಾಪಿಸಿದ್ದೇನಲ್ಲ. ಮಿಕ್ಸ್ ಮಾಡಿ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ನಿನ್ನ ಸಂಗಡ ಇರುತ್ತಾನೆ ಎಂಬುದಾಗಿ ಹೇಳುವೆನು. ಅಲ್ಲಿ ಕೃತಾರ್ಥ ನಾವು ಆಗಬೇಕಾದರೆ ಅಲ್ಲ, ನಮಗೆ ಒಂದೇ ಒಂದು ಮಾರ್ಗ, ದೇವರ ಧರ್ಮಶಾಸ್ತ್ರದಲ್ಲಿ ಆನಂದ ಪಡಬೇಕು, ದೇವರ ವಾಕ್ಯದಲ್ಲಿ ಆನಂದ ಪಡಬೇಕು, ದೇವರ ವಾಕ್ಯದಲ್ಲಿ ಸಮಯವನ್ನು ಕಳೆಯಬೇಕು. ನಾವು 119 ಕೀರ್ತನೆ 47 ವಾಕ್ಯ ಓದುವ. 119 ಕೀರ್ತನೆ 47ನೇ ವಚನ. ಆಗ ನನ್ನನ್ನು ನಿಂದಿಸುವವನಿಗೆ ಉತ್ತರ ಕೊಡುವೆನು, ನಾನು ನಿನ್ನ ವಾಕ್ಯದಲ್ಲಿ ಭರವಸವಿಟ್ಟಿದ್ದೇನಲ್ಲ. ನಾನು ನಿನ್ನ ವಾಕ್ಯದಲ್ಲಿ ಭರವಸೆ. 162 ಕೀರ್ತನೆ ಕೂಡ ಓದಿ. 162 ವಾಕ್ಯ ಅದೇ ಅಧ್ಯಾಯದಲ್ಲಿ. ಒಬ್ಬನು ತಾನು ಸಂಪಾದಿಸಿದ ದೊಡ್ಡ ಕೊಳ್ಳೆಯಲ್ಲಿ ಹೇಗೋ ಹಾಗೆಯೇ ನಾನು ನಿನ್ನ ನುಡಿಯಲ್ಲಿ ಆನಂದಿಸುತ್ತೇನೆ. ಏನಂತದ ಇಲ್ಲಿ ದಾವೀದನು? ಒಬ್ಬನು ದೊಡ್ಡ ಕೊಳ್ಳೆಯಲ್ಲಿ ಹೇಗೋ, ಹಲ್ಲಲಿಯ ತಾನು ಸಂಪಾದಿಸಿದ ಕೊಳ್ಳೆಯಲ್ಲಿ ಹೇಗೋ ನಾನು ನಿನ್ನ ನುಡಿಯಲ್ಲಿ ಸಂತೋಷಿಸುತ್ತೇನೆ. ಪ್ರೈಸ್ ಗಾಡ್. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಸಂತೋಷವನ್ನು ತರುವಂತ. ಕೀರ್ತನೆ 1ಕ್ಕೆ ನಾವು ತಿರುಗಿ ಹೋಗುವ. ಬುಕ್ ಆಫ್ ಸಾಮ್ ಚಾಪ್ಟರ್ 1ಗೆ ತಿರುಗಿ ಹೋಗಿ ಕಂಟಿನ್ಯೂ ಓದಿ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ. ಯಾರು ನಿಲ್ಲುವ ಕಾಲ? ಯಾರು? ಧರ್ಮಶಾಸ್ತ್ರದಲ್ಲಿ, ದೇವರ ವಾಕ್ಯದಲ್ಲಿ ಹಗಲು ಈರುಳು ಧ್ಯಾನಿಸುವಂತ ವ್ಯಕ್ತಿ. ಅವನೇನಾಗಿದ್ದಾನೆ? ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರ್ತಾನೆ. ನೀರಿನ ಬಳಿ ಬೆಳೆದ ಮರ ಹೇಗಿರ್ತದೆ ಪ್ರಿಯರೇ? ಈಗ ನದಿಯ ಬರಿಯಲ್ಲಿ ನೀವು ಇದು ನೋಡಿರ್ಬೇಕು, ಮರಗಳನ್ನು ನೋಡಿರ್ಬೇಕು. ಅದು ನೀರು ಹಾಕುವಂತ ಅವಶ್ಯಕತೆ ಇರ್ತದೆ ಅದಕ್ಕೆ. ಅದು ಪುಷ್ಟಿಯಾಗಿ ಬೆಳೀತಾ ಇರ್ತದೆ. ಅದು ಒಳ್ಳೆ ತಕ್ಕ ಸಮಯಕ್ಕೆ ಫಲ ಕೊಡ್ತಾ ಇರ್ತದೆ, ನೋಡಿರ್ಬೋದು
ಅಲ್ಲಲಿಯ ಆ ನೀರಿನ ಬಳಿಯಲ್ಲಿ ಬೆಳೆದಂತ ಮರದಕ್ಕೆ ಆತನು ಸಮಾನವಾಗಿರುತ್ತಾನೆ. ಹಾಗಾದ್ರೆ ನಾವು ಏನ್ ಮಾಡಬೇಕು? ನಾವು ದೇವರ ಸಂತೋಷದಲ್ಲಿ ಯಾವಾಗಲೂ ಇರ್ಬೇಕಂದ್ರೆ ಏನ್ ಮಾಡಬೇಕು? ಮೊದಲನೇದಾಗಿ ನಾವು ದೇವರ ವಾಕ್ಯವನ್ನು ಹಗಲು ಧ್ಯಾನಿಸಬೇಕು, ವಾಕ್ಯದಲ್ಲಿ ಸಮಯ ಕಳೆಯಬೇಕು. ಓಕೆ, ಮುಂದೆ ಓದಿ. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ತಕ್ಕ ಕಾಲದಲ್ಲಿ ಫಲ ಕೊಡ್ತದಲ್ಲ. ಅದರ ನಾವು ಫಲ ಕೊಡುತ್ತೇವೆ. ವಾಕ್ಯದಲ್ಲಿ ಸಮಯ ಕೊಡುವಂತ ವ್ಯಕ್ತಿ, ವಾಕ್ಯದಲ್ಲಿ ಸಮಯ ಕಳೆಯುವಂತ ವ್ಯಕ್ತಿ ಯಾವಾಗಲೂ ಆತ್ಮಿಕವಾದ ಫಲವನ್ನು ಕೊಡುವಂತ ವ್ಯಕ್ತಿ ಆಗಿರುತ್ತಾನೆ. ದೇವರು ನಮ್ಮನ್ನು ಯಾಕೆ ಆರಿಸಿದ್ದು? ಯೋಹನ್ನ 15:16-17 ಏನ್ ಹೇಳ್ತದೆ? ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ಹೊರಟು ಹೋಗಿ ಫಲವನ್ನು ಕೊಡಬೇಕು, ಮತ್ತು ನೀವು ಕೊಡುವಂತ ಫಲವು ಅದು ಯಾವಾಗಲೂ ನಿಲ್ಲುವಂತ ಫಲವಾಗಿರಬೇಕು. ಅಲ್ಲಲ್ವಯ್ಯ? ಯೇಸು ಹೇಳಿದ್ದಾನೆ, ನೀವಲ್ಲ ನನ್ನನ್ನು ಆರಿಸಿದ್ದು, ನಾನು ನಿಮ್ಮನ್ನು ಆರಿಸಿದ್ದೇನೆ. ನೀವು ಹೊರಟು ಹೋಗಿ ಫಲ ಕೊಡಬೇಕು, ಮತ್ತು ನೀವು ಕೊಡುವಂತ ಫಲ ಏನಾಗಿರಬೇಕಂತೆ? ಯಾವಾಗಲೂ ನಿಲ್ಲುವಂತ ಫಲವಾಗಿರಬೇಕೆಂಬುದಾಗಿ ಕರ್ತನಾದ ಯೇಸು ಸ್ವಾಮಿ ಅಲ್ಲಿ ಹೇಳಿರುವಂಥದ್ದನ್ನು ಕಾಣ್ತೇವೆ. ಮುಂದೆ ಓದಿ. ಅದರ ಎಲೆ ಬಾಡುವುದೇ ಇಲ್ಲ. ಅದರ ಎಲೆ ಬಾಡುವುದೇ ಇಲ್ಲ. ಎಲೆ ಅಂದ್ರೆ ಏನು? ನಮ್ಮ ಜೀವಿತವಾಗಿದೆ. ಎಲೆ ಅಂದ್ರೆ ಏನು? ನಮ್ಮ ಜೀವಿತ. ಅದು ಬಾಡುವುದಿಲ್ಲ ಯಾವಾಗಲೂ. ವಾಕ್ಯದಲ್ಲಿ ನಿಲ್ಲುವವನು, ವಾಕ್ಯದ ಪ್ರಕಟಣೆ ಹೊಂದುವವನು ಯಾವ ಸಮಯದಲ್ಲೂ ಬಾಡಿ ಹೋಗುವುದಿಲ್ಲ. ನಿಂದೆ ಬರಲಿ, ಅವಮಾನ ಬರಲಿ, ದುಃಖ ಬರಲಿ, ಬಾಧೆ ಬರಲಿ, ಸಂಕಟ ಬರಲಿ, ಕೊರತೆ ಬರಲಿ, ರೋಗ ಬರಲಿ, ವ್ಯಾಧಿ ಬರಲಿ, ಅವನು ಬಾಡುವುದಿಲ್ಲ. ಯೋಬನು ತನ್ನ ಜೀವಿತದೆಲ್ಲ ಕಳ್ಕೊಂಡಾಗ ಯೋಬನ ಬಾಯಿಂದ ಬಂದಂತ ಒಂದು ವಾರ್ತೆಯನ್ನು ಗೊತ್ತುಂಟಾ? ಯೋಬ 1:21-22 ವಾಕ್ಯದಲ್ಲಿ, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರವಾಗಲಿ. 22ನೇ ವಾಕ್ಯ ಹೇಳ್ತದೆ, ಇವೆಲ್ಲದರಲ್ಲಿ ಯೋಬನು ದೇವರ ಮೇಲೆ ತಪ್ಪು ಹೊರಿಸಲಿಲ್ಲ, ಅವನು ಪಾಪ ಮಾಡಲಿಲ್ಲ ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಹಾಗೆ ಅನೇಕರ ಜೀವಿತ ಬಾಡಿ ಹೋಗ್ಲಿಕ್ಕೆ ಏನು ಕಾರಣ? ಅನೇಕರ ಜೀವಿತ ಬಾಡಿ ಹೋಗುತ್ತದೆ. ಯಾವಾಗ ಬಾಡಿ ಹೋಗ್ತದೆ? ಪ್ರಾರ್ಥನೆ ಮಾಡ್ತಾರೆ, ರೋಗಕ್ಕೆ ಬಿಡುಗಡೆ ಸಿಗಲಿಲ್ಲ, ಹಾಲೆಲೂಯಾ, ದುಃಖವು ತೀರಿ ಹೋಗಲಿಲ್ಲ, ಕಷ್ಟ ಪರಿಹಾರ ಆಗಲಿಲ್ಲ. ಕೆಲವೊಮ್ಮೆ ದೇವರು ನಮ್ಮ ಮನೋಭಾವ ಪರೀಕ್ಷೆ ಮಾಡ್ತಾನೆ, ದೇವರು ವೆಯ್ಟ್ ಮಾಡ್ತಾನೆ. ನಾವು ಅನೇಕ ಸಾಕ್ಷಿ ಕೊಡ್ತೇವಲ್ಲ, ಸತ್ತರು ಯೇಸುವಿಗಾಗಿ, ಜೀವಿಸಿದ ಯೇಸುವಿಗಾಗಿ. ಆವಾಗ ದೇವರೇನು ಮಾಡ್ತಾನೆ? ಎಲ್ಲವೂ ಮಾಡ್ತಾನೆ. ಕೆಲವೊಂದು ನಮ್ಮ ಜೀವಿತದಲ್ಲಿ ಈ ಕಷ್ಟ ಬಾಧೆಗಳ ಮಧ್ಯದಲ್ಲಿ ನಮ್ಮ ಮನೋಭಾವನೆ ಹೇಗಿರ್ತದೆ ಎಂಬುದಾಗಿ ಏನು ಮಾಡ್ತಾನೆ? ದೇವರು ಪರೀಕ್ಷೆ ಮಾಡ್ತಾನೆ. ನೋಡಿ, ಧರ್ಮೋಪದೇಶಕನ 8:2 ಓದಿ. ಡ್ಯೂಟೋನಮಿ 8:2 ಎಲ್ಲರಿಗೂ ಗೊತ್ತಿರುವಂತ ವಾಕ್ಯ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಗೊಳ್ಳುವವರು ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದನ್ನು ನೆನಪಿಗೆ ತಂದಿಕೊಳ್ಳಿರಿ. ನೆನಪಿಗೆ, ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಆತನೇನು ಮಾಡ್ತಾನಂತೆ? ಪರೀಕ್ಷೆ ಮಾಡುತ್ತಾನೆಂಬುದಾಗಿ ಅಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಅಲ್ಲಲ್ವಯ್ಯ? ಆವಾಗ ಗೊತ್ತದ ಯೇಸುವಿಗೆ ಜೀವಿಸ್ತೇವಾ, ಯೇಸುವಿಗೆ ಸಾಯ್ಲಿಕ್ಕೆ ರೆಡಿ ಆಗಿರ್ತೇವಾ ಎಂಬುದಾಗಿ ಆವಾಗ ಗೊತ್ತಾಗುತ್ತದೆ. ಪ್ರೈಸ್ ಗಾಡ್. ಕೆಲವು ಬೇಗ ಬಾಡಿ ಹೋಗ್ತಾರೆ, ಕೆಲವರು ಏನಾದರೂ ಸ್ವಲ್ಪ ನೋವು ಬಂದು ಬಿಟ್ಟರೆ ಅಲ್ಲೇ ಮುಗೀತು, ಮತ್ತೆ ಚರ್ಚಿಗೆ ಬರಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟ ಇಲ್ಲ, ಕೆಲಸ ಸಿಗಲಿಲ್ಲ, ಸಾಲ ಪರಿಹಾರ ಆಗಲಿಲ್ಲ, ನೋವು ರೋಗ ಬಿಟ್ಟು ಹೋಗಲಿಲ್ಲ, ಆಸೆ ಇಷ್ಟಪಟ್ಟದ್ದು ನೆರವೇರಲಿಲ್ಲ, ಬೇಗನೆ ಬಾಡಿ ಹೋಗುತ್ತಾರೆ. ಯಾರು ಬಾಡಿ ಹೋಗುವುದಿಲ್ಲ? ವಾಕ್ಯದಲ್ಲಿ ಸಮಯ ಕಳೆಯುವಂಥ ವ್ಯಕ್ತಿ ಬಾಡಿ ಹೋಗುವುದಿಲ್ಲ. ಅಲ್ಲಲ್ಲಯ್ಯ? ಅದು ವಾಕ್ಯ ಗೊತ್ತಿದೆ ಅವನಿಗೆ, ಏನೇ ಬಂದರೂ ಕೂಡ. ಅದಕ್ಕೆ ರೋಮ 8:18 ಹೇಳುವಂಥದ್ದು, ರೋಮ್ 8:18 ಹೇಳುವಂಥದ್ದು, ಈಗಿನ ಕಷ್ಟಗಳು ಮುಂದಿನ ಮಹಿಮೆಯ ಜೀವಿತಕ್ಕೆ ಹೋಲಿಸಿ ನೋಡುವುದಾದರೆ ಈಗಿನ ಕಷ್ಟಗಳು ಏನೂ ಅಲ್ಲ. ಈಗಿನ ಕಷ್ಟಗಳು ಏನೂ ಅಲ್ಲ. ಇಂದಿನ ಕಷ್ಟಗಳನ್ನು ಮುಂದಿನ ಮಹಿಮೆಯ ಜೀವಿತಕ್ಕೆ ಹೋಲಿಸುವುದಾದರೆ ಈಗಿನ ಕಷ್ಟಗಳು ಏನು ಅಲ್ಲ ಅಂತೆ. ಆ ಮಹಿಮೆ, ಅಂತ ಒಂದು ಮಹಿಮೆ ಜೀವಿತವನ್ನು ದೇವರು ನಮಗೋಸ್ಕರವಾಗಿ ನಿತ್ಯತ್ವದಲ್ಲಿ ಸಿದ್ಧ ಮಾಡಿಟ್ಟಿದ್ದಾನೆ. ಕಣ್ಣೀರಿಲ್ಲದ, ದುಃಖ ಇಲ್ಲದ, ಗೋಳಾಟ ಇಲ್ಲದ. ಕೀರ್ತನೆ 21:4 ಓದಿ. ರೆವಲ್ಯೂಷನ್ 21:4. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು, ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ, ಕೋಲಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ. ಅವರ ಕಣ್ಣೀರನ್ನೆಲ್ಲ
ದೇವರೇನ್ ಮಾಡ್ತಾನಂತೆ? ಓರೈಸಿ ಬಿಡುವನು. ಇನ್ನು ದುಃಖ ಇಲ್ಲ, ಕಷ್ಟ ಇಲ್ಲ, ಶಾಪ ಇಲ್ಲ, ಹಲ್ಲೆಲೂಯಾ, ಮರಣ ಇಲ್ಲ. ದೇವರ ವಾಕ್ಯ ಸ್ಪಷ್ಟ. ಅಂತ ಒಂದು ಜೀವಿತವನ್ನು ದೇವರು ನನಗಾಗಿ ನಿಮಗಾಗಿ ಆತನು ಸಿದ್ಧ ಮಾಡಿ ಇಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಒಂದು ಆ ಜೀವಿತಕ್ಕೋಸ್ಕರವಾಗಿ ಈ ಲೋಕದ ಕ್ಷಣಿಕ ಕೆಲವು ವಿಷಯಗಳಿಗಾಗಿ ನಾವು ಆ ಜೀವಿತವನ್ನು ಕಳ್ಕೊಳ್ಳಬಾರದು. ಬೇಗನೆ ಬಾಡಿ ಹೋಗಬಾರದು. ಯಾವಾಗಲೂ ಸಂತೋಷದಿಂದ ಇರಬೇಕು. ಅದಕ್ಕೆ ಪೌಲನು ಹೇಳುವಂಥದ್ದು, ಏನಾದ್ರು ಸ್ವಲ್ಪ ಸಮಸ್ಯೆ ಬಂದರೆ ಬಾಡಿ ಹೋಗುವಂಥದ್ದಲ್ಲ. ದೇವರ ಒಂದು ವೇಳೆ ಪ್ರಾರ್ಥಿಸಿ ಬಿಡುಗಡೆ ಸಿಗದೆ ಹೋದರೆ ದೇವರ ಸಮಯಕ್ಕಾಗಿ ಪ್ರಾರ್ಥನೆಯೊಂದಿಗೆ ಕಾಯಬೇಕು. ಅದಕ್ಕೆ ಲೂಕ 18:1 ಯೇಸು ಏನು ಹೇಳಿದ? ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು. ಎಲ್ಲ ರೆಡಿ? ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು, ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು. ಪ್ರೈಸ್ ಗಾಡ್. ರೋಮ 12ನೇ ಅಧ್ಯಾಯದ 12 ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ, ಪೌಲನಲ್ಲಿ ಏನು ಹೇಳ್ತಾ ಇದ್ದಾನೆ? ಬೇಸರಗೊಳ್ಳದೆ. ಅದು ರೋಮ 12 ಕೂಡ ಓದಿ. ರೋಮನ್ಸ್ 12:12. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ, ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಪುನಃ ಓದಿ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ, ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರಿ. ಹೇಗೆ ಇರಬೇಕು ನಾವು ಉಪದ್ರವದಲ್ಲಿ? ಮೊದಲು ಕ್ರೈಸ್ತರು ನಿರೀಕ್ಷಿಸುವ ಪದವಿಯಲ್ಲಿ ಏನ್ ಮಾಡಬೇಕು? ನಾವು ನೆನೆಸಿ ಉಲ್ಲಾಸವಾಗಿರಬೇಕು. ಎರಡನೇದಾಗಿ ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರಿ. ಉಪದ್ರವದ ಹೇಗಿರ್ಬೇಕು ನಾವು? ಸೈರಣೆ. ನೋಡಿ, ಫಿಲಿಪ್ಪಿ 4:5 ಒಂದು ಬರೆದಿಟ್ಟು ಫಿಲಿಪ್ಪಿ 4:5 ಬನ್ನಿ. ಫಿಲಿಪ್ಪಿ ಚಾಪ್ಟರ್ 4:5 ಬನ್ನಿ. ಅಲ್ಲಿ ಏನ್ ಹೇಳ್ತದೆ? ನಿಮ್ಮ ಸೈರಣೆಯು ಎಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ. ಫಿಲಿಪ್ಪಿ 4:5 ಏನ್ ಹೇಳ್ತದೆ? ನಿಮ್ಮ ಸೈರಣೆಯು ಎಲ್ಲಾ ಮನುಷ್ಯರಿಗೂ ಗೊತ್ತಾಗಲಿ ಎಂಬುದಾಗಿ ಹೇಳ್ತದೆ. ಹಾಗೆ ಉಪದ್ರವದಲ್ಲಿ ನಾವು ಏನಾಗಿರಬೇಕಂತೆ? ಸೈರಣೆ ಉಳ್ಳವರಾಗಿರಬೇಕು. ಮತ್ತೆ ಮೂರನೇದಾಗಿ ಏನ್ ಹೇಳ್ತದೆ? ರೋಮ 12:12 ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಏನ್ ಹೇಳ್ತದೆ ಅಲ್ಲಿ? ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಬೇಸರ ಪಡಬಾರ್ದು ನಾವು. ನಮ್ಮ ಸಮಯದಲ್ಲಿ ಬಿಡುಗಡೆ ಸಿಗದಿದ್ರೆ ಇದರಲ್ಲಿ ದೇವರಿಗೆ ಏನೋ ಒಂದು ಉದ್ದೇಶ ಇದೆ ಎಂಬುದಾಗಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಕಷ್ಟದಲ್ಲಿ, ನಮ್ಮ ನೋವಿನಲ್ಲಿ, ನಮ್ಮ ದುಃಖದಲ್ಲಿ, ನಮ್ಮ ಬಾಧೆಯಲ್ಲಿ ದೇವರಿಗೆ ಒಂದು ಉದ್ದೇಶ ಇದೆ. ಈಗ ಮಾರ್ಚ್ ತಿಂಗಳ ನಂತರ ಲಾಕ್ಡೌನ್ ಬಂತು. ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಇಡೀ ಲೋಕದಲ್ಲಿ ಬಂತು. ಎಷ್ಟು ಜನ ಉಪವಾಸದಲ್ಲಿ ಇದ್ದೀರಿ ನೋಡುವ. ಎಷ್ಟೋ ಕೆಲಸ ಇರಲಿಲ್ಲ, ಬಿಸ್ನೆಸ್ ಇರಲಿಲ್ಲ. ಯಾರನ್ನಾದರೂ ದೇವರು ಉಪವಾಸದಲ್ಲಿ ಇಟ್ಟಿದ್ದಾನ? ಯಾರನ್ನಾದರೂ ದೇವರು ಉಪವಾಸದಲ್ಲಿ ಹಾಕಿದ್ದಾನ? ಇದ್ದೀರಿ ಯಾರಾದ್ರೂ ಇಲ್ಲಿ ಉಪವಾಸದಲ್ಲಿ ಇದ್ದವರು? ಈವನ್ ಆನ್ಲೈನ್ ಇದ್ದವರು ಯಾರಾದ್ರೂ ಉಪವಾಸದಲ್ಲಿ ಇದ್ದವರು? ಉಪವಾಸ ದೇವರು ಬಿಡಲಿಲ್ಲ. ಅಲ್ಲಲ್ಯ? ಕೆಲವೊಂದು ಸಮಸ್ಯೆ ಬಂದಿರಬಹುದು. ಕೆಲವ್ರದ್ದು ಕೆಲಸ ಹೋಯ್ತು, ಕೆಲವು ಬಿಸ್ನೆಸ್ ನಷ್ಟವಾಯಿತು, ಕೆಲವು ಸಮಸ್ಯೆಗಳು ಖಂಡಿತ ಬಂದಿರಬಹುದು. ಆದರೆ ಇದರ ಮಧ್ಯದಲ್ಲಿ ದೇವರ ಒಂದು ವಿಶೇಷವಾದ ಹಸ್ತ ನಾವು ಕಂಡಿದ್ದೇವೆ. ವಾಗ್ದಾನ ಉಂಟಲ್ಲ? ಕೀರ್ತನೆ 37, 18, 19 ಓದಿ ನೋಡುವ. 17ರಿಂದ ಓದಿ. 17ರಿಂದ 19. ಕೀರ್ತನೆ 37, 17, 18, 19. ದುಷ್ಟರ ತೋಳುಗಳು ಮುರಿದು ಹೋಗುವವು, ನೀತಿವಂತರನ್ನು ಯೆಹೋವನೇ ಉದ್ಧರಿಸುವನು. ಎಲ್ಲರಡಿ? ನೀತಿವಂತನನ್ನು ಯೆಹೋವನೇ ಉದ್ಧರಿಸುವನು. ಪುನಃ ಹೇಳಿ, ನನ್ನನ್ನು ಯೆಹೋವನು ಉದ್ಧರಿಸುವನು. ಓಕೆ, ಮುಂದೆ ಓದಿ. ಯೆಹೋವನು ಸದ್ಭಕ್ತರ ಜೀವಮಾನವನ್ನು ಲಕ್ಷಿಸುತ್ತಾನೆ. ಎಲ್ಲರಡಿ? ಯೆಹೋವನು ನನ್ನ ಜೀವಮಾನವನ್ನು ಲಕ್ಷಿಸುತ್ತಾನೆ. ಸದ್ಭಕ್ತರ ಜೀವಿತವನ್ನು ಏನ್ ಮಾಡ್ತಾನೆ? ಅಲಕ್ಷ್ಯ ಮಾಡಲ್ಲ ಆತನು. ಒಂದು ವೇಳೆ MP MLAಗಳು ನಮ್ಮನ್ನು ಅಲಕ್ಷ್ಯ ಮಾಡಬಹುದು, ಉನ್ನತ ಅಧಿಕಾರಿಗಳು ಅಲಕ್ಷ್ಯ ಮಾಡಬಹುದು. ಅಲ್ಲಲ್ಯ? ಯೇಸು ನಮ್ಮನ್ನು ಅಲಕ್ಷ್ಯ ಮಾಡಲ್ಲ. ಸದ್ಭಕ್ತರ ಜೀವಮಾನವನ್ನು ಲಕ್ಷಿಸುವಂತ ದೇವರು ನಮ್ಮ ದೇವರಾಗಿದ್ದಾನೆ. ನಮ್ಮ ಜೀವನವನ್ನು ಏನ್ ಮಾಡ್ತಾನೆ ಆತನು? ಲಕ್ಷಿಸ್ತಾನೆ ಆತನು. ನಮ್ಮ ಅವಶ್ಯಕತೆ ಏನಾತನು ಗೊತ್ತುಂಟು. ಮುಂದೆ ಓದಿ. ಅವರ ಸ್ವಾಸ್ಥ್ಯವು ಶಾಶ್ವತವಾಗಿ ನಿಲ್ಲುವುದು. ನಮ್ಮ ಸ್ವಾಸ್ಥ್ಯವು ಶಾಶ್ವತವಾಗಿ ನಿಲ್ಲುತ್ತದೆ. ಮುಂದೆ ಓದಿ. ಅವರಿಗೆ ವಿಪತ್ ಕಾಲದಲ್ಲಿಯೂ ಆಶಾಭಂಗವಾಗುವುದಿಲ್ಲ. ಎಲ್ಲ ರೆಡಿ? ಈಗ ಯಾವ ಕಾಲವಾಗಿದೆ? ಮಾರ್ಚ್ ನಂತರ ಸ್ಪೆಷಲಿ ನಮ್ಮ ಭಾರತದಲ್ಲಿ ವಿಪತ್ ಕಾಲ, ವಿದೇಶದಲ್ಲಿ ವಿಪತ್ ಕಾಲ. ಮೊನ್ನೆ ದಿವಸ ಕುವೈಟಿಂದ ಒಂದು ಸಹೋದರನಿಗೆ ಫೋನ್ ಮಾಡಿ ಹೇಳಿದ್ರು, ದೊಡ್ಡ ಕಂಪನಿ ಅವರದು,
80% ಜನರನ್ನು ಕೆಲಸ ತೆಗೆದು ಹಾಕಿದ್ರು. ನಾವು 20% ಮಾತ್ರ ಉಳಿದಿದ್ದೇವೆ, ಎಲ್ಲರಿಗೂ ಭಯ ಎಂಬುದಾಗಿ ಹೇಳ್ತಾ ಇದ್ರು. ಅವರೊಬ್ಬ ಕ್ರೈಸ್ತ ವಿಶ್ವಾಸ ನಂತುಗೆ ಫೋನ್ ಮಾಡಿ ಪ್ರೇಯರ್ಗಾಗಿ ಕೇಳಿಕೊಂಡವರು. ದೊಡ್ಡವರು ಸಾವಿರ ಜನ ಕೆಲಸ ತೆಗಿತಾ ಇದ್ದಾರೆ. ದೊಡ್ಡ ದೊಡ್ಡ ಕಂಪನಿಗಳು ಮುಚ್ಚಲ್ಪಡ್ತಾ ಇವೆ. ಆದರೆ ದೇವರ ಮಕ್ಕಳಿಗೆ, ನೀತಿವಂತನಿಗೆ ವಿಪತ್ ಕಾಲದಲ್ಲಿಯೂ ಆಶಾಭಂಗ ಇಲ್ಲ. ಅಲ್ಲಲುಯ್ಯ. ಇದು ಲೋಕದಲ್ಲಿ ವಿಪತ್ ಕಾಲ. ಈಗ ಲೋಕದಲ್ಲಿ ಏನಾಗಿದೆ? ವಿಪತ್ತಿನ ಕಾಲ ಇದು. ಆದರೆ ದೇವರ ಮಕ್ಕಳನ್ನು ದೇವರು ಪ್ರೊಟೆಕ್ಟ್ ಮಾಡ್ತಾನೆ. ದೇವರ ಮಕ್ಕಳ ಅವಶ್ಯಕತೆ ಸಂಧಿಸುತ್ತಾನೆ. ದೇವರ ಮಕ್ಕಳನ್ನು ಲಕ್ಷಿಸುತ್ತಾನೆ. ದೇವರ ಮಕ್ಕಳನ್ನು ಆತನ ಕೈ ಬಿಡಲ್ಲ. ಎಲಿಯನನ್ನು ಇಡೀ ದೇಶವೆಲ್ಲ ಬರಗಾಲ ಇರುವಾಗ ಎಲಿಯನನ್ನು ಸ್ಪೆಷಲ್ ಆಗಿ ದೇವರು ನಡೆಸಿದ. ಅಲ್ಲಲ್ಲಿಯ ಎಲ್ಲರ ಆಹಾರಕ್ಕಾಗಿ ನೀರಿಗಾಗಿ ತೊಂದರೆ ಪಡುವಾಗ ಎಲಿಯನನ್ನು ಏನು ಮಾಡ್ತಾ ಇದ್ದಾನೆ ದೇವರು? ವಿಶೇಷವಾದ ರೀತಿ ನಡೆಸುವುದನ್ನು ನೋಡ್ತೇವೆ ನಾವು. ಕಾಗೆಗಳ ಮೂಲಕ ಪೋಷಿಸಿದ. ಒಂದು ವಿಧವೆಯ ಬಡ ವಿಧವೆ ಮೂಲಕ ಪೋಷಿಸಿದ ಆ ದೇವರು ನಾನು ಮತ್ತು ನೀವು ಆರಿಸುವ ದೇವರು. ಇದು ಕಳೆದ ದಿವಸ ನನಗೆ ಇನ್ನೊಂದು ವಿಷಯ ಹೇಳಿದ. ಈಗ ತುಂಬ ಮಳೆ ಇಲ್ಲ, ಕೆಲವು ಕಡೆ ಜಲಪ್ರಳಯ, ಕೆಲವು ಸಾಯ್ತಾ ಇದ್ದಾರೆ, ಕೆಲವು ಮನೆಗಳು ಬೀಳ್ತಾ ಇವೆ ಅಲ್ಲ. ಇನ್ನೊಂದು ಸಮಯ ಬರ್ತದೆ, ನೀರಿಗಾಗಿ ಪರದಾಡುವ ಸಮಯ ಬರ್ತದೆ. ನೀರಿನ ಕೊರತೆ ಬರ್ತಾ ಇದೆ ನೋಡಿ ಭಾರತದಲ್ಲಿ. ಅಲ್ಲಲ್ಲಿಯ ಕುಡಿಯುವ ನೀರಿಗೆ ತೊಂದರೆ ಉಂಟಾಗುವಂಥ ಸಮಯ ಮುಂದೆ ಬರ್ತದೆ. ಒಂದು ಗ್ಲಾಸ್ ಇವತ್ತು ನೀರು ವೇಸ್ಟ್ ಆಗಿ ಹೋಗ್ತಾ ಉಂಟು ನಮ್ಮ ಕಣ್ಣ ಮುಂದೆ ಮಳೆಯಿಂದ. ಕುಡಿಯುವ ನೀರಿಗೆ ತೊಂದರೆ ಪಡುವಂಥ ಒಂದು ಸಮಯ ಮುಂದೆ ಬರ್ತದೆ. ನೀರಿನ ಕೊರತೆ ಎದುರಾಗ್ತದೆ. ಅಲ್ಲಲ್ಲಿಯ ಒಂದೊಂದು ಸಮಯಗಳು ಮುಂದೆ ನಮ್ಮ ಮುಂದೆ ಬರ್ತಾ ಇದೆ. ಇದರ ಅರ್ಥ ಏನು ಗೊತ್ತುಂಟ? ಇಲ್ಲಿ ಏನು ಸೂಚನೆ ಕೊಡ್ತದೆ ನಮಗೆ? ಏಸಪ್ಪ ಬೇಗನೆ ಬರಲಿಕ್ಕಿದ್ದಾನೆ, ಸಿದ್ಧವಾದ ತನ್ನ ಸಭೆಯನ್ನು ಕರ್ಕೊಂಡು ಹೋಗುವುದಕ್ಕೋಸ್ಕರವಾಗಿ. ಅಲ್ಲಲ್ಲಿಯ ಇದೆಲ್ಲ ಸೂಚನೆಗಳು. ಅಲ್ಲಲ್ಲಿಯ ಅನೇಕ ಸಂಗತಿಗಳು ಮುಂದೆ ಕಾಣಿಸಿಕೊಳ್ತದೆ ಪ್ರಿಯ. ಆದರೆ ಒಂದು ತಿಳ್ಕೊಳ್ಳಿ, ವಿಪತ್ ಕಾಲದಲ್ಲಿ ಏನು ಮಾಡ್ತಾನೆ ಆತನು? ಅಲ್ಲಲ್ಲಿ ಅದಕ್ಕೆ ನೋಡಿ, ಈ ಸಂಕಟ ಕಾಲ, ಸಂಕಟಗಳು 7 ವರ್ಷಗಳು, ಈ ಉಪದ್ರವ ಕಾಲ ಬರ್ತದಲ್ಲ, ಸಭೆಯನ್ನು ಆತನು ಪ್ರೊಟೆಕ್ಟ್ ಮಾಡ್ತಾನೆ. ಗೊತ್ತುಂಟಾ? ಓದಿ 3ನೇ ಅಧ್ಯಾಯ 10ನೇ ವಾಕ್ಯ. ಯಾವುದು? ಪ್ರಕಟಣೆ. ಓದಿ. ಪ್ರೈಸ್ ಗಾಡ್. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ನಿನ್ನನ್ನು ತಪ್ಪಿಸ್ತೇನೆ. ನಿನ್ನನ್ನು ಏನ್ ಮಾಡ್ತೇನೆ? ನಾನು ತಪ್ಪಿಸ್ತೇನೆ. ಸಭೆಯನ್ನು ದೇವರು ತಪ್ಪಿಸ್ತಾನೆ. ಸಭೆಯನ್ನು ಏನ್ ಮಾಡ್ತಾನೆ ದೇವರು? ಸತ್ಯ ಸಭೆಯನ್ನು ತಪ್ಪಿಸ್ತಾನೆ. ಲೋಕದಲ್ಲಿ ಬರಲಿಕ್ಕಿರುವ ಶೋಧನೆ ಸಮಯದಲ್ಲಿ ಸತ್ಯ ಸಭೆಯು ತಪ್ಪಿಸಿ ಹೋಗ್ತಾ. ಶೋಧನೆ ಸಮಯ ಅಂದರೆ ನಮಗೆ ಶೋಧನೆ ಎಂಬ ಪದ ಮಾತ್ರ ಕಾಣ್ತದೆ. ಭಯಂಕರ ಶೋಧನೆ ಅದು, ಭಯಂಕರ ಉಪದ್ರ. ಈಗ ನಾವು ಪ್ರಕಟಣೆ ಪುಸ್ತಕ ಅಧ್ಯಯನ ಮಾಡ್ತಾ ಇದ್ದೇವೆ. ಈಗ 4ನೇ ಅಧ್ಯಾಯದಲ್ಲಿ ಇದ್ದೇವೆ ನಾವು. ಮುಂದೆ ಅನೇಕ ವಿಷಯಗಳು ಬರ್ತದೆ ಪ್ರಿಯರೇ. ಅಲ್ಲಲ್ಲಿಯ ಸುಲಭ ಇಲ್ಲ ಆ ದಿವಸಗಳಲ್ಲಿ ಜೀವಿಸುವಂಥದ್ದು. ಮರಣ ಹುಡುಕ್ತಾರೆ ಜನ, ಮರಣ ಸಿಗುವುದಿಲ್ಲ. ಪ್ರಕಟಣೆ 9:5-6 ಓದಿ. 9:5-6 4-5 ಓದಿ. 4-5. ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ ಯಾವ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. ಇವರನ್ನು ಕೊಲ್ಲದೆ 5 ತಿಂಗಳುಗಳವರೆಗೂ ಪೀಡಿಸುವುದಕ್ಕೆ ಅಪ್ಪಣೆಯಾಯಿತು. ಅವರಿಗುಂಟಾದ ಪೀಡೆಯು ಚೇಳು ಮನುಷ್ಯನನ್ನು ಹೊಡೆಯುವುದರಿಂದಂಟಾಗುವ ಪೀಡೆಗೆ ಸಮಾನವಾಗಿತ್ತು. ಆ ಕಾಲದಲ್ಲಿ ಮನುಷ್ಯರು ಮರಣವನ್ನು ಬಯಸುತ್ತಾರೆ, ಆದರೆ ಅದು ಪ್ರಾಪ್ತವಾಗುವುದಿಲ್ಲ, ಅವರಿಗೆ ಸಿಗುವುದಿಲ್ಲ. ಹೋಗ್ತಾರೆ, ಸಾಯುವುದಿಲ್ಲ. ಅವರು ಕುತ್ತಿಗೆ ಹಗ್ಗ ಹಾಕಬಹುದು, ಸಾಯುವುದಿಲ್ಲ. ಅವರು ವಿಷ ಕುಡಿತಾರೆ, ಸಾವು ಬರಲ್ಲ. ಪ್ರೈಸ್ ಗಾಡ್. ಸತ್ಯ ಇದು. ಪ್ರಕಟಣೆ ಈ ಸಂಕಟ, ಮಹಾಸಂಕಟ ಕಾಲದ ಅಡಿಯುವಂತ ಕಾರ್ಯ ಇದು. ಸಾಯ್ಬೇಕಂತ ಮನಸ್ಸು ಬಯಸಿದ್ರು ಸಾವು ಅವನಿಗೆ ಸಿಗುವುದಿಲ್ಲ. ಕಾರಣ ಅನುಭವಿಸಲೇಬೇಕು ಈ ಉಪದ್ರವ ಕಾಲವನ್ನು. ಪ್ರೈಸ್ ಗಾಡ್. ದೇವರ ಕ್ರೋಧ ಬರುವಂತ ದಿವಸಗಳು ಅದು. ಓಕೆ, ಕೀರ್ತನೆ 37ಕ್ಕೆ ತಿರುಗಿ ನಾವು ಬರುವ. ವಿಪತ್ ಕಾಲದಲ್ಲಿ ಅಂತವರಿಗೆ ಏನಿಲ್ಲ ಅಂತೆ? ಆಶಾಭಂಗ ಇಲ್ಲ. ಯಾರಿಗೆ? ದೇವರ ಮಕ್ಕಳಿಗೆ. ಬರಗಾಲದಲ್ಲಿಯೂ ಅವರಿಗೆ ಕೊರತೆ ಇಲ್ಲ. ಬರಗಾಲದಲ್ಲಿಯೂ ಅವರಿಗೆ ಕೊರತೆ ಇಲ್ಲ. ಬರಗಾಲದಲ್ಲಿ ಏನಿಲ್ಲ? ಲೋಕದಲ್ಲಿ ಕೊರತೆ ಎದುರಾಗಬಹುದು, ದೇವರ ಮಕ್ಕಳಿಗೆ ಕೊರತೆ ಇಲ್ಲ.
ದೇವರ ಮಕ್ಕಳಿಗೆ ಕೊರತೆ ಇಲ್ಲವೇ ಇಲ್ಲ. ಲೋಕದಲ್ಲಿ ಕೊರತೆ ಎದ್ದು ಬರ್ಬೋದು. ಇವತ್ತು ನಾವು ನೋಡ್ತೇವೆ ಲೋಕದೆಲ್ಲ ಕೊರತೆನೇ. ಕೆಲಸದ ಕೊರತೆ, ಆರ್ಥಿಕ ಕೊರತೆ, ಆಹಾರದ ಕೊರತೆ ಅನೇಕರು ಎದುರಿಸ್ತಾ ಇದ್ದಾರೆ. ಪ್ರೈಸ್ ಗಾಡ್. ಲೋಕದಲ್ಲಿ ಭಿನ್ನವಾದ ಕೊರತೆ ನಾವು ನೋಡ್ತಾ ಇದ್ದೇವೆ. ದೇವರ ಮಕ್ಕಳಿಗೆ ಕೊರತೆ ಬರದ ಹಾಗೆ ದೇವರು ಕಾಪಾಡ್ತಾನೆ. ಮುಂದೆ ಓದಿ. ದುಷ್ಟರು ನಾಶವಾಗಿ ಹೋಗುವರು, ದುಷ್ಟರು ನಾಶವಾಗಿ ಹೋಗುವರು, ಯೆಹೋವನ ವೈರಿಗಳು ಹಾ, ಹುಲ್ಲುಗಾವಲುಗಳ ಸೊಗಸಿನಂತಿದ್ದು ಸಾಕು, ಸಾಕು, ಮಾಯವಾಗಿ. ಸಾಕು. ದೇವರ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡ್ತಾನೆ. ಹಾಗಾದ್ರೆ ಅವನ ಎಲೆಯು ಬಾಡುವುದಿಲ್ಲ. ಯಾರ ಎಲೆ? ಹಗಲಿರುಳು ದೇವರ ವಾಕ್ಯದಲ್ಲಿ ಯಾರು ಆನಂದ ಪಡ್ತಾರಲ್ಲ ಅವರ ಎಲೆ. ಎಲೆ ಅಂದ್ರೆ ಏನು? ನಮ್ಮ ಜೀವಿತ. ಎಲೆ ಅಂದ್ರೆ ಏನು? ನಮ್ಮ ಜೀವಿತ ಬಾಡುವುದಿಲ್ಲ. ಬಾಡುವುದಕ್ಕೆ ದೇವರು ಅನುಮತಿಸುವುದಿಲ್ಲ. ಸತ್ಯವೇದ ಆದಿಕಾಂಡ ಪ್ರಕಟಣೆಗೆ ಓದಿದ್ರೆ ದೇವರ ಮಕ್ಕಳು ದೇವರ ವಾಕ್ಯದಲ್ಲಿ ಆನಂದ ಪಡುವಂತ, ದೇವರನ್ನು ಸೇವಿಸುವಂತ ದೇವರ ಮಕ್ಕಳ ಜೀವಿತದಲ್ಲಿ ರೈಟ್ ಟೈಮಲ್ಲಿ ಬಂದಂತ ಬಿಡುಗಡೆಗಳನ್ನ ಕಾಣಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. 1 ಪೇತ್ರ 5ನೇ ಅಧ್ಯಾಯ 6ನೇ ವಾಕ್ಯ ಹೇಳ್ತದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮ ತಗ್ಗಿಸಿಕೊಳ್ಳಿರಿ, ತಕ್ಕ ಸಮಯದಲ್ಲಿ ಆತ ನಿಮ್ಮನ್ನು ಮೇಲಕ್ಕೆ ಎತ್ತುವನು. ರೈಟ್ ಟೈಮ್. ಪ್ರೈಸ್ ಗಾಡ್. ಬಾಡಿ ಹೋಗಬಾರದು. ಸರಿಯಾದ ಸಮಯಕ್ಕೆ ನಾವು ಪ್ರಾರ್ಥಿಸುವ ಸಮಯದಲ್ಲಿ ಬಿಡುಗಡೆ ಸಿಗದೆ ಹೋದರೆ ಕೆಲವು ಭಾಗಗಳಲ್ಲಿ ನಾವು ಪ್ರಾರ್ಥಿಸಿದ ಚಿತ್ತಕ್ಕಾಗಿ ದೇವರ ಸಮಯಕ್ಕಾಗಿ ನಾವು ಕಾಯಬೇಕು. ಕುಗ್ಗಿ ಹೋಗಬಾರದು. ವಾಕ್ಯ ಗೊತ್ತಿರುವವರು, ವಾಕ್ಯ ತಿಳುವಳಿಕೆ ಉಳ್ಳವರು ಅವರು ಈ ಲೋಕದ ಕೆಲವು ಕಾರ್ಯಗಳಿಗಾಗಿ ನಂಬಿಕೆ ಬಿಟ್ಟು ಬಿಡುವುದಿಲ್ಲ. ಹಲ್ಲೆಲೂಯಾ. ದೇವರ ಯೇಸುವನ್ನು ಬಿಟ್ಟು ಅವರು ಹೋಗುವುದಿಲ್ಲ, ನಂಬಿಕೆ ಬಿಟ್ಟು ಹೋಗುವುದಿಲ್ಲ. ಖಾಲಿ ಬಾಯಲ್ಲಿ ಹೇಳುವುದಲ್ಲ, ಕ್ರಿಸ್ತನಿಗಾಗಿ ಜೀವಿಸ್ತೇನೆ, ಕ್ರಿಸ್ತನಿಗಾಗಿ ಸಾಯ್ತೇನೆ ಎಂಬುದಾಗಿ ಸಮಯ ಸಂದರ್ಭಗಳು ನಮಗೆ ಗೊತ್ತಾಗ್ತದೆ. ನಾವು ಕ್ರಿಸ್ತನಿಗೆ ಜೀವಿಸ್ತೇವಾ, ಕ್ರಿಸ್ತನಿಗಾಗಿ ಜೀವಿಸುವುದಿಲ್ಲವಂತ ಸಮಯ ಸಂದರ್ಭ ಗೊತ್ತಾಗುತ್ತದೆ. ಹಲ್ಲೆಲೂಯಾ. ಈ ಲೋಕದ ಕೆಲವು ಕ್ಷಣಿಕ ವಿಷಯಗಳಿಗಾಗಿ ಅಲ್ಲ ನಾವು ಈ ಲೋಕ ಯೇಸು ಮೇಲೆ ನಂಬಿಕೆ ಇಟ್ಟದ್ದು. ನಾವು ನಿತ್ಯತ್ವಕ್ಕೋಸ್ಕರ, ನಿತ್ಯ ಜೀವಕ್ಕೋಸ್ಕರವಾಗಿ ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ಮುಂದಕ್ಕೆ ಓದಿ. ಕೀರ್ತನೆ 1. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಅದರಂತೆ ಅವರ ಕಾರ್ಯವೆಲ್ಲವೂ ಸಫಲವಾಗುವುದು. ಯಾರ ಕಾರ್ಯ? ಹಗಲಿರುಳು ದೇವರ ವಾಕ್ಯವನ್ನು ಧ್ಯಾನಿಸುವಂತವರ ಅಥವಾ ಆ ಧರ್ಮಶಾಸ್ತ್ರದ ಆನಂದ ಪಡುವವರ ಕಾರ್ಯವೆಲ್ಲವೂ ಸಫಲವಾಗುತ್ತದೆ. ಮುಂದೆ ಓದಿ. ದುಷ್ಟರು ಹಾಗಲ್ಲ, ದುಷ್ಟರು ಆಗಲ್ಲ, ಗಾಳಿ ಬಡ್ಕೊಂಡು ಹೋಗುವ ಒಟ್ಟಿನಂತಿದ್ದಾರೆ. ಗಾಳಿ ಬಡ್ಕೊಂಡು ಹೋಗುವ ಒಟ್ಟಿನಂತಿರುತ್ತಾರೆ. ಆದುದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ, ದುಷ್ಟರು ನ್ಯಾಯ ವಿಚಾರಣೆಯಲ್ಲಿಯೂ, ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ಪಾಪಾತ್ಮರು ನೀತಿವಂತ ಸಭೆಯಲ್ಲಿ ನಿಲ್ಲುವುದಿಲ್ಲ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು, ನೀತಿವಂತರ ಮಾರ್ಗವನ್ನು ಲಕ್ಷಿಸ್ತಾನೆ. ದುಷ್ಟರ ಮಾರ್ಗವು ನಾಶವಾಗುವುದು. ದುಷ್ಟರ ಮಾರ್ಗವು ನಾಶವಾಗುವುದು. ಯೆರೆಮೀಯ 15:16 ಓದಿ. ಬುಕ್ ಆಫ್ ಜೆರೆಮೀಯ 15 ಚಾಪ್ಟರ್ 16 ವರ್ಸ್. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು. ನಿನ್ನ ನುಡಿಗಳು ನನಗೆ ಹರ್ಷವು, ನಿನ್ನ ನುಡಿಗಳು ನನಗೆ ಏನುಂಟು ಮಾಡಿತ್ತು? ಹರ್ಷವು, ಹೃದಯಾನಂದವು, ಹೃದಯದ ಆನಂದವು ಆದವು. ಪ್ರೈಸ್ ಗಾಡ್. ದೇವರ ವಾಕ್ಯ ನನ್ನ ಏನುಂಟು ಮಾಡ್ತಾ ಯೆರೆಮೀಯ ಏನ್ ಹೇಳ್ತಿದ್ದಾನೆ? ಹರ್ಷ ಮತ್ತು ಹೃದಯದಲ್ಲಿ ಆನಂದವನ್ನು ಉಂಟು ಮಾಡಿತ್ತು. ಹಾಗಾದ್ರೆ ದೇವರ ವಾಕ್ಯದಲ್ಲಿ ನಾವು ಹೆಚ್ಚಾಗಿ ಸಮಯ ಕಳೆಯಬೇಕು. ಎಷ್ಟು ಜನ ಇಲ್ಲಿದ್ದೀರಿ ದೇವರ ವಾಕ್ಯ ಸಮಯ ಕಳೆಯುವವರು ನೋಡುವ? ಎಷ್ಟು ಜನ ಇದ್ದೀರಿ? ಒಂದು ದಿವಸಕ್ಕೆ 5 ಅಧ್ಯಾಯ ಓದುವರು ಯಾರಾದಿದ್ದೀರಾ? 5 ಚಾಪ್ಟರ್ಸ್ ಹೆಚ್ಚೆ ಓದುವರ? ಅದು ಹೆಚ್ಚು 5ನೇ ಬುಕ್ಕ 10 ಅಧ್ಯಾಯ. ಓಕೆ, 5ಕ್ಕಿಂತ ಹೆಚ್ಚು ಓದುವರು ಇದ್ದಾರೆ. 5 ಅಧ್ಯಾಯ ಓದುವರು ಎಷ್ಟು ಜನ ಇದ್ದೀರಿ? ಒಬ್ಬರು, ಇಬ್ಬರು, 3, 4 ಜನ. ಭಾರಿ ಕಮ್ಮಿ ಆಯಿತು. 4 ಅಧ್ಯಾಯ ಓದೋರು ಎಷ್ಟು ಜನ ಇದ್ದೀರಿ? ಓಕೆ, ಅಲ್ಲಿ 1, 2 ಕೈ. 3 ಅಧ್ಯಾಯ ಓದುವವರು ಒಂದೇ ಕೈ. 2 ಅಧ್ಯಾಯ ಓದುವವರು ಒಬ್ಬರು, ಇಬ್ಬರು. 2 ಅಧ್ಯಾಯ ಓದುವವರು ಆಯ್ತಲ್ಲ. 1 ಅಧ್ಯಾಯ ಓದುವವರು ಅಲ್ಲಿ ಕೂಡ 3, 4, 5, 6, 7. ಓಕೆ, ಪ್ರೈಸ್ ಗಾಡ್. ಅರ್ಧ ಅಧ್ಯಾಯ ಓದುವವರು, 10 ವಾಕ್ಯ ಓದುವವರು, 1 ವಾಕ್ಯ ಓದುವವರು ಕ್ಯಾಲೆಂಡರಲ್ಲಿ ಇದ್ದೀರಾ? ಪ್ರೈಸ್ ಗಾಡ್. ಹಲ್ಲೆಲೂಯಾ. ಮತ್ತೆ 4:4, ಲೂಕ 4:4, ಧರ್ಮೋಪದೇಶ 8:3 ಏನು ಹೇಳ್ತದೆ? ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಜೀವಿಸುವುದಿಲ್ಲ, ದೇವರ ಬಾಯಿಂದ ಹೊರಡುವ ನುಡಿಗಳಿಂದ ಜೀವಿಸುತ್ತಾನೆ. ಹಲ್ಲೆಲೂಯಾ. ವಾಕ್ಯ ನಮಗೆ ಇಂಪಾರ್ಟೆಂಟ್ ಪ್ರಿಯರೇ. ಯಾಕೆ ನಮ್ಮಲ್ಲಿ ಸಂತೋಷ ಇಲ್ಲ ಇವತ್ತು? ವಾಕ್ಯ ಇಲ್ಲ. ಬೇಡದ ನ್ಯೂಸ್ಗಳ ಮುಂದೆ ಕೂತ್ಕೊಳ್ತೇವೆ ನಾವು.
ಅಲ್ಲಿ ಬರೋದು ಯಾವುದಿಲ್ಲ ಸತ್ಯ. ಈಗಿನ ನ್ಯೂಸ್ಗಳಲ್ಲಿ 100ರಲ್ಲಿ 50% ಸತ್ಯ ಇದೆಯೋ ಗೊತ್ತಿಲ್ಲ. ಒಬ್ಬೊಬ್ಬರು ಒಂದೊಂದು ನ್ಯೂಸ್ಗಳನ್ನು ಬಿತ್ತರಿಸುತ್ತಾರೆ. ನ್ಯೂಸ್ ಪೇಪರಲ್ಲಿ ಎಷ್ಟು ಸತ್ಯ ಇದೆ ಗೊತ್ತಿಲ್ಲ. ಆದರೂ ಕೂಡ ದುಃಖ ಪಡುವಂಥ ನ್ಯೂಸ್ಗಳೇ ಇರ್ತದೆ. ಅದರಲ್ಲಿ ಮನುಷ್ಯರು ಸಂತೋಷಪಡಿಸುವ, ಎನ್ಕರೇಜ್ ಮಾಡುವಂಥ ನ್ಯೂಸ್ಗಳು ಭಾರಿ ಕಡಿಮೆ. ಅದರ ಮುಂದೆ ಸಮಯ ಕಳೀತೇವೆ ನಾವು, ಅದರ ಮುಂದೆ ಹೋಗಿ ಕೂತ್ಕೊಳ್ತೇವೆ. ವಾಕ್ಯ ಓದಲಿಕ್ಕೆ ನಮಗೆ ಸಮಯ ಇಲ್ಲ. ಅದಕ್ಕೆ ಬಾಡಿ ಹೋಗ್ತದೆ ನಮ್ಮ ಜೀವಿತ, ಸಂತೋಷ ಇರಲ್ಲ. ಪೌಲನು ಯಾವಾಗಲೂ ಸಂತೋಷ ಪಡ್ರಿ ಎಂಬುದಾಗಿ ಹೇಳುವ ಮಾತಿಗೆ ತುಂಬ ವೆಯ್ಟ್ ಇದೆ ಪ್ರಿಯರೇ. ಪ್ರೈಸ್ ಗಾಡ್. ನಾವು ಯಾವುದರಲ್ಲಿ ಇವತ್ತು ಸಂತೋಷ ಹುಡುಕ್ತಾ ಇದ್ದೇವೆ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಲೋಕದ ಕಾರ್ಯಗಳಲ್ಲಿಯಾ, ದೇವರ ವಾಕ್ಯದಲ್ಲಿಯಾ? ವಾಕ್ಯ ಓದಿದ್ರೆ ಯಾವಾಗಲೂ ಸಂತೋಷವಾಗಿರುವುದಕ್ಕೆ ನಾವು ಸಾಧ್ಯ. ಅಲ್ಲಲ್ಲಿಯ ಓಕೆ. ಎರಡನೇದಾಗಿ ಇನ್ಯಾವುದರಲ್ಲಿ ನಾವು ಸಂತೋಷ ಪಡಬೇಕು? ಒಂದನೇದಾಗಿ ವಾಕ್ಯ ಓದುವುದರ ಮೂಲಕ, ಧ್ಯಾನಿಸುವುದರ ಮೂಲಕ. ಎರಡನೇದಾಗಿ ಕೀರ್ತನೆ 4:7, ಬುಕ್ ಆಫ್ ಸಾಮ್ ಚಾಪ್ಟರ್ 4. ಧಾನ್ಯ ದ್ರಾಕ್ಷಿಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ ಅವರಿಗಿರುವ ಸಂತೋಷಕ್ಕಿಂತಲೂ ನೀನು ನನ್ನ ಹೃದಯದಲ್ಲಿ ಹೆಚ್ಚಾದ ಆನಂದವನ್ನು ಉಂಟು ಮಾಡಿದ್ದಿ. ಪ್ರೈಸ್ ಗಾಡ್. ನೋಡಿ, ಲೋಕದ ಜನರಿಗೆ ಧಾನ್ಯ ದ್ರಾಕ್ಷಿಗಳು ಬೆಳೆದ ಸುಗ್ಗಿ ಕಾಲದಲ್ಲಿ ಅವರಿಗೆ ಭಯಂಕರ ಸಂತೋಷ ಇರ್ತದೆ. ಅವರಿಗೆ ಅವಾಗ ಮಾತ್ರ ಸಂತೋಷ, ಉಳಿದ ಸಮಯದಲ್ಲಿ ಸಂತೋಷ ಇರಲ್ಲ. ಆ ಸಂತೋಷಕ್ಕಿಂತಲೂ ಹೆಚ್ಚಾದ ಸಂತೋಷ ದಿನದ 24 ಗಂಟೆ 365 ದಿವಸ ದೇವರ ಮಕ್ಕಳಿಗೆ ದೇವರು ಕೊಡ್ತಾನಂತೆ. ಅಲ್ಲಲ್ಲಿಯ ನಾವು ರೋಗದಲ್ಲಿದ್ರೂ ಅದೇ ಸಂತೋಷ, ಕೊರತೆ ಇದ್ರೂ ಅದೇ ಸಂತೋಷ. ಹಲ್ಲಲುಯ್ಯ. ಕೊರತೆ ಇದ್ರೂ ಅದೇ ಸಂತೋಷ, ಯಾವುದೇ ಸಮಸ್ಯೆ ಇದ್ರೂ ಅದೇ ಸಂತೋಷ. ಹಲ್ಲಲುಯ್ಯ. ರೋಗ ಇದ್ರೂ ಅದೇ ಸಂತೋಷ. ಅವರಿಗಿರುವ ಸಂತೋಷಕ್ಕಿಂತಲೂ ಅಧಿಕ ಸಂತೋಷ ದೇವರ ಮಕ್ಕಳಿಗೆ ದೇವರು ಕೊಡ್ತಾನಂತೆ. ಎರಡನೇದಾಗಿ ಯಾರು ಕೊಡ್ತಾನೆ ಸಂತೋಷ? ಎಲ್ಲಿಂದ ಸಿಗುತ್ತದೆ ಸಂತೋಷ? ದೇವರಿಂದ. ಎಲ್ಲಿಂದ ಸಿಗ್ತದೆ? ದೇವರಿಂದ ಸಿಗುವಂಥ ಸಂತೋಷವಾಗಿದೆ. ದೇವರಿಂದ ಎದುರು ನೋಡಬೇಕು ಈ ಸಂತೋಷವನ್ನು, ದೇವರನ್ನು ಹುಡುಕಬೇಕು. ಹಲ್ಲಲುಯ್ಯ. ಪ್ರೈಸ್ ಗಾಡ್. ಮೂರನೇದಾಗಿ ಸಂತೋಷವು ಹೇಗೆ ಸಿಗುತ್ತದೆ? ಕೀರ್ತನೆ ಪುಸ್ತಕ 16 ಅಧ್ಯಾಯದ 11ನೇ ವಚನ, ಬುಕ್ ಆಫ್ ಸಾಮ್ಸ್ 16 ಚಾಪ್ಟರ್ 11 ವರ್ಡ್ಸ್. ಕೀರ್ತನೆ 16:11. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಹಲ್ಲಲುಯ್ಯ. ಎಲ್ಲರಡಿ, ನಿನ್ನ ಸಮ್ಮುಖದಲ್ಲಿ, ಯೇಸುವಿನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ಯೇಸುವಿನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ಹಲ್ಲಲುಯ್ಯ. ಹಾಗಾದ್ರೆ ಎಲ್ಲಿ ನಮಗೆ ಸಂತೋಷ ಸಿಗ್ತದೆ? ಕರ್ತನ ಸಮ್ಮುಖದಲ್ಲಿ. ಹಾಗೆ ಸಂತೋಷ ಪಡಬೇಕಾದ್ರೆ ನಾವು ಏನು ಮಾಡಬೇಕು? ಕರ್ತನ ಸಮ್ಮುಖದಲ್ಲಿ ಸಮಯ ಕಳೆಯಬೇಕು. ಕರ್ತನ ಪಾದಪೀಠದಲ್ಲಿ ಸಮಯವನ್ನು ಕಳೆಯಬೇಕು. ಕೀರ್ತನೆ 34:5 ಹೇಳ್ತದೆ, ಆತನತ್ತ ನೋಡಿದ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ, ಅದು ಪ್ರಕಾಶ ಹೊಂದುವುದೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರೈಸ್ ಗಾಡ್. ಎಷ್ಟು ಜನ 1 ಗಂಟೆ ಪ್ರಾರ್ಥಿಸುವರಿದ್ದೀರಿ ನೋಡುವ? ಒಂದು ದಿವಸದಲ್ಲಿ ವೈಯಕ್ತಿಕವಾಗಿ, ಕುಟುಂಬದಲ್ಲ, ಇಂಡಿವಿಜುವಲ್ 1 ಅವರ್ ಪ್ರೇಯರ್ ಮಾಡುವವರು. 2 ಅವರ್ ಪ್ರೇಯರ್ ಮಾಡಿದ್ದೀರಾ ಯಾರಾದರೂ? 1 ಅವರಿಗೆ ಸುಮಾರು ಒಂದು 10-12 ಕೈ ಎತ್ತಿತ್ತು. 2 ಅವರ್ ಪ್ರೇಯರ್ ಮಾಡಲಿಕ್ಕೆ ಎಷ್ಟು ಇದ್ದೀರಾ? 1, 2 ಕೈಗಳು ಮಾತ್ರ 2 ಗಂಟೆ. ಪ್ರೈಸ್ ಗಾಡ್. 3/4 ಗಂಟೆ ಪ್ರೇಯರ್ ಮಾಡೋದಿದ್ದೀರಿ ಯಾರಾದರೂ? ಹಾಫ್ ಆನ್ ಅವರ್ ಪ್ರೇಯರ್ ಮಾಡುವವರು ಒಬ್ಬರು, 2 15 ಮಿನಿಟ್ಸ್ ಪ್ರೇಯರ್ ಮಾಡುವವರು, 10 ಮಿನಿಟ್ಸ್ ಪ್ರೇಯರ್ ಮಾಡುವವರು, 5 ಮಿನಿಟ್ಸ್ ಪ್ರೇಯರ್ ಮಾಡುವವರು ಒಬ್ಬರು, 1 ಮಿನಿಟ್ ಪ್ರೇಯರ್ ಮಾಡುವವರು. ಸ್ವಾಮಿ, ಅಲ್ಲಲ್ಲೂಯ್ಯ. ಒಂದು ರೀತಿ ಬೇಸರ ಆಗ್ತದೆ. ಪ್ರಾರ್ಥನೆ ಇಲ್ಲದೆ ಎಲ್ಲಿ ಬಿಡುಗಡೆ ಸಿಗ್ತದೆ ಪ್ರಿಯರೇ? ವಾಕ್ಯ ಓದಿ. ಯಾಕೋಬ 5:13, ಜೇಮ್ಸ್ 5:13. ಈ ವಾಕ್ಯ ನಿಮ್ಮ ಮೈಂಡಲ್ಲಿ ಇರಬೇಕು. ಯಾಕೋಬ 5:13. ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ಬಾಧೆ ಪಡುವನು ಏನು ಮಾಡ್ಬೇಕೀಗ? ನಾವೇನು ಮಾಡ್ತಾ ಇದ್ದೇವೆ?
ಅಲ್ಲಲ್ಲಯ್ಯ. ಬಾಧೆ ಪಡುವವರಿದ್ರೆ ನಾವು ಏನು ಮಾಡಬೇಕಂತೆ? ದೇವರನ್ನು ಪ್ರಾರ್ಥಿಸಬೇಕು. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ಕೀರ್ತನೆ 50:15 ಓದಿ. ಕೀರ್ತನೆ 50 ಸಾಮ್ಸ್ 50:15. ಕಷ್ಟ ಕಾಲದಲ್ಲಿ ಓದಿ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಆಗ ನನ್ನನ್ನು ಕೊಂಡಾಡುವಿರಿ. ನೋಡಿ, ಬಿಡುಗಡೆ ಬೇಕಾದ್ರೆ ಏನ್ ಮಾಡ್ಬೇಕಂತ ನಾವು ಮೊರೆ ಇಡಬೇಕು, ಪ್ರಾರ್ಥಿಸಬೇಕು. ಪ್ರೇಸ್ ಗಾಡ್. ಪ್ರಾರ್ಥನೆ ಕೊರತೆ ನಮ್ಮಲ್ಲಿದೆ, ವಾಕ್ಯದ ಧ್ಯಾನದ ಕೊರತೆ ಇದೆ. ಹಲ್ಲೆಲೂಯಾ. ನಮ್ಮನ್ನು ಸರಿಪಡಿಸಿಕೊಳ್ಳಿ. ಇವತ್ತು ತೀರ್ಮಾನ ತಗೊಳ್ಳಿ ಪ್ರಿಯರೇ, ಎಷ್ಟು ಸಮಯ ಸಿಗ್ತದೆ ಅಷ್ಟು ಸಮಯ ವಾಕ್ಯದಲ್ಲಿ ಕಳೆಯಿರಿ, ಪ್ರಾರ್ಥನೆಯಲ್ಲಿ ಕಳೆಯಿರಿ. ನಿಮ್ಮ ಕುಟುಂಬದಲ್ಲಿ ಎಂಥ ವ್ಯತ್ಯಾಸಗಳಾಗ್ತದೆ ನೋಡಿ, ನಿಮ್ಮ ಜೀವಿತ ಎಂಥ ಬದಲಾವಣೆ ಬರ್ತದೆ ನೋಡಿ. ಹಲ್ಲೆಲೂಯಾ. ಈ ಭಾಗಗಳನ್ನು ಅಲಕ್ಷ್ಯ ಮಾಡಬಾರ್ದು ನಾವು. ದೇವರ ಸಮ್ಮುಖದಲ್ಲಿ ಸ್ವಲ್ಪ ಸಂತೋಷ ಅಲ್ಲ, ಅರ್ಧ ಸಂತೋಷ ಅಲ್ಲ, ಪರಿಪೂರ್ಣ ಸಂತೋಷವಿದೆ ಅಂತೆ. ಯಾಕೆ ನಮ್ಮಲ್ಲಿ ಸಂತೋಷ ಇವತ್ತಿಲ್ಲ? ಸಮಸ್ಯೆಗಳಿದೆ, ಖಂಡಿತ ಹೇಳ್ತೇನೆ ನಾನು. ಖಂಡಿತ ಎಲ್ಲರಿಗೂ ಸಮಸ್ಯೆ ಇದೆ. ಆ ಸಮಸ್ಯೆಗಳ ಮಧ್ಯದಲ್ಲಿಯೂ ಸಂತೋಷದಿಂದ ಇರುವುದಕ್ಕೆ ಯಾಕೆ ಆಗ್ತಾ ಇಲ್ಲ? ಯಾಕೆ ಎಂದರೆ ಇವತ್ತು ವಾಕ್ಯದಲ್ಲಿ ಸಮಯ ಕಳೀತಾ ಇಲ್ಲ, ದೇವರ ಮುಂದೆ ಸಮಯ ನಾವು ಕಳೀತಾ ಇಲ್ಲ. ಹಲ್ಲೆಲೂಯಾ. ಸತ್ಯವೇದವೆಲ್ಲ ಸರಿಯಾಗಿ ಓದಿ ನೋಡಿ. ದಾನಿಯೇಲ್ ಏನು ಮಾಡಿದ ಇಕ್ಕಟ್ಟಿನ ಸಮಯದಲ್ಲಿ? ದಾನಿಯೇಲ್ 60 ಓದಿ. ಡ್ಯಾನಿಯಲ್ 6:10 ಓದಿ. ದಾನಿಯೇಲ್ 60. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಮಲಗಿದ. ಹೌದಾ? ಮಲಗಿ ಬಿಟ್ಟ. ಸುಮ್ಮನೆ ಕುಗ್ಗಿ ನಿರಾಶೆ. ಕೆಲವು ಸಲ ನಾವು ಮಾಡ್ತೇವಲ್ಲ, ಏನೋ ಟೆನ್ಷನ್ ಬಂತಂತ ಹೋಗಿ ಸೀದಾ ಮಲಗಿ ಬಿಡುದು. ಊಟ ಸಹ ಮಾಡೋದಿಲ್ಲ ಅಲ್ಲ, ಹೋಗಿ ಮಲಗಿ ಬಿಡಿ, ಯಾರ ಹತ್ರ ಮಾತಾಡೋದಿಲ್ಲ. ಹಾಗೆ ದಾನಿಯೇಲ ಕೂಡ ಏನು ಮಾಡಿದ? ಶಾಸನಕ್ಕೆ ರುಜು ಆಯಿತು. 30 ದಿವಸಗಳವರೆಗೆ ರಾಜನೇ ದೇವರಂತ ರಾಜನನ್ನೇ ಆರಾಧಿಸಬೇಕು, ಮತ್ತಾರು ದೇವರನ್ನು ಆರಾಧಿಸಬಾರದೆಂಬ ಆ ಒಂದು ಕಾನೂನು ಬಂತು. ಆ ರುಜು ಆಯಿತು, ಸಿಗ್ನೇಚರ್ ಬಿತ್ತು, ರಾಜನದ್ದು ಮೋರಿ ಬಿತ್ತು. ಅದು ಕೇಳಿದಾಗ ಅವನೋಗಿ ಮನೆಯಲ್ಲಿ ಹೋಗಿ ಏನು ಮಾಡಿದ? ಮಲಗಿ ಬಿಟ್ಟ. ಅಲ್ಲ, ಏನು ಮಾಡಿದ? ವಾಕ್ಯ ಏನು ಹೇಳ್ತದೆ? ಓದಿ. ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಆಮೆನ್. ಇಕ್ಕಟ್ಟಿನ ಸಮಯದಲ್ಲಿ ನಮಗೆ ಒಂದೇ ಒಂದು ಮಾರ್ಗ, ಪ್ರಾರ್ಥನೆ. ಅಲ್ಲಲ್ಯ? ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಬಾರದು, ಪ್ರಾರ್ಥಿಸುವುದನ್ನು ನಿಲ್ಲಿಸಬಾರದು. ಇಕ್ಕಟ್ಟು ಬರುವಾಗ, ಬಾಧೆಗಳು ಬರುವಾಗ, ಸಂಕಟ ಬರುವಾಗ ನಾವು ಪ್ರಾರ್ಥಿಸಬೇಕು. ಅಲ್ಲಲ್ಯ? ಪ್ರೈಸ್ ದಿ ಲಾರ್ಡ್. ನಾವು ಪ್ರಾರ್ಥನೆ ಮಾಡುವುದನ್ನು ನಾವು ನಿಲ್ಲಿಸಬಾರದು ಪ್ರಿಯ. ಅದು ಮಾತ್ರ ನಮ್ಮ ಜೀವಿತದಲ್ಲಿ ಬಿಡುಗಡೆ ತರುವಂಥದ್ದು. ಪೌಲನು ಯಾಕೆ ಹೆಚ್ಚಾಗಿ ಪ್ರಾರ್ಥನೆ ಬಗ್ಗೆ ಹೇಳ್ತಾನೆ? ಅಲ್ಲಲ್ಯ? ಆ ಪುಸ್ತಕ 9:11 ಬರುವಾಗ ಅನಾನಿಯನಿಗೆ ಕೂಡ ದೇವರು ದರ್ಶನ ಕೊಡ್ತಾನೆ ಪೌಲನ ಕುರಿತಾಗಿ. ಏನೆಂದು ಸಾಕ್ಷಿ ಕೊಡ್ತಾ ಇದ್ದಾನೆ? ಪೌಲನ ಕುರಿತಾಗಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೌದಾ? ನೋಡಿ, ಕರ್ತನು ಅವನಿಗೆ, ನೀನೆದ್ದು ನೆಟ್ಟನೆ ಬೀದಿ ಎಂಬ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾರ್ಸದ ಸೌಲನೆಂಬನನ್ನು ವಿಚಾರಿಸು, ಅವನು ಪ್ರಾರ್ಥನೆ ಮಾಡುತ್ತಾನೆ. ಆ ಪುಸ್ತಕಕ್ಕೆ 12ನೇ ಅಧ್ಯಾಯ 5ನೇ ವಾಕ್ಯ. ಈಗ ಯಾಕೋಬನ ತಲೆ ಕಡಿಯಲ್ಪಟ್ಟಿತ್ತು. ನೆಕ್ಸ್ಟ್ ಡೇ ಪೇತ್ರ ಬಂದಿ ಆಗಿದ್ದಾನೆ. ನೆಕ್ಸ್ಟ್ ಡೇ ಯಾರ ತಲೆ ಕಡಿಯಲ್ಪಡ್ತದೆ? ಈಗ ಮರು ದಿವಸ ಪೇತ್ರನ ತಲೆ ಕಡಿಯಲ್ಪಡ್ತದೆ. ಈ ವಿಷಯ ಯಾರಿಗೆ ಗೊತ್ತಾಯಿತು? ಸಭೆಗೆ ಗೊತ್ತಾಯಿತು. ಸಭೆ ಏನು ಮಾಡಿತ್ತು? ಮಲಗಿಕೊಂಡಿತ್ತ? ವಕೀಲರನ್ನ ಹುಡುಕುತ್ತಾ ಹೋಯ್ತಾ? ಅಥವಾ ಯಾವುದೇ ರಾಜಕೀಯ ವ್ಯಕ್ತಿ ಹುಡುಕಿ ಹೋಯ್ತಾ ಸಭೆ? ಇಲ್ಲ. ಅವ್ರೇನು ಮಾಡಿದರು? ರಾತ್ರಿ ಇಡೀ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದರು. ಓದಿ 5ನೇ ವಾಕ್ಯ. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಿದ್ದಾರಂತೆ. ಈ ಆಸಕ್ತಿಯ ಪ್ರಾರ್ಥನೆ ಏನು ಮಾಡಿತು ಗೊತ್ತುಂಟಾ? ಪರಲೋಕದ ನಿದ್ದೆ ಕೆಡಿಸಿ ಬಿಟ್ಟಿತು. ದೇವರು ದೂತನನ್ನೆಲ್ಲಿ ಕಳಿಸಿಬಿಟ್ಟ. ಆಮೇಲೆ ಸಾಧಾರಣ ಕಾರ್ಯವಲ್ಲ ಇದು. ಅದು ಕೂಡ ಎಷ್ಟು ಕಾವಲಿದೆ? 4 ಕಾವಲು. 4 ಜನರ 4 ಕಾವಲು. ಎಷ್ಟನಿದ್ದಾರೆ? 4 8 16. 4 ಕಾವಲಲ್ಲ, 4 8 12 16. 16 ಸಿಪಾಯಿಗಳು 4 ಕಾವಲಲ್ಲಿದ್ದಾರೆ. ಅಲ್ಲಿ ಪುನಃ 4 ಗೇಟ್ಗಳುಂಟು.
ಅಲ್ಲಲ್ಲಿಯ ಅಲ್ಲಿ ದೇವದೂತ ಬಂದ, ಬೀಗ ಇದ್ದ ಹಾಗೇನೆ ಪೇತ್ರನ್ನು ಹೊರಗಡೆ ಕರ್ಕೊಂಡು ಹೋಗೋದು ನೋಡ್ತೇವೆ ನಾವು. ಪ್ರಾರ್ಥನೆ ಶಕ್ತಿ ನೀವು ಅರಿತುಕೊಳ್ಳಬೇಕು, ಪ್ರಾರ್ಥನೆಯನ್ನು ಕಡೆಗಣಿಸಬಾರದು. ಅಲ್ಲಲ್ಲಿಯ ನಿಜವಾಗಿ ನೋಡಿ, ನಿಮ್ಗೆ ಏನಾದ್ರು ಸಮಸ್ಯೆ ಬಂದರೆ ಅವರಿವ್ರನ್ನ ಹುಡುಕಿ ಹೋಗಬೇಡಿ. ಮೊಣಕಲಾಕಿ ಕುಟುಂಬವಾಗಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ. ರಿಸಲ್ಟ್ ನೀವು ಮರುದಿವಸ ನೋಡ್ತೀರಿ, ಸ್ವಲ್ಪ ಸಮಯ ರಿಸಲ್ಟ್ ನೋಡ್ತೀರಿ ನೀವು. ಇವತ್ತು ಅದು ನಮಗೆ ಬೇಡ. ಇವತ್ತು ಕರ್ತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ ಇದೆ ಪ್ರಿಯರೇ. ಅಲ್ಲಲುಯ. ಓಕೆ, ನಾಲ್ಕನೇದಾಗಿ ಸಂತೋಷವನ್ನು ಹೊಂದಿಕೊಳ್ಳುವಂಥ ಮಾರ್ಗ ಕೀರ್ತನೆ 22:3, ಸಾಮ್ಸ್ 23. ಇಸ್ರೇಲರ ಪವಿತ್ರ ಸ್ವರೂಪನೇ ಇಸ್ರೇಲ ಸ್ತುತಿಯ ಸಿಂಹಾಸನದಲ್ಲಿ ಆಸೀನನಾಗಿರುವ. ಓದಿ 22:3 ಕೀರ್ತನೆ. ಇಸ್ರೇಲರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನೇ, ನೀನು ಪವಿತ್ರ ಸ್ವರೂಪನು. ನಮ್ಮ ಇಸ್ರಾಯೇಲರ ಸ್ತೋತ್ರ ಸಿಂಹಾಸನ, ಅದರ ಅರ್ಥ ಏನು ಗೊತ್ತುಂಟ? ಸ್ತುತಿಸುವಾಗ ಬರುವಂತ ದೈವಿಕ ಪ್ರಸನ್ನತೆ, ಅದು ನಮ್ಮ ಜೀವಿತದಲ್ಲಿ ಸಂತೋಷವನ್ನು ತರುವಂಥದ್ದಾಗಿರುತ್ತದೆ. ಅಲ್ಲಲುಯ್ಯ. ದೇವನು ಸ್ತುತಿಸುವಾಗ, ಮಹಿಮೆ ಪಡಿಸುವಾಗ ಇಳಿದು ಬರುವಂಥ ಸಾನ್ನಿಧ್ಯ, ಅದು ನಮ್ಮ ಜೀವಿತ ದುಃಖವನ್ನು ಹೋಗಲಾಡಿಸಿ ಸಂತೋಷವನ್ನು ತರುವಂಥದ್ದಾಗಿದೆ. 2 ಪೂರ್ವಕಾಲ 5ನೇ ಅಧ್ಯಾಯ 13-14 ವಾಕ್ಯ ಓದುವಾಗ ಅಲ್ಲಿ ಓದ್ತೇವೆ, ಸೊಲೊಮೋನನ ಆಲಯದ ಉದ್ಘಾಟನೆಯ ಸಮರ್ಪಣೆಯ ಒಂದು ಪ್ರತಿಷ್ಠೆಯ ಸಮಯದಲ್ಲಿ ನಡೆದಂಥ ಘಟನೆ. 120 ಯಾಜಕರು ಸ್ವರವೆತ್ತಿ ದೇವರನ್ನು ಕೂಗಿತಾ ಇದ್ದಾರೆ, ಸ್ತುತಿಸ್ತಾ ಇದ್ದಾರೆ, ಮೈಪಡಿಸ್ತಾ ಇದ್ದಾರೆ. ದೇವರ ಸಾನ್ನಿಧ್ಯ ಹಿಡಿಯುವಾಗ ಅಲ್ಲಿದ್ದಂಥ ಯಾಜಕರಿಗೆ ಸೇವೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಅಲ್ಲಲ್ಲಿ ಹೌದಾ? ಅಂತ ಒಂದು ಸಾನ್ನಿಧ್ಯ ಹಿಡಿದು ನೋಡ್ತೇವೆ. ಅಪೊಸ್ತಲಕತೆ 16ನೇ ಅಧ್ಯಾಯ 25-26 ವಾಕ್ಯ ಓದುವಾಗ ಪೌಲ ಸೀಲರನ್ನು ಅವರು ಬಂದಿಯಲ್ಲಿ ಹಾಕಿದ್ದಾರೆ, ಕೈಕಾಲು ಕೋಡ ಹಾಕಿದ್ದಾರೆ. ಮಧ್ಯರಾತ್ರಿ ಸಮಯ ಮಲಗಲಿಲ್ಲ, ಅವರು ಅಳ್ತಾ ಕೂತ್ಕೊಳ್ಳಲಿಲ್ಲ, ಗುಣಗುಟ್ಟಲಿಲ್ಲ, ದೇವರಿಗೆ ಸ್ತುತಿ ಪದ ಹಾಡಿ. ಓದಿ 25-26 ವಾಕ್ಯ ಓದಿ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಮಹಾ ಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಇವೆಲ್ಲ ನಡೆಯುವುದಕ್ಕೇನು ಕಾರಣ? ಅವರ ಸ್ತುತಿ ಪದ ದೈವಿಕ ಸಾನ್ನಿಧ್ಯವನ್ನು ಇಳಿಸಿತು ಆ ಸೆರೆಮನೆಯ ಒಳಗಡೆ. ನಮ್ಮ ಸ್ತುತಿ, ನಮ್ಮ ಆರಾಧನೆ ದೇವರ ಸಾನ್ನಿಧ್ಯವನ್ನು ಇಳಿಸುವಂಥದ್ದಾಗಿ ಇರುವಂಥ ಸ್ಥಳದಲ್ಲಿ ಹಾಗೇನು ನಡೀತದೆ ಗೊತ್ತುಂಟ? ಈಗ ನಡೆದಂಥ ಅದೇ ಕಾರ್ಯ, ಸೆರೆಮನೆಯ ಅಸ್ಥಿವಾರ ಕದಲುತ್ತದೆ, ಅಲ್ಲಿಯ ಸೆರೆಮನೆಯ ದ್ವಾರಗಳು ತೆರೆಯಲ್ಪಡುತ್ತದೆ, ಕಟ್ಟುಗಳು ಒಡೆಯಲ್ಪಡುತ್ತದೆ. ಕೀರ್ತನೆ 97:5 ಹೇಳ್ತದೆ, ಸಾಮ್ಸ್ 97:5 ಹೇಳ್ತದೆ, ಸರ್ವ ಭೌಮ ಯೆಹೋವನ ಮುಂದೆ ಪರ್ವತಗಳು ಮೇಣದಂತೆ ಕರಗಿ ಹೋಗ್ತವೆ. ಸಿಕ್ಕಿದ್ರೆ ಓದ್ಬೋದು ವಾಕ್ಯವನ್ನು. ಸರ್ವ ಭೌಮ ಯೆಹೋವನ ಮುಂದೆ ಪರ್ವತಗಳು ಮೇಣದಂತೆ ಕರಗಿ ಹೋಗುತ್ತವೆ. ಸರ್ವಭೌಮನಾದ ಯೆಹೋವನ ಎದುರಿನಲ್ಲಿ ಪರ್ವತಗಳು ಮೇಣದಂತೆ ಕರಗಿ ಹೋದವು. ಸರ್ವಭೌಮ ಯೆಹೋವನ ಪ್ರಸನ್ನತೆ. ಪರ್ವತಗಳಿಂದ ಅರ್ಥ ಏನು? ನಮ್ಮ ಜೀವಿತದಲ್ಲಿರುವ ಸಮಸ್ಯೆಗಳು, ನಮ್ಮ ಜೀವಿತದಂತ ಹೋರಾಟಗಳು, ಅಡೆಗಳು, ತಡೆಗಳು, ಇದೇ ಪರ್ವತ ಆಗಿದೆ. ಆದರೆ ಆ ಸಮಸ್ಯೆಗಳ ಮಧ್ಯದಲ್ಲಿ ದೇವರು ಸ್ತುತಿಸುವಾಗ, ಮಹಿಮೆ ಪಡಿಸುವಾಗ ಇಳಿದು ಬರುವಂತ ಸಾನ್ನಿಧ್ಯ ನಮ್ಮ ಜೀವಿತದಲ್ಲಿ ಪರ್ವತಗಳು ಅದು ಮೇಣದಂತೆ ಕರಗಿ ಹೋಗುವಂತೆ ಮಾಡುತ್ತದೆ. ಅಲ್ಲಲ್ವಯ್ಯ. ಇನ್ನೊಂದು ವಾಕ್ಯ ಓದಿ, ಕೀರ್ತನೆ 68:1-2, ಸಾಮ್ 68:1-2. ವೈರಿಗಳನ್ನು ಚದುರಿಸಿ ಬಿಡ್ತದೆ ಅಂತೆ. ಓದಿ. ದೇವರು ಎದ್ದು ಹೊರಡುವಾಗ, ಆತನ ಯಾವಾಗ ದೇವರು ಎದ್ದು ಹೊರಡ್ತಾನೆ? ನೀನು ಮತ್ತು ನಾನು ಸ್ತುತಿಸಲಿಕ್ಕೆ ಆರಂಭಿಸುವಾಗ ದೇವರ ಸಿಂಹಾಸನದಿಂದ ಎದ್ದು ಹೊರಡ್ತಾನೆ. ಮುಂದೆ ಓದಿ. ಆತನ ವೈರಿಗಳು ಚದುರಿ ಹೋಗುವರು, ಆತನ ಹಗೆಗಾರರು ಬೆಂಗೊಟ್ಟು ಓಡಿ ಹೋಗುವರು. ಪ್ರೈಸ್ ಗಾಡ್. ಸಂತೋಷ ತರುವಂತಹ ಇನ್ನೊಂದು 4ನೇ ಸಂಗತಿ ಏನಾಗಿದೆ? ಸ್ತುತಿ ಮತ್ತು ಆರಾಧನೆ. ನಮ್ಮ ಸ್ತುತಿ ಮತ್ತು ಆರಾಧನೆಯು ದೇವರ ಪ್ರಸನ್ನತೆಯನ್ನು ಇಡಿಸುವಂಥದ್ದು. ಆ ಪ್ರಸನ್ನತೆ ನಾವು ಸಂತೋಷ ಪಡುವಂತೆ ಮಾಡುತ್ತದೆ. ಕಟ್ಟುಗಳು ಹೊಡೆಯಲ್ಪಡುತ್ತದೆ, ಮಂತ್ರವಾದ ಶಕ್ತಿಗಳು ಅಳಿಯಲ್ಪಡುತ್ತದೆ, ರೋಗಗಳು ಗುಣವಾಗುತ್ತದೆ, ಸಮಸ್ಯೆಗಳು ನೀಗಲ್ಪಡುತ್ತದೆ. ಅಲ್ಲಲಿಯ. 5ನೇದಾಗಿ 118 ಕೀರ್ತನೆ 15ನೇ ವಚನ, 118:15 ಎಲ್ಲ ಗೊತ್ತಿರುವಂಥ ವಾಕ್ಯಗಳು. ನೀತಿವಂತರ ಗುಡಾರದಲ್ಲಿ ಜಯದ ಘೋಷವು ಉತ್ಸಾಹ ಧ್ವನಿಯು ಇರುವುದೆಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ. 118 ಕೀರ್ತನೆ 15ನೇ ವಾಕ್ಯದಲ್ಲಿ ಓದ್ತೇವೆ.
ನೀತಿವಂತರ ಗುಡಾರ ಎಂದರೆ ಏನು? ಸಭೆಯಾಗಿದೆ. ನೀತಿವಂತ ಗುಡಾರ ಎಂದರೇನು? ಸಭೆಯಾಗಿದೆ. ಅಲ್ಲಲ್ಲಿ ಇದು ನೀತಿವಂತರ ಗುಡಾರ. ನಾವು ಸಭಾ ಅನ್ಯೋನ್ಯತೆಯಲ್ಲಿ ಕೂಡಿ ಬರುವಾಗ ದೇವರು ಆ ಸಂತೋಷವನ್ನು ನಮ್ಮ ಜೀವಿತ ತಗೊಂಡು ಬರುತ್ತಾನೆ, ಆ ಆನಂದವನ್ನು ತಗೊಂಡು ಬರುತ್ತಾನೆ, ಆ ಬಿಡುಗಡೆನ ತಗೊಂಡು ಬರುತ್ತಾನೆ. ಅದಕ್ಕಾಗಿ ಸಭಾ ಅನ್ಯೋನ್ಯತೆಯನ್ನು ಅಸಡ್ಡೆ ಮಾಡಬಾರದು. ಪ್ರೈಸ್ ಗಾಡ್. ಸಭೆ ಯಾರು ಸ್ಥಾಪನೆ ಮಾಡಿದ್ದು? ದೇವರು, ಯೇಸು ಸ್ವಾಮಿ. ನನ್ನ ಸಭೆಯನ್ನು ಭೂಲೋಕದಲ್ಲಿ ಬಂಡೆ ಮೇಲೆ ಕಟ್ಟುತ್ತೇನೆ, ಪಾತಾಳ ಲೋಕದ ಬಲವು ಅದನ್ನು ಜಯಿಸಲಾರ್ದೆಂಬುದಾಗಿ ಕರ್ತನಾದ ಯೇಸು ಸ್ವಾಮಿ ಹೇಳಿರುವಂಥದ್ದನ್ನು ನಾವು ಅಲ್ಲಿ ಕಾಣ್ತೇವೆ ಪ್ರಿಯರೇ. ಓಕೆ, ಆರನೇದಾಗಿ ಸಂತೋಷ ತರುವಂಥದ್ದು ಪವಿತ್ರಾತ್ಮನಾಗಿದ್ದಾನೆ. ಲೂಕ 10:21 ಓದಿ. ಲೂಕ್ ಚಾಪ್ಟರ್ 10:21. ಅದೇ ಗಳಿಗೆಯಲ್ಲಿ ಆತನು ಪವಿತ್ರಾತ್ಮನ ಪ್ರೇರಣೆಯಿಂದ ಉಲ್ಲಾಸಗೊಂಡು ಪವಿತ್ರಾತ್ಮನ ಪ್ರೇರಣೆಯಿಂದ ಉಲ್ಲಾಸಗೊಂಡು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆ ಮಾಡಿ ಬಾಲಕರಿಗೆ ಪ್ರಕಟ ಮಾಡಿದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಆಮೆನ್. ಪ್ರೈಸ್ ಗಾಡ್. ರೋಮ 14:17 ಓದಿ. ರೋಮನ್ಸ್ 14:17. ತಿನ್ನುವುದು ಕುಡಿಯುವುದು ದೇವರ ರಾಜ್ಯ ಅಲ್ಲ. ಓದಿ. ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ತಿನ್ನುವುದು ಕುಡಿಯುವುದು ದೇವರ ರಾಜ್ಯ ಅಲ್ಲ. ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದಾಗುವ ಆನಂದವು ಆಗಿದೆ. ಪ್ರೈಸ್ ಗಾಡ್. ಹಾಗಾದ್ರೆ ಪವಿತ್ರಾತ್ಮನು ನಮ್ಮಲ್ಲಿ ಆನಂದವನ್ನು, ಸಂತೋಷ ತಗೊಂಡು ಬರ್ತಾನೆ. ಅದಕ್ಕೆ ನಾವು ಏನು ಮಾಡಬೇಕು? ಪ್ರತಿ ದಿವಸ ಪವಿತ್ರಾತ್ಮದಲ್ಲಿ ತುಂಬಲ್ಪಡಬೇಕು, ಅಭಿಷೇಕದಲ್ಲಿ ತುಂಬಲ್ಪಡಬೇಕು. ಅಭಿಷೇಕ ಇದೇ ಅಧ್ಯಾಯದಲ್ಲಿ 1 ಥೆಸಲೋನಿಕ 5:19 ವಾಕ್ಯ ಏನಿರುತ್ತೆ ಗೊತ್ತುಂಟಾ? ಪವಿತ್ರಾತ್ಮನನ್ನು ನಂದಿಸಬೇಡಿರಿ ಅಂತ ಹೇಳ್ತದೆ. ಹೌದಾ? ಪವಿತ್ರಾತ್ಮನನ್ನು 5:19 1 ಥೆಸಲೋನಿಕ ಹೇಳ್ತದೆ, ಪವಿತ್ರಾತ್ಮನನ್ನು ನಂದಿಸಬೇಡಿ. ನಂದಿಸುವುದೆಂದರೆ ಏನು? ಒಂದು ಬತ್ತಿ, ಈ ಚಿಮಣಿಯೆಲ್ಲ ಇತ್ತಲ್ಲ ಮುಂಚೆ, ಈ ಚಿಮಣಿಯಲ್ಲಿ ಈ ಎಣ್ಣೆ ಕಡಿಮೆ ಆಗೋ ಏನಾಗ್ತದೆ? ಅದು ಈಗ ಸ್ವಲ್ಪ ಜಾಸ್ತಿ ನಂದಿ ಹೋಗುತ್ತದೆ. ಅದು ನಂದಿ ಹೋಗೋದಕ್ಕೆ ಕಾರಣ ಏನು? ಎಣ್ಣೆಯ ಕೊರತೆ. ನಂದಿ ಹೋಗೋದಕ್ಕೆ ಕಾರಣ ಏನು? ಎಣ್ಣೆಯ ಕೊರತೆ. ಪ್ರೈಸ್ ಗಾಡ್. ಹಾಗಾದರೆ ಪವಿತ್ರಾತ್ಮ ನಮ್ಮ ಒಳಗಡೆ ಇರ್ತಾನೆ. ಪವಿತ್ರಾತ್ಮ ನಮ್ಮ ಒಳಗಡೆ ಇರ್ತಾನೆ. ಅಭಿಷೇಕನ ಹೊಂದಿದ್ದೇವೆ. ಅದೊಬ್ಬ ವ್ಯಕ್ತಿ ಪಾಪ ಮಾಡ್ತಾ ಜೀವಿತದಲ್ಲಿ ಪವಿತ್ರಾತ್ಮನ ಸ್ವರಕ್ಕೆ ಕಿವಿ ಕೊಡುವುದನ್ನು ಬಿಟ್ಟಾಗ ಪವಿತ್ರಾತ್ಮ ಮಾತಾಡುವುದನ್ನು ಬಿಡ್ತಾನೆ, ಅವನೊಟ್ಟಿಗೆ ವ್ಯವಹರಿಸೋದನ್ನು ಬಿಡ್ತಾನೆ, ಅವನ ಮೂಲಕ ಕಾರ್ಯ ಮಾಡುವುದನ್ನು ಬಿಟ್ಟು ಬಿಡ್ತಾನೆ. ಅವಾಗ ಏನಾಗ್ತದೆ? ಪವಿತ್ರಾತ್ಮ ಇರ್ಬೋದು ಒಳಗಡೆ, ನಂದಿ ಹೋಗಿದ್ದಾನೆ. ಏನಾಗಿದೆ? ನಂದಿ ಹೋಗಿದ್ದಾನೆ. ನಂದಿ ಹೋಗುತ್ತದೆ. ವ್ಯಕ್ತಿಯ ಮೂಲಕ ಪವಿತ್ರ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ಪವಿತ್ರಾತ್ಮ ಮಾತಾಡುವುದಿಲ್ಲ ವ್ಯಕ್ತಿಯೊಟ್ಟಿಗೆ, ನಂದಿ ಹೋಗುವಂಥ ಅನುಭವ ಒಂದು ಬಿಡ್ತದೆ. ಅದಕ್ಕಾಗಿ ಪವಿತ್ರಾತ್ಮದಲ್ಲಿ ನಾವು ತುಂಬಲ್ಪಡಬೇಕು ಪ್ರತಿ ದಿವಸ. ಓದಿ ಅಪೊಸ್ತಲಕತೆ 13:52 ಓದಿ. ಆಕ್ಟ್ಸ್ ಚಾಪ್ಟರ್ 13:52. ಶಿಷ್ಯರಾದವರು ಸಂತೋಷಪೂರ್ಣರು ಪವಿತ್ರಾತ್ಮ ಭರಿತರು ಆದರು. ಶಿಷ್ಯರಾದವರು ಸಂತೋಷಪೂರ್ಣರು ಪವಿತ್ರಾತ್ಮ ಭರಿತರು ಆದರು. ಪ್ರೈಸ್ ಗಾಡ್. ಪವಿತ್ರಾತ್ಮನ ಅಭಿಷೇಕ ತುಂಬುವಾಗ, ಪವಿತ್ರಾತ್ಮ ಭರಿತರಾಗುವಾಗ ನಮ್ಮಲ್ಲಿ ಒಂದು ಆನಂದ ಬರುತ್ತದೆ. ಅಲ್ಲಲ್ಲೂಯ್ಯ. ಪ್ರೈಸ್ ಗಾಡ್. ನಮ್ಮಲ್ಲಿ ಏನು ಬರ್ತದೆ? ಆನಂದ, ಸಂತೋಷ ಬರುವಂಥದ್ದು ಆಗಿರುತ್ತದೆ. ಅದಕ್ಕಾಗಿ ಪ್ರತಿದಿನ ಪವಿತ್ರ ತುಂಬಲ್ಪಡಬೇಕೇ ವಿನ ಪಾಪದಲ್ಲಿ ಜೀವಿಸುವಂಥ ವ್ಯಕ್ತಿ ಪವಿತ್ರಾತ್ಮನ ಸ್ವರ ಕೇಳುವುದನ್ನು ಏನಾಗ್ತಾನೆ? ಕಳ್ಕೊಳ್ತಾನೆ. ಅವನ ಮೂಲಕ ಪವಿತ್ರಾತ್ಮ ಮತ್ತೆ ಕ್ರಿಯೆ ಮಾಡುವುದಿಲ್ಲ. ಪ್ರೈಸ್ ಗಾಡ್. ಪವಿತ್ರಾತ್ಮನನ್ನು ನಂದಿಸಲಿಕ್ಕೆ ನಾವು ಹೋಗಬಾರದು. ಪ್ರೈಸ್ ಗಾಡ್. ಓಕೆ, ಈಗ ನಾವು ಮುಂದಕ್ಕೆ ಬರುವ. ಯಾವಾಗಲೂ ಸಂತೋಷಿಸಿ. 3 ವಿಷಯ ಉಂಟು. ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆಯನ್ನು ಬಿಡದೆ ಮಾಡಬೇಕು. ಎಡೆಬಿಡದೆ ಅಂದರೆ ಅರ್ಥ ಏನು? ಅಪೊಸ್ತಲಕತೆ 2:41 ವಾಕ್ಯದಲ್ಲಿ 3,000 ಜನ ದೇವರ ವಾಕ್ಯವನ್ನು ಒಪ್ಪಿಕೊಂಡವರು ದೀಕ್ಷೆ ತೆಗೆದುಕೊಂಡ್ರು. ಹೌದಾ? 42ನೇ ವಾಕ್ಯ ಹೇಳ್ತದೆ, ಅವರು ಅಪೊಸ್ತಲರ ಉಪದೇಶ ಕೇಳುವುದರಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ, ಪ್ರಾರ್ಥನೆಯಲ್ಲಿ ಅವರು ನಿರತರಾಗಿದ್ದರು. ನಿರತರಂದ್ರೆ ಅರ್ಥ ಏನು? ಪದೇ ಮಾಡ್ತಾ ಇರುವಂಥದ್ದು, ಯಾವಾಗಲೂ ಪ್ರಾರ್ಥನೆಯಲ್ಲಿ ತಲ್ಲೀನರಾಗಿರುವಂಥದ್ದು. ಅದು ಕೆಲಸ ಬಿಟ್ಟು ಪ್ರಾರ್ಥನೆ ಮಾಡುವುದೆಂಬುದಾಗಿ ಅಲ್ಲ, ಸತತವಾದ ಪ್ರಾರ್ಥನೆ. ಈಗ ನಾವು ಈಗ 1000 ಎಷ್ಟು ಇವತ್ತು? 1700 400 ಎಷ್ಟನೇ ದಿವಸ ಇವತ್ತು ಪ್ರಾರ್ಥನೆ? 1442.
ಇವತ್ತು 1442 ದಿವಸದ ಪ್ರಾರ್ಥನೆ ನಡೀತಾ ಉಂಟು ನಮ್ಮ DJ ಬೆಥೆಲ್ ಚರ್ಚ್ ಯೇಸುಪುರದಲ್ಲಿ. ಪ್ರೈಸ್ ಗಾಡ್. ಇದಕ್ಕೆ ಸತತವಾದ ಪ್ರಾರ್ಥನೆ ಅಂತ ಹೇಳುವಂಥದ್ದು. ಅರ್ಥ ಆಯ್ತಾ? ಒಂದು ಪ್ರಾರ್ಥನೆ, ಕೆಲವೊಬ್ಬರು ತೀರ್ಮಾನ ತಗೊಳ್ತಾರೆ ಇವತ್ತಿನ 1 ಗಂಟೆ ಪ್ರಾರ್ಥನೆ ಮಾಡ್ತೇನೆ ಅಂತ, 4 ದಿವಸ ಮಾಡ್ತಾರೆ, 5ನೇ ದಿವಸ ಮರೆತು ಹೋಗುತ್ತಾರೆ. ಅದಲ್ಲ, ಎಡ್ಡೆ ಬಿಡ್ಡಾದ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಬರಬೇಕು ಪ್ರಿಯರೇ. ಒಂದು ಸಮಯ ನಿಗದಿಪಡಿಸಿರಿ. ಮುಂಜಾನೆ 3 ಗಂಟೆಗೆ, 4 ಗಂಟೆಗೆ, 5 ಗಂಟೆಗೆ ಎದ್ದು ಪ್ರಾರ್ಥಿಸುವಂಥ ಅಭ್ಯಾಸ ಮಾಡಿಕೊಳ್ಳಿ. 3-4 ದಿವಸ ಕಷ್ಟ ಆಗಬಹುದು, ಆದರೆ 3-4 ದಿವಸ ನಂತರ ನಿಮಗೆ ಒಳ್ಳೆಯದಾಗುತ್ತದೆ. ಅಲ್ಲಲ್ಲಿಯ ನಿಮಗೆ ಉತ್ಸಾಹ ಬರುತ್ತದೆ. ಯಾವ ಸಮಯದಲ್ಲಿ ಎಷ್ಟೇ ರಾತ್ರಿ ತಡವಾಗಿ ಮಲಗಿದ್ದು ಆ ಟೈಮಿಗೆ ಹೇಳ್ತೀರಿ ಮತ್ತು ಪ್ರಾರ್ಥನೆ ಮಾಡ್ತೀರಿ. ನೀವು ಪ್ರಾರ್ಥನೆಯಲ್ಲಿ ಜಯವಿದೆ. ಯಾಕಂದರೆ 1 ಪೇತ್ರ 4:7 ಓದಿ. 1 Peter 4:7. ಪೇತ್ರ ಏನು ಹೇಳ್ತಾನೆ? ಪ್ರಾರ್ಥನೆ ಮಾಡೋದು ಜಿತೇಂದ್ರಿಯನಾಗಿಯೂ ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ಆದುದರಿಂದ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧರಾಗಿರುವಂತೆ ಸ್ವಸ್ಥ ಚಿತ್ತರಾಗಿಯೂ ಇರಿ. ಪ್ರಾರ್ಥನೆ ಕುರಿತು ಅನೇಕ ವಿಷಯ ಮಾತಾಡಬಹುದು. ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. 3ನೇದಾಗಿ ಏನು ಹೇಳ್ತಿದ್ದಾನೆ ಪೌಲ ಇಲ್ಲಿ? ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿ. ಎಲ್ಲದರಲ್ಲಿ ಅಂದ್ರೆ ಅರ್ಥ ಏನು? ಎಲ್ಲ ಪರಿಸ್ಥಿತಿಯಲ್ಲಿಯೂ ಸ್ತುತಿ ಮಾಡುವುದನ್ನು ಬಿಡಬೇಡಿ ಎಂಬುದಾಗಿ ಅರ್ಥ. ಸ್ತುತಿ ಏನು ಮಾಡ್ತದೆ? ದೇವರ ಸಾನ್ನಿಧ್ಯ ತಕೊಂಡು ಬರ್ತದೆ. ಎಲ್ಲರಿ, ನಾನು ಮಾಡುವ ಸ್ತುತಿ ದೇವರ ಸಾನ್ನಿಧ್ಯವನ್ನು ನನ್ನಲ್ಲಿಗೆ ತಕೊಂಡು ಬರುತ್ತದೆ. ಅಲ್ಲಲ್ಲಿಯ ರೋಗ ಇದೆಯಾ? ಸ್ತುತಿ ಮಾಡ್ತಾ ಇರಿ. ರೋಗಕ್ಕಾಗಿ ಸ್ತುತಿ ಅಲ್ಲ, ರೋಗದ ಮಧ್ಯದಲ್ಲಿ ಸ್ತುತಿ. ಕೊರತೆಗಾಗಿ ಸ್ತುತಿ ಅಲ್ಲ, ಕೊರತೆ ಮಧ್ಯದಲ್ಲಿ ಸ್ತುತಿ. ಇದು 2 ವ್ಯತ್ಯಾಸವಾದ ವಿಷಯಗಳು. ಅರ್ಥ ಆಯ್ತಾ? ಈ ರೋಗ ಕೊಟ್ಟದ್ದಕ್ಕಾಗಿ ಸ್ತೋತ್ರ ಅಲ್ಲ. ರೋಗ ಕೊಟ್ಟದ್ದು ದೇವರಲ್ಲ, ರೋಗ ಕೊಟ್ಟದ್ದು ಯಾರು? ಇನ್ನೊಬ್ಬನು. ಪ್ರೈಸ್ಗ ಬೇರೆ ಬೇರೆ ಕಾರಣ ಉಂಟು ರೋಗ ಬರಲಿಕ್ಕೆ. ರೋಗ ಕೊಟ್ಟದ್ದಕ್ಕಾಗಿ ಸ್ತೋತ್ರ ಅಂತ ಹೇಳುವುದಲ್ಲ. ರೋಗದ ಮಧ್ಯದಲ್ಲಿ ದೇವರೇ ನಿನ್ನ ಸ್ತುತಿಸುತ್ತೇನೆ, ಕೊಂಡಾಡುತ್ತೇನೆ, ಮಹಿಮೆ ಪಡಿಸ್ತೇನೆ. ರೋಗ ಬಿಟ್ಟು ಹೋದದ್ದೇ ಗೊತ್ತಾಗೋದಿಲ್ಲ. ಅರ್ಥ ಆಗ್ತಾ ಇದೆ? ಪ್ರೈಸ್ ಗಾಡ್. ಎಲ್ಲಾದಲ್ಲಿ ಕೃತಜ್ಞ ಸ್ತುತಿ ಅಂತ ಹೇಳಿದ್ರೆ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಕೂಡ ದೇವರನ್ನು ಸ್ತುತಿಸುವುದನ್ನು ಮರೆಯಬಾರದು. ದೇವರು ಮಹಿಮೆ ಪಡಿಸುವುದನ್ನು ಮರೆಯಬಾರದು ಎಂಬುದಾಗಿ ಅರ್ಥ. ನೋಡಿ, ಫಿಲಿಪ್ಪಿ 4:6 ವಾಕ್ಯ ಏನು ಹೇಳ್ತದೆ? ಅಲ್ಲಿ ಓದುವ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ? ಓದಿ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ. ಯಾವ ವಿಷಯದಲ್ಲಿ? ಸರ್ವ ವಿಷಯದಲ್ಲಿ. ರೋಗ, ಕೊರೋನಾ, ಕ್ಯಾನ್ಸರ್, HIV, ಅಲ್ಲಲುಯ್ಯ, ಇನ್ಯಾವುದು ಟ್ಯೂಮರ್, ಅಲ್ಲಲುಯ್ಯ, ಕೆಲಸ ಇಲ್ಲದಂಥ ಪರಿಸ್ಥಿತಿ, ಆರ್ಥಿಕ ಕೊರತೆ, ಇನ್ಯಾವುದು ರೆಂಟ್ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬೇರೆ ಬೇರೆ ಪಾಸ್ಪೋರ್ಟ್ ಪ್ರಾಬ್ಲಮ್, ವಿಸಾ ಪ್ರಾಬ್ಲಮ್, ಆನ್ಲೈನ್ ಇಲ್ಲಿವರೆಗೆ ವಿಸಾ ಪ್ರಾಬ್ಲಮ್, ಸ್ಪಾನ್ಸರ್ ಕೈಗೆ ಸಿಗ್ತಾ ಇಲ್ಲ, ಸ್ಪಾನ್ಸರ್ಗೆ ಫೋನ್ ಮಾಡಿದರೆ ಫೋನ್ ಎತ್ತಾ ಇಲ್ಲ, ಯಾವುದೇ ವಿಷಯಗಳು. ಪ್ರೈಸ್ ಗಾಡ್. ಎಲ್ಲದರಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಸರ್ವ ವಿಷಯದಲ್ಲಿ ಏನು ಮಾಡಬೇಕು? ದೇವರ ಮುಂದೆ. ನೋಡಿ, ಯಾವ ವಿಷಯ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ. ನಿಮಗೆ ಇವತ್ತು ಯಾವ ವಿಷಯಗಳು ಉಂಟು ಆ ವಿಷಯದಲ್ಲಿ, ಸರ್ವ ವಿಷಯಗಳಲ್ಲಿ ಏನ್ ಮಾಡ್ಬೇಕೀಗ? ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಹಾಗೇನಾಗ್ತದೆ ಅಂತ 7ನೇ ವಾಕ್ಯ ಹೇಳ್ತದೆ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು. ಯಾಕಂದ್ರೆ ಇಲ್ಲದ್ರೆ ಏನಾಗ್ತದೆ ಗೊತ್ತುಂಟಾ? ಈ ಸರ್ವ ವಿಷಯಗಳು ಏನ್ ಮಾಡ್ತದೆ ಗೊತ್ತುಂಟು? ಇರುವ ಶಾಂತಿ ತೆಗೆದು ಬಿಡ್ತದೆ, ಇರುವ ಸಮಾಧಾನ ತೆಗೆದು ಬಿಡ್ತದೆ. ಆದರೆ ನೀವು ಯಾವ ಸಂಬಂಧ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ಕೃತಜ್ಞತಾ ಸ್ತುತಿ ಮಾಡುತ್ತಾ ಪ್ರಾರ್ಥನೆ ವಿಜ್ಞಾಪನೆ ಸಲ್ಲಿಸುವಾಗ ಏನಾಗ್ತದೆ, ಏನು ನಡೀತದೆ ಗೊತ್ತುಂಟಾ? ಗ್ರಹಿಕೆಯನ್ನು ಮೀರುವಂತ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಈ ಕಾರ್ಯ ನೀವು ಮಾಡಿದ್ರೆ ಟೆನ್ಷನ್ ಇಲ್ಲ, ಡಿಪ್ರೆಷನ್ ಇಲ್ಲ, ನಿರಾಶೆ ಇಲ್ಲ, ಒತ್ತಡ ಇಲ್ಲ ಮೈಂಡಲ್ಲಿ. ಅಲ್ಲಿ ಕಾರ್ಯ ಸ್ಟಾರ್ಟ್ ಆಗ್ತದೆ. ದೇವರು ಚಲಿಸಲಿಕ್ಕೆ ಆರಂಭ ಮಾಡ್ತಾನೆ. ದೂತರ ಸೇವೆಯಲ್ಲಿ ಆರಂಭವಾಗುತ್ತದೆ ಈ ಕಾರ್ಯ ನೀವು ಮಾಡಿದರೆ. ಎಷ್ಟಂಗೆ ಅರ್ಥ ಆಗ್ತಾ ಇದೆ? ಸರ್ವ ವಿಷಯ ಎಲ್ಲ ಅಂದ್ರೆ ಎಲ್ಲ ಸಮಯದಲ್ಲೂ ಕೃತಜ್ಞ ಸ್ತುತಿ ಮಾಡುತ್ತಾ. ಓಕೆ, ಓದಿ 1 Thessalonians chapter 5:16-18 ತಿರುಗಿ ಬರುವ.
ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಎಲ್ಲದರಲ್ಲಿಯೂ ಕೃತಜ್ಞತೆ ಮಾಡಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಇದೇ ದೇವರ ಚಿತ್ತ. ಈ ದೇವರ ಚಿತ್ತ ನಾವು ತಿಳ್ಕೊಂಡಿದೆ. 3 ಕಾರ್ಯಗಳು ಯಾವುದು? ಸಂತೋಷಿಸಬೇಕು, ಯಾವಾಗಲೂ ಎಡೆಬಿಡದೆ ಪ್ರಾರ್ಥಿಸಬೇಕು, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ನಾವು ಮಾಡಬೇಕು. ಇದು ದೇವರ ಚಿತ್ತವಾಗಿದೆ. ಆವಾಗ ನಾವು ಮಾತ್ರ ಕಾಣಲಿಕ್ಕೆ ಫಲಿತಾಂಶ, ರಿಸಲ್ಟ್ ನಾವು ಕಾಣಲಿಕ್ಕೆ ಸಾಧ್ಯ, ಒಂದು ಬಿಡುಗಡೆ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಎಷ್ಟನ್ಗೆ ರಿಸಲ್ಟ್ ನೋಡಬೇಕು? ಇದರ ಕೈಗೆ ಒಪ್ಪಿಸಿಕೊಡೋಣ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳ್ರಿ. ಯಾರಿಗಾದರೂ ನನಗೆ ಪ್ರಾರ್ಥನೆ ಮಾಡಬೇಕು, ನನ್ನ ಶರೀರದಲ್ಲಿ ರೋಗ ಇದೆ, ನನಗಿಂತ ಅವಶ್ಯಕತೆ ಇದೆ, ಇಂಥ ನೋವು ಇದೆ, ಇಂಥ ಕೊರತೆ ಇದೆ ಎಂಬುದಾಗಿ ಹೇಳುವವರು ನೀವು ಮುಂದಿನ ಸಾಲಿಗೆ ಮುಂದಕ್ಕೆ ಬನ್ನಿರಿ. ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. ಯೇಸು ಸ್ವಾಮಿ ನಿಮಗಾಗಿ ಅದ್ಭುತ ಮಾಡುತ್ತಾರೆ. ಯೇಸು ಎಂಬ ನಾಮ ಎಂಥ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ. ಯೇಸು ಎಂಬ ನಾಮ ಎಂಥ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ. ಯೇಸು ಯೇಸು ಎಂದರೆ ನೀಗುತ್ತದೆ ತೊಂದರೆ, ಯೇಸು ಯೇಸು ಎಂದರೆ ನೀಗುತ್ತದೆ ತೊಂದರೆ. ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ, ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ. ಯೇಸು ಎಂಬ ನಾಮ ಎಂಥ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ. ಕಷ್ಟ ನಷ್ಟ ಬಂದರು ಕಾಯುವಂತ ನಾಮ, ಕಷ್ಟ ನಷ್ಟ ಬಂದರು ಕಾಯುವಂತ ನಾಮ. ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ, ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ. ಯೇಸು ಎಂಬ ನಾಮ ಎಂಥ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ, ಎಲ್ಲ ಜಾತಿ ಜನಕ್ಕೂ ನಾಮ. ದಾರಿ ತಪ್ಪಿದಾಗ ತೋರುವರು ಮಾರ್ಗ, ದಾರಿ ತಪ್ಪಿದಾಗ ತೋರುವರು ಮಾರ್ಗ. ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ, ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ. ಯೇಸು ಎಂಬ ನಾಮ ಎಂಥ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ. ಈ ಸಂದರ್ಭದಲ್ಲಿ ಪ್ರಿಯರೇ, ನಿಮ್ಮ ವೇದನೆ, ನಿಮ್ಮ ನೋವು, ದುಃಖ ಎಲ್ಲವನ್ನು ಯೇಸು ಸ್ವಾಮಿಯ ಕರಕ್ಕೆ ಒಪ್ಪಿಸಿಕೊಡ್ರಿ. ಯೇಸುವೇ, ನನಗೆ ಈ ಒಂದು ರೋಗದ ಬಿಡುಗಡೆಗೆ ಅವಶ್ಯಕತೆ ಇದೆ, ಈ ವ್ಯಾಧಿಯಿಂದ ಬಿಡುಗಡೆ ಅವಶ್ಯಕತೆ ಇದೆ. ಅಪ್ಪ, ನೀನು ನನ್ನನ್ನು ಮುಟ್ಟಿ ಎಂಬುದಾಗಿ ಕೇಳಿಕೊಳ್ಳ್ರಿ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಯೇಸಪ್ಪನೇ ಮುಟ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್. ನೀವು ಕೂಗಿರಿ, ಆತನ ಹೆಸರನ್ನು ಕೂಗಿರಿ. ಯೇಸಪ್ಪ, ಇಳಿದು ಬಾಪ, ನನ್ನನ್ನು ಮುಟ್ಟು, ನನ್ನನ್ನು ಬಿಡುಗಡೆ ಮಾಡು ಎಂಬುದಾಗಿ ಕೇಳಿಕೊಳ್ಳಿ. ಯೇಸಪ್ಪ ನಿನ್ನ ಮುಟ್ತಾ ಇದ್ದಾನೆ. ನಿಮ್ಮ ಸಮಸ್ಯೆಗಳೇ ಅಥವಾ ರೋಗಗಳು ಮಾತ್ರವಲ್ಲದೆ ಬೇರೆ ಇನ್ನಿತರ ಸಮಸ್ಯೆ ಇದ್ದರೆ, ಕುಟುಂಬದಲ್ಲಿ ಅಸಮಾಧಾನ, ದಾಂಪತ್ಯ ಜೀವಿತದಲ್ಲಿ ಅಸಮಾಧಾನ, ಅಥವಾ ಮದುವೆ ಪ್ರಾಯಕ್ಕೆ ಬಂದಿದ್ದೇವೆ ಆದರೆ ಸರಿಯಾದ ವಧು ಸಿಗ್ತಾ ಇಲ್ಲ ಅಂಥ ಸಮಸ್ಯೆಗಳಾಗಿರ್ಬೋದು, ಅಥವಾ ಆರ್ಥಿಕ ಕೊರತೆ ಆಗಿರ್ಬೋದು, ಕೆಲಸದ ಕೊರತೆ ಆಗಿರ್ಬೋದು, ಸಮಾಧಾನದ ಕೊರತೆ ಆಗಿರ್ಬೋದು, ಇನ್ಯಾವುದೇ ಸಂಗತಿ ಆಗಿರ್ಬೋದು, ಎಲ್ಲವೂ ದೇವರ ಕೈಗೆ ಒಪ್ಪಿಸಿಕೊಡ್ರಿ. ಸಮಯದಲ್ಲಿ ಪ್ರಾರ್ಥನೆ ಮಾಡ್ರಿ. ಶಾಂದಲಮ ಸೆಕೆತು ರೋಕೋತೋಲಿ ಅಂದಲ. ತಂದೆ ದೇವರ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕರ್ತನ ಪಾದಕ್ಕೆ ಬಂದಿದ್ದೇವೆ. ಇಲ್ಲಿ ಸಭೆಯಲ್ಲಿ, ಆಲಯದಲ್ಲಿ ಇಲ್ಲುವಂಥ ಎಲ್ಲರಿಗೋಸ್ಕರವಾಗಿ ಮಾತ್ರ ಆನ್ಲೈನ್ನಲ್ಲಿ ಈ ಒಂದು
ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರಿಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೇನೆಪ್ಪ. ಅವರ ಜೀವಿತಕ್ಕೆ ಬೇಕಾದಂಥ ಬಿಡುಗಡೆ ಉಂಟಾಗಲಿ ಅಪ್ಪ. ಪಾಸ್ಪೋರ್ಟ್ ವಿಷಯದಲ್ಲಿ ಪ್ರಾಬ್ಲಮ್ಗಳಾಗಿರ್ಬೋದು, ವೀಸಾ ಅಕ್ಕಮ ವಿಷಯದಲ್ಲಿ ಪ್ರಾಬ್ಲಮ್ಗಳಾಗಿರ್ಬೋದು, ಅಥವಾ ಕರ್ತನೆ ಇನ್ಯಾವುದು ಸ್ಯಾಲರಿ ಸಿಗಲಿಲ್ಲ ಅಥವಾ ಕೆಲಸ ಇಲ್ಲದ ಸಮಸ್ಯೆಗಳಾಗಿರ್ಬೋದು, ಇನ್ಯಾವುದೇ ರೀತಿಯ ಲೀಗಲಿ ಸಮಸ್ಯೆಗಳಾಗಿರ್ಬೋದು, ರೋಗ ವ್ಯಾಧಿಯ ಸಮಸ್ಯೆಗಳಾಗಿರ್ಬೋದು, ಈಗಲೇ ಯೇಸು ನಾಮದಲ್ಲಿ ಅವರ ಜೀವಿತಗಳನ್ನು ಬಿಟ್ಟು ತೊಲಗಿ ಹೋಗಲಿ. ಎಲ್ಲ ಉಪದ್ರವಗಳು ಬಿಟ್ಟು ಹೋಗಲಿ, ಎಲ್ಲ ರೀತಿಯ ಬಂಧನಗಳು ಮುರಿಯಲ್ಪಡಲಿ, ರೋಗಗಳು ಬಿಟ್ಟು ಹೋಗಲಿ, ವ್ಯಾಧಿಗಳು ಬಿಟ್ಟು ಹೋಗಲಿ. ದೈವಿಕ ಪದ ಸಾನ್ನಿಧ್ಯ ಒಬ್ಬೊಬ್ಬರ ಮೇಲೆ ಏಸಪ್ಪ ಹಿಡಿದು ಬರ್ಲಿಕ್ಕರ್ತಾನೆ, ಒಬ್ಬೊಬ್ಬರನ್ನು ಮುಟ್ಟಬೇಕಾಗ್ತಾನೆ ಕೇಳ್ಕೊಳ್ತಾ ಇದ್ದೇನೆ. ಶಾಕ ರಮ ಸೆಕೆತು ರೊಂದೊಲಿಬ ಅರ್ಬಲ ಸಂದು ರೊಕೊತು ರಿಯಂದಲ. ಥ್ಯಾಂಕ್ ಯು ಜೀಸಸ್. ರಕೋಟು ರೊಕೊತು ಲಿಯಾಂತ ರಕತ. ಥ್ಯಾಂಕ್ ಯು ಲಾರ್ಡ್. ಈ ತಂದೆಯವರ ಮೇಲೆ ದೈವಿಕ ಸ್ಪರ್ಶ ಇಳಿಯಲ್ಪಡಲಿ, ಒಂದು ಬಿಡುಗಡೆ ಪ್ರಕಟವಾಗಲಿ, ಒಂದು ಸೌಖ್ಯ ಪ್ರಕಟವಾಗಲಿ. ರೈಟ್ ನಾವ್ ರೋಕೋ ರೀಮಾ ಶೆಕೆ ಟಾರ ರುದ ಲಮ ಸಕ್ಕ ಚೋರ್ಂದೊಲಿಯಾ. ಥ್ಯಾಂಕ್ ಯು ಜೀಸಸ್. ಟಚ್ ಹೋಲಿ ಸ್ಪಿರಿಟ್, ಟಚ್ ಲಾರ್ಡ್. ಕೋರೋತ ಶೆಟುರೋ ಮಲಕ ಸುಂದರಿ ಅರ್ಬೆಲೆ ಕೇಬಾ ಸೊಕೊಟುರಿಯಾ ರೀಮಾಕ ಸಿಕ್ಕರ. ಟಚ್ ಲಾರ್ಡ್, ಟಚ್ ಹೋಲಿ ಸ್ಪಿರಿಟ್. ಈ ಸಹೋದರಿಗೋಸ್ಕರ ಸಹೋದರನಿಗೋಸ್ಕರ ಅದ್ಭುತ ನಡೀಲಿಕ್ಕರ್ತಾನೆ ಅಪ್ಪ. ಈಗಲೇ ಸ್ಪರ್ಶಿಸಬೇಕಪ್ಪ. ರುಕತ ಲಮಕ ಸಕ್ಕತ ರಂದಲ. ದೇವರಾತ್ಮನ್ ಹೇಳುವಂಥದ್ದು, ಮಗನೇ ಹಲ್ಲಲುಯ, ನಿನಗಾಗಿ ಹೊಸ ಮಾರ್ಗ ತೆರೀಲಿಕ್ಕೆ ಹೋಗ್ತಾ ಇದ್ದೇನೆ. ರಕತ ಲಮ ಸೆಕೆತು ರಿಯಂದಲ. ಹೊಸ ಕಾರ್ಯಗಳನ್ನು ಕಾಣಲಿಕ್ಕೆ ಹೋಗ್ತೀರಾ. ರೀಬಾಕ ಸಕ್ಕೆ ಸ್ವಲ್ಪ ದಿವಸದಲ್ಲಿ ವ್ಯತ್ಯಾಸಕರವಾದ ಅನುಭವಕ್ಕೆ ನಾನು ನಿನ್ನ ನಡೆಸಲಿಕ್ಕೆ ಹೋಗ್ತೇನೆ ಎಂಬುದಾಗಿ ಕರ್ತನಾತ್ಮ ನಿಮಗೆ ಆಲೋಚನೆ ಹೇಳ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಟಚ್ ಹೋಲಿ ಸ್ಪಿರಿಟ್, ಟಚ್ ಲಾರ್ಡ್. ಶತ ರಬಾ ಸೆಕೆತುರಿಯ. ಈ ಸಹೋದರನನ್ನು ಮುಟ್ಟು ಸ್ವಾಮಿ, ಇವರ ಜೀವಿತದ ಬಿಡುಗಡೆ ನಡೆಯಲಿ ರಾಜ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ರಿಬಾಕ ಶಕತು ರೋಕೋತು ಲಿಯಾಂತ ಲಬ ಅರ್ಮನ ಸಂದಲ. ಥ್ಯಾಂಕ್ ಯು ಲಾರ್ಡ್. ಈ ಮಗನನ್ನು ಕೂಡ ಮುಟ್ಟು ಸ್ವಾಮಿ, ಎಲ್ಲ ಬಂಧಗಳು ಮುರಿಯಲ್ಪಡಲಿ, ದೈವಿಕ ಸಾನ್ನಿಧ್ಯ ಪ್ರಕಟವಾಗಲಿ ರಾಜ. ಈಗಲೇ ಸ್ಪರ್ಶಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಟಚ್ ಹೋಲಿ ಸ್ಪಿರಿಟ್, ಟಚ್ ಹೋಲಿ ಸ್ಪಿರಿಟ್, ಟಚ್ ಹೋಲಿ ಸ್ಪಿರಿಟ್, ಟಚ್ ಹೋಲಿ ಸ್ಪಿರಿಟ್. ರೋಕೊಟ್ಟು ರೀಮಾ ಸಿಕ್ಕಿತ ರೋಗದ ಆತ್ಮಗಳು ಅಳಿಯಲಿ, ಎಲ್ಲ ಬಂಧಕ ಮುರಿಯಲ್ಪಡಲಿ, ದೈವಿಕ ಸಮಾಧಾನ ಪ್ರಕಟವಾಗಲಿ. ಟಚ್ ಲಾರ್ಡ್, ಟಚ್ ಜೀಸಸ್, ಟಚ್ ಜೀಸಸ್, ಟಚ್ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ರೀಮಾ ಸಕ್ಕ ಟರ ರಿಯಾಂತೋ ರೋಕೊತೋ ರಿಯಾಂತ ಲಬ. ಥ್ಯಾಂಕ್ ಯು ಲಾರ್ಡ್. ಟಚ್ ಹೋಲಿ ಸ್ಪಿರಿಟ್, ಟಚ್ ಹೋಲಿ ಸ್ಪಿರಿಟ್, ಟಚ್ ಲಾರ್ಡ್. ಟಚ್. ಅಂಧಕಾರ ಬಲಗಳು ಅಳಿಯಲಿ, ಎಲ್ಲ ಕಟ್ಟುಗಳು ಅಳಿಯಲಿ. ಇನ್ ದ ನೇಮ್ ಆಫ್ ಜೀಸಸ್. ಟಚ್ ಲಾರ್ಡ್, ಟಚ್ ಲಾರ್ಡ್. ಈ ಸಹೋದರನ ಮುಟ್ಟುವುದಕ್ಕ ಸ್ತೋತ್ರ. ಈಗಲೇ ದೈವಿಕ ಸ್ಪರ್ಶ ಉಂಟಾಗಲಿ ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. ರೇಕೆಟ್ ರೇಕೆಟು ರಮ ಅರ್ಮನ ಸಂದಲ ಕಂಡಲ ಕರಬ ರಿಬಕ ಸಕರ. ಶರೀರವನ್ನು ಸುತ್ತಿರುವ ಬಂಧಿಸಿರುವ ಬಂಧನಗಳು ಅಳಿಯಲಿ ಯೇಸುವಿನ ನಾಮದಲ್ಲಿ. ಸಂಪೂರ್ಣವಾದ ಬಿಡುಗಡೆಯನ್ನು ಯೇಸು ನಾಮದ ಬಿಡುಗಡೆ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ರೇಕಟ ಲಮಕ ಸೊಕೊಟರು ರೋಕೊಟ್ಟು ರಿಯಾಂತ ರಮನ ಅರ್ಕ ಲಮ ಸೆಕೆತಿ ರಿಯಂದಲ. ಥ್ಯಾಂಕ್ ಯು ಜೀಸಸ್. ಬಂಧನಗಳು ಅಳಿಯಲಿ, ಬಂಧನಗಳು ಅಳಿಯಲಿ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಬಂಧನಗಳಿರಲಿ, ಎಲ್ಲ ಅಲರ್ಜಿಗಳು ಬಿಟ್ಟು ಹೋಗಲಿ, ಸಂಪೂರ್ಣ ಸೌಖ್ಯದಿಂದ ನಿಲ್ಲಲು ಈ ಸಹೋದರಿಗೆ ಸಹಾಯ ಮಾಡಪ್ಪ. ಈಗಲೇ ದೈವಿಕವಾದ ಸ್ಪರ್ಶ ಉಂಟಾಗಲಿ. ಥ್ಯಾಂಕ್ ಯು ಲಾರ್ಡ್, ಟಚ್ ಲಾರ್ಡ್, ಟಚ್ ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಈ ಮಗಳನ್ನು ಕೂಡ ಮುಟ್ಟುತಕ್ಕ ಸ್ತೋತ್ರ. ಎಲ್ಲ ಬಂಧನ ಅಳಿಯಲ್ಪಡಲಿ ಕರ್ತನೆ. ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ. ಎಲ್ಲ ಅಡ್ಡೆಗಳು ನೀಗಲ್ಪಡಲಿ, ಒಂದು ಬಿಡುಗಡೆ ಪ್ರಕಟವಾಗಲಿ ಸ್ವಾಮಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ರೋಕೊಟ್ಟು ಟಚ್ ಹೋಲಿ ಸ್ಪಿರಿಟ್, ಟಚ್ ಹೋಲಿ ಸ್ಪಿರಿಟ್. ರಕತು ಲಿಮಕ ಸಕತ ರಂದಲ ಅರ್ಮನ ಸಂದಲ. ದೈವಿಕವಾದಂಥ ಹಸ್ತಸ್ಪರ್ಶ ಉಂಟಾಗಲಿ, ಒಂದು ಬಿಡುಗಡೆ ಪ್ರಕಟವಾಗಲಿ. ಓ ರಿಕ ಶಕತು ರೋಕೊತು. ಇಲ್ಲಿ ನಿರಾಶೆಗಳು ಬಿಟ್ಟು ಹೋಗಲಿ, ಎಲ್ಲ ನಿರಾಶೆಗಳು ಬಿಟ್ಟು ಟಚ್ ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್. ಈ ಮಗನ ಮುಟ್ಟು ಎಲ್ಲ ಬುದ್ಧಿ ಬಂಡಲಲ್ಲಿರುವ ಕಟ್ಟಿರೋ ಕಟ್ಟುಗಳು ಅಳಿಯಲ್ಪಡಲಿ ಕರ್ತಾನೆ. ದೈವಿಕವಾದ ಸಾನ್ನಿಧ್ಯ ಯೇಸುವಿನ ಬಿಡುಗಡೆ ಮಾಡ್ತಾ ಇದ್ದೇನೆ. ಸೌಖ್ಯ ಬಿಡುಗಡೆ ಮಾಡ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಟಚ್ ಹೋಲಿ ಸ್ಪಿರಿಟ್, ಟಚ್ ಲಾರ್ಡ್. ರೋಟೋ ರೀಬಾ ಶೆಕೆಟುರಿಯ ಅರ್ಕತ ಮಾಸೆಕೆತುರಿಂದಲ ಶಾಂಡ ರಮಾಸೆಕೆತುರು. ಕಟ್ಟು ಶರೀರ ಬಂಧಿಸಿರುವ ಬಂಧನ ಅಳಿಯಲಿ, ಶರೀರವನ್ನು ಬಂಧಿಸುವ ಬಂಧನಗಳು ಅಳಿಯಲಿ ಟಚ್ ಲಾರ್ಡ್ ಯೇಸು ನಾಮದಲ್ಲಿ. ರಕಟ ರಬಲ ಶಂದ ಲಿಕೆತುರಿಯ ಅರ್ಮನ ಸಂದ ರಕಟುರಿಯ ರೇಕೆಟು ರಿಮಕ ಸಕ್ಕ. ದೈವಿಕ ಸಮಾಧಾನ ಯೇಸು ರಿಲೀಸ್ ಮಾಡ್ತಾ ಇದ್ದೇನೆ. ದೈವಿಕ ಶಾಂತಿ ಯೇಸುನ ರಿಲೀಸ್ ಮಾಡ್ತಾ ಇದ್ದೇನೆ. ದೈವಿಕ ಸಂತೋಷ ಯೇಸುನ ನಾಮದಲ್ಲಿ ರಿಲೀಸ್ ಮಾಡ್ತಾ ಇದ್ದೇನೆ. ಎಲ್ಲ ಭಾರಗಳು ಬಿಟ್ಟು ಹೋಗಲಿ, ಎಲ್ಲ ನಿರಾಶೆಗಳು ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ಅಡೆತಡೆಗಳು ಮುಳ್ಳೇರ್ಪಡಲಿ ಕರ್ತಾನೆ. ಹಲ್ಲೆಲೂಯಾ. ಈ ತಾಯಿಯನ್ನು ಮುಟ್ಟುವುದಕ್ಕ ಸ್ತೋತ್ರ ಕರ್ತಾನೆ. ದೈವಿಕವಾದ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ ಯೇಸುನ ನಾಮದಲ್ಲಿ. ಇನ್ ದ ನೇಮ್ ಆಫ್ ಜೀಸಸ್. ಯೇಸುನ ನಾಮದಲ್ಲಿ
ಒಂದು ಸ್ಪರ್ಶ ಉಂಟಾಗಲಿ, ಒಂದು ಬಿಡುಗಡೆ ಪ್ರಕಟವಾಗಲಿ ಸ್ವಾಮಿ. ಹಲ್ಲೆಲೂಯಾ. ರೋಕೊಟ್ಟು ಲಿಮಾ ಸಕ್ಕತುರ ಅರ್ಕಲ್ ಅಂದಲ ದೇವರಾತ್ಮನ ಹೇಳುವಂಥದ್ದು, ಮಗಳೇ ಇವತ್ತು ನೀನು ಬರುವಾಗ ಅಲ್ಲಲ್ಲಿ ಅನೇಕ ವಿಧವಾದ ಎದುರು ನೋಡುವಿಕೆಯೊಂದಿಗೆ ಬಂದಿದೆ, ಅಲ್ಲಿ ಒಂದು ನಿರೀಕ್ಷೆಯೊಂದಿಗೆ ಬಂದಿದೆ. ರೀಮಾಕ ಸಕ್ಕತ್ತು ರೋಕೊತ್ತಲು ಹೃದಯದಲ್ಲಿ ವೇದನೆ, ಹೃದಯದ ನಿರಾಶೆಗಳನ್ನು ಕರ್ತಾತ್ಮನ ಕಾಣ್ತಾ ಇದ್ದಾನೆ. ಅದೇ ಕರ್ತನಾತ್ಮನ ಹೇಳುವಂಥದ್ದು, ಎದುರು ನೋಡುವಂಥ ಬಿಡುಗಡೆಯನ್ನು ದೇವರಾತ್ಮ ನಿಮ್ಮ ಕುಟುಂಬದ ಜೀವಿತ ಪ್ರಕಟ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಎಲ್ಲ ಅಂಧಕಾರ ಕಟ್ಟು ಅಳಿಯಲ್ಪಡಲಿ ರೈಟ್ ನೌ. ಶಾಕಟ ಶರೀರ ಫ್ರೀ ಆಗಲಿ, ಯೇಸು ಸಮಾಧಾನ ಉಂಟಾಗಲಿ ಯೇಸು ನಾಮದಲ್ಲಿ. ನೇಮ್ ಆಫ್ ಜೀಸಸ್ ಈಗಲೇ ರಬ ಶಕಟ ರಬ ಅರ್ಕಲ ಭಾರಗಳು ಬಿಟ್ಟೋಗಲಿ, ನಿರಾಶೆಗಳು ಬಿಟ್ಟೋಗಲಿ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ರೀಮಾಕ ಶಂದೋ ಲೋಕೋತುರ್ಯ ಅರ್ಕಲ ಮಾಸಕ್ಕೆ ತುರ್ಯಂದಲ ಟಚ್ ಹೋಲಿ ಸ್ಪಿರಿಟ್. ಮಗಳನ್ನು ಮುಟ್ಟಪ್ಪ, ಎಲ್ಲ ಅಂಧಕಾರ ಕಟ್ಟುಗಳು ಅಲಿಯಲಿ ರಜ. ಶರೀರ ಫ್ರೀ ಆಗಲಿ ಯೇಸುವಿನ ನಾಮದಲ್ಲಿ. ಶರೀರ ಫ್ರೀ ಆಗಲಿ ಯೇಸು ನಾಮದಲ್ಲಿ. ನೇಮ್ ಆಫ್ ಜೀಸಸ್. ಎಲ್ಲ ಕಟ್ಟುಗಳು ಅಳಿಯಲ್ಪಡಲಿ ಯೇಸು ನಾಮದಲ್ಲಿ. ರಕ ಶಕ ತೊರುಬ ಅರಮಾನ್ ಸಂದರಿಕ ತುರ್ಯ. ಥ್ಯಾಂಕ್ ಯು ಲಾರ್ಡ್. ತಾಯಿಯನ್ನು ಮುಟ್ಟುವುದಕ್ಕೆ ಸ್ತೋತ್ರ, ಇವರು ಸ್ಪರ್ಶಿಸೋದಕ್ಕೆ ಸ್ತೋತ್ರ. ಎಲ್ಲ ಬಲತೆಗಳು ಬಿಡುಗಡೆ ಮಾಡಪ್ಪ, ಕುಟುಂಬದಲ್ಲಿ ಸಮಾಧಾನ ಕೊಡಪ್ಪ, ಜೀವಿತದಲ್ಲಿ ಸಂತೋಷವನ್ನು ಅನುಗ್ರಹಿಸಬೇಕಂತ ಕೇಳ್ಕೊಳ್ತಾನೆ. ಎದುರು ನೋಡೋ ಬಿಡುಗಡೆ ಕೊಡುವುದಕ್ಕೆ ಸ್ತೋತ್ರ ಕರ್ತನೆ. ವ್ಯತ್ಯಾಸಕರ ಅನುಭವಕ್ಕೆ ನಡೆಸುವುದಕ್ಕೆ ಸ್ತೋತ್ರ, ಪೂರ್ಣವಾದ ಬಿಡುಗಡೆ ನಿಲ್ಲಿಸುವುದಕ್ಕೆ ಸ್ತೋತ್ರ ಯೇಸುನ ತಂದೆಯೇ. ರೀಮಾಕ ಶಕಟುರು ಅರ್ಕಟ ಲಮಾಕ ಸಂದಲ ಅಂದಲ ಖಾತ ರೇಖೆ ತುರಿಯಂತಲಬ ರೀಮಾಕ ಸಕ್ಕತ್ತು ಋತುಲು. ದೇವರಾತ್ಮನ ಹೇಳುವಂಥದ್ದು, ರೀಮಾಕ ಸಕ್ಕತ್ತು ರುಕುತುಲು ರೀಮಾಕ ಸಿಯಂತಲ. ದೇವರಾತ್ಮನ ದೊಡ್ಡ ಉದ್ದೇಶ ನಿಮ್ಮ ಜೀವಿತದಲ್ಲಿ ಉಂಟು. ಅದಕ್ಕಾಗಿ ಪೂರ್ಣವಾಗಿ ಒಪ್ಪಿಸಿಕೊಡುವುದಾದರೆ ದೇವರ ಕೆಲವು ಕಾರ್ಯಗಳು ಕಾಣಲಿಕ್ಕೆ ಕರ್ತನ ಆತ್ಮ ನಿಮಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ಕರ್ತನ ಆತ್ಮನು ಆಲೋಚನೆ ಹೇಳ್ತಾರೆ. ಮುಂಬರುವ 2 ತಿಂಗಳು ಅದು ನಿರ್ಣಾಯಕವಾದಂಥ ತಿಂಗಳುಗಳು ಎಂಬುದಾಗಿ ಕರ್ತನ ಆತ್ಮನು ಆಲೋಚನೆ ಹೇಳ್ತಾರೆ. ಕೆಲವೊಂದು ಬಿಡುಗಡೆಗಳನ್ನು ಈ ಸಮಯದಲ್ಲಿ ಕಾಣಲಿಕ್ಕೆ ಹೋಗ್ತೀರಿ ಎಂಬುದಾಗಿ ಕರ್ತನ ಆತ್ಮನು ಆಲೋಚನೆ ಹೇಳ್ತಾ ಇದ್ದಾನೆ. ವಾಗ್ದಾನಕ್ಕೆ ಸ್ತೋತ್ರ. ತಂದೆ ಮಗ ಪೌಸಲಿ ಸಹೋದರನ ಅನುಗ್ರಹಿಸುತ್ತೇನೆ ರಾಜ. ಈ ಮಗಳನ್ನು ಕೂಡ ಮುಟ್ಟಪ್ಪ. ಎಲ್ಲ ರೋಗದ ಬಲಗಳು ಬಿಟ್ಟೋಗಲಿ, ಎಲ್ಲ ವ್ಯಾಧಿಯ ಬಲಗಳು ಬಿಟ್ಟೋಗಲಿ. ಈ ಮಗಳಿಗೆ ಸ್ವತಂತ್ರವಾಗಲಿ, ಈ ಮಗಳು ಸ್ವತಂತ್ರವಾಗಲಿ, ಈ ಮಗಳು ಯೇಸು ನಾಮ ಸ್ವತಂತ್ರವಾಗಲಿ. ರಕಟ ರಮಾಕ ಸಕತುರು ಇಲ್ಲ ನಿರಾಶೆ ಆತ್ಮಗಳು ಬಿಟ್ಟೋಗಲಿ ರೈಟ್ ನಾವು. ರೀಗ ಶಕ ಟಕ ಅರ್ಕಲ್ ಅಮಾಸೆಕೆತು ರೊಂದೊಲಿಬ ಶಾಂದಲ ಮಾಸೆಕೆತುರಿಯ ರಿಬಾ ಲೆಮಾಸಕ ಲೂಕ 19. ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿ ನೆನೆಸಿಕೊಟ್ಟಿದ್ದಾನೆ. ಆದ್ದರಿಂದ ಅದಕ್ಕೆ ಕೇಡು ಮಾಡಿದ ಹೇಳಿದ್ದಾನೆ ಯೇಸುವಿನ ನಾಮದಲ್ಲಿ. ಅಲ್ಲ, ಒಂದು ಬಿಡುಗಡೆ ನಡೆಯಲಿ. ಜೀವಿತವನ್ನು ಬಂಧಿಸಿರುವ ಬಂಧನಗಳು ಅಳಿಯಲ್ಪಡಲಿ ಕರ್ತನೆ. ಒಂದು ಬಿಡುಗಡೆ ನಿಲ್ಲಲು ಕೃಪೆ ತೋರಿಸಬೇಕಕ್ಕ ಸ್ತೋತ್ರ. ಸಂಪೂರ್ಣವಾದ ಬಿಡುಗಡೆ ಸ್ವಾಮಿ. ಅಲ್ಲಲ್ಲಯ್ಯ, ಈ ತಂದೆಯವರು ಮುಟ್ಟಪ್ಪ, ಇವ್ರ ಕಾಲುಗಳಿಗೆ ಸೌಖ್ಯ ಉಂಟಾಗಲಿ, ಗಾಯಗಳು ಗುಣವಾಗಲಿ ಸ್ವಾಮಿ. ಸಂಪೂರ್ಣ ಸೌಖ್ಯ ನಿಲ್ಲಲು ಕೃಪೆ ತೋರಿಸೋಕೆ ಸ್ತೋತ್ರ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೇನ್. ಹಲ್ಲಲುಯ್ಯ. ನಾವು ಪ್ರಾರ್ಥನೆಗೆ ಇವತ್ತಿನ ಆರಾಧನೆ ಮುಗಿಸುವ. ಎಲ್ಲೋ ದಯಮಾಡಿ ಇದ್ದಂಥ ಸ್ಥಳದ ಎದ್ದು ನಿಲ್ಲಿ ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆಪ್ಪ. ಕೂಡಿ ಬಂದೆಲ್ಲರ ಕೈಗೆ ಒಪ್ಪಿಸ್ಕೊಡ್ತಾನೆ. ಹೆಸರಾಗ ಆಶೀರ್ವಾದ ಮಾಡು. ಈ ಕೂಟ ಮುಗಿಸಿ ಮನೆಗಿಂತ ಹೋಗಿ ಎಲ್ಲರೂ ರಕ್ತ ಕೊಟ್ಟಿಲ್ಲ ಮರಮಾಚಿಕು ಸುಸ್ತಾಗಿ ತಮ್ಮ ಮನೆಗೆ ಮುಟ್ಟುವಾಗಿ ಸಹಾಯ ಮಾಡಬೇಕಂತ ಕೇಳಿಕೊಳ್ತಾನೆ. ನಾಳೆ ಯಥಾ ಪ್ರಕಾರ ನಿನ್ನ ಪಾದದಲ್ಲಿ ತಿರುಗಿ ಬಂದು ಸೇರುವ ಕೃಪೆ ಮಾಡು ಸ್ವಾಮಿ. ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಲ್ಲಿ ತಂದೆಯೇ. ತಂದೆ ದೇವರ ಪ್ರೀತಿ, ಕರ್ತನ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಐಕ್ಯತೆಯಂತೆ ಪರಿಪಾಲನೆ ಇಂದಿಗೂ ಎಂದಿಗೂ ಸದಾಕಾಲ ನಮ್ಮೆಲ್ಲ ಜೊತೆಲಿರಲಿ. ಯೇಸುವಿನ ರಕ್ತಕ್ಕೆ ಜಯ ಕೊಟ್ಟ ದೇವರಿಗೆ ಅಲ್ಲೆಲ್ಲಿಯ.